8 ಗಂಟೆ ಆಗೋಯ್ತಲ್ಲಪ್ಪ. ಟಿಕೆಟ್ ಟಿಕೆಟ್ ಯಾವ್ದು ಟಿಕೆಟ್? ಹೌದಾ? ನಿಮ್ದು ಪಾಸಾ? ಅಲ್ಲ ಎಲ್ಲಗ್ರೆ? ಕಾರ್ಪೊರೇಷನ್ಗೊಂದು ಟಿಕೆಟ್ ತಗೊಳ್ಳಿ. ಯಾಕ್ರೆ ಟಿಕೆಟ್ ತಗೊಳ ದುಡ್ಡಿಲ್ವಾ? ಇಲ್ಲ, ಅದು ಪರ್ಸು ಮನೇಲಿ ಮರ್ತು ಬಂದ್ಬಿಟ್ಟೆ. ನೋಡಕೊಳ್ಳೆ ವಿದ್ಯಾವಂತರ ತರ ಕಾಣ್ತೀರಾ, ಸುಳ್ಳು ಬೇರೆ ಹೇಳ್ತೀರೇನ್ರಿ ಪರ್ಸ್ ಮನೇಲಿ ಬಿಟ್ಟಿದ್ದೀನಿ ಅಂತ? ಅಯ್ಯೋ ಅದು ಹಾಗಲ್ಲ ಸರ್, ಚೆಕಿಂಗ್ ಅವ್ರು ಬಂದ್ರೆ ನಮಗ್ ಪೆನಾಲ್ಟಿ ಆಗ್ತಾರ್ರಿ. ಯಾಕ್ರಿ ಸುಳ್ಳು ಹೇಳೋಣ, ನಾವೆಲ್ಲ ಆತರ ಅಲ್ಲ, ಬೇಕಾದ್ರೆ ಬಸ್ ನಿಲ್ಸಿ ಹೇಳ್ಕೊಂಡು ನಡ್ಕೊಂಡು ಹೋಗ್ತೀವಿ. ನೆಕ್ಸ್ಟ್ ಸ್ಟಾಪ್ ಬರ್ತದೆ ಹೇಳ್ಕೊಳ್ರಿ. ಅಯ್ಯೋ ಹೇಳ್ಕೊಳ್ರಿ. ಅವ್ರ ಟಿಕೆಟ್ ದುಡ್ಡನ್ನ ನಾನ್ ಕೊಡ್ತೀನಿ, ತಗೊಳ್ಳಿ. ಇಲ್ಲ ಬೇಡ ಪರವಾಗಿಲ್ಲ, ಇಲ್ಲ ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಇಳ್ಕೊಂಡ್ಬಿಡ್ತೀನಿ. ಪರವಾಗಿಲ್ಲ, ನಾಳೆ ಸಿಕ್ಕಿದಾಗ ವಾಪಸ್ ಕೊಡಿ. ತಗೊಳ್ಳಿ. ತಗೊಳ್ರಿ, ನಾಳೆ ಆ ಹುಡುಗಿಗೆ ವಾಪಸ್ ತಂದ್ಕೊಡಿ. ತುಂಬಾ ಥ್ಯಾಂಕ್ಸ್. ಯು ವೆಲ್ಕಮ್. ನಮ್ಮ ಮನೆಯೊಳಗೆ ಎಷ್ಟು ಹೇಳಿದ್ರು ಬುದ್ಧಿ ಇಲ್ಲ. ನಮ್ಮ ಮನೆಯಲ್ಲಿ ದಂಡ ಮಾಡೋರೇ ಜಾಸ್ತಿ ಆಗ್ಬಿಟ್ರು. ಲಕ್ಷ್ಮಿ, ರಕ್ಷ ರಕ್ಷೋ ಜನಾರ್ದನ. ಏನ್ರಿ ಅದು? ಗಜಲಕ್ಷ್ಮಿ, ಗಜಲಕ್ಷ್ಮಿ, ಏನೇ ಇದು? ತುಳಸಿ ಮುಂದೆ 2, ಬಾಗಲ ಮುಂದೆ 2, ಈಗ ದೇವ್ರ ಮುಂದೆ 2. ದಿನಕ್ಕೆ 6 ಬತ್ತಿ ಅಂಟಿಸಿದ್ರೆ ವೇಸ್ಟ್ ಅಲ್ವೇನೆ? ಆರಿಸ್ಬಿಟ್ರಾ? ಈಗ ನಿಮಗ್ ಸಮಾಧಾನ ಆಯ್ತಾ? ನನ್ ಕರ್ಮ. ನೆಮ್ಮದಿಯಾಗಿ ಪೂಜೆ ಮಾಡ್ಕೊ ಬಿಡಲ್ಲ ಅಂತೀರಲ್ರಿ? ಅಲ್ವೇ, ನಿನ್ ದೇವರು 1 ಕಡ್ಡಿ ಅಂಟಿಸಿದ್ರೆ ಬೇಡ ಅಂತಾನೇನೆ? ಅದ ಹಾಗಲ್ಲ ರೀ. ಹಾಗೂ ಅಲ್ಲ ಹೀಗೂ ಅಲ್ಲ, ದಿನಕ್ಕೆ 1 ಕಡ್ಡಿ ಅಂಟಿಸ್ಬೇಕು ಅಷ್ಟೇ. ಏನಮ್ಮ ಅದು ಅಪ್ಪನ್ ಗಲಾಟೆ? ಅಯ್ಯೋ, ನಿಮ್ಮ ಅಪ್ಪನ್ ಜಿಪ್ಪನ್ ತಂದಲ್ಲಿ ನನ್ ಸಂಸಾರ ಮಾಡಿ ಮಾಡಿ ಸಾಕಾಗ್ ಹೋಗಿದ್ದೆ ಕಣೆ. ನೀನೇ ವಿಚಾರಿಸ್ಕೊ ಅವ್ರನ್ನ. ಒಂದಿನ ನೋಡು, ದಿನಕ್ಕೆ 6 ಕಡ್ಡಿ ವೇಸ್ಟ್ ಅಲ್ವೇನಮ್ಮ? ಹೋಗ್ಲಿ ಬಿಡಪ್ಪ, ನಿಮ್ ಜಗಳ ಯಾವಾಗ್ಲೂ ಇದ್ದಿದೆ. ಅಪ್ಪ, ನನ್ ಮೊಬೈಲ್ಗೆ ಕರೆನ್ಸಿ ಹಾಕಿಸ್ಬೇಕು, 100 ರೂಪಾಯಿ ಕೊಡಪ್ಪ. 100 ರೂಪಾಯ? ಕರೆನ್ಸಿ ಹಾಕ್ಸಿ 3 ದಿನ ಆಗ್ಲಿಲ್ಲ, ಮತ್ತೆ ಕರೆನ್ಸಿನ ನಾನ್ ಕೊಡಲ್ಲ. ಮನೇಲಿರೋ ಫೋನ್ ಕೂಡ ಡಿಸ್ಕನೆಕ್ಟ್ ಮಾಡ್ಸಿದೀರಾ, ಇನ್ ಕರೆನ್ಸಿ ಖರ್ಚಾಗದೆ ಇರುತ್ತಾ? ಸುಮ್ನೆ ಕೊಡಿಪಾ. ಅಪ್ಪ, ನಾನ್ ಕೇಳ್ತಾನೆ ಇದ್ದೀನಿ, ನೀವು ಹೋಗ್ತಾನೆ ಇದ್ದೀರಾ? ನೋ, ನಿನಗೆ ತಿಂಗಳಿಗೆ ಒಂದೇ ಸರ್ತಿ ದುಡ್ಡು. ಹೊರಗಡೆ ಹೋಗ್ಬೇಕಾದ್ರೆ ಫೋನ್ ಮನೇಲಿ ಇಟ್ಬಿಟ್ಟು ಹೋಗು, ಇಲ್ಲಾಂದ್ರೆ ಇನ್ಕಮಿಂಗ್ ಕಾಲ್ ಮಾತ್ರ ಅಟೆಂಡ್ ಮಾಡು. ನಿಮ್ಮ ಹತ್ರ ಮಾತಾಡ್ತೀನಲ್ಲ, ನನಗ್ ಬುದ್ಧಿ ಇಲ್ಲ. ನೀವು ಕೇಳ್ದಾಗೆಲ್ಲ ದುಡ್ಡು ಕೊಟ್ಬಿಟ್ರೆ ಒಳ್ಳೆಯವನು, ಇಲ್ದೆ ಹೋದ್ರೆ ಕೆಟ್ಟವನು. ಸ್ವಾಮಿ ನಾರಾಯಣ ರಾಯರೇ. ಯಾರದು? ನಾನು ಸಂಜೀವಯ್ಯ. ಬನ್ನಿ ಒಳಗೆ. ಓ ಸಂಜೀವಯ್ಯ, ಬಾರಯ್ಯ, ಬಾ ಕೂತ್ಕೋ ಕೂತ್ಕೋ. ಏನು ನಿನ್ನ ವೇಷಭೂಷಣಗಳೆಲ್ಲ ಬದಲಾವಣೆ ಆಗೋಗ್ಬಿಟ್ಟಿದೆ? ಕಾಲಕ್ಕೆ ತಕ್ಕ ಹಾಗೆ ಅಪ್ಡೇಟ್ ಆಗ್ತದೆ ಹೇಗೆ? ಅದ್ ಸರಿ, ಬಂದ್ ವಿಷಯ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಫೋಟೋ ತೋರಿಸ್ಲಾ? ಕೊಡು ನೋಡೋಣ. ಕೊಡೋದೆಲ್ಲ ತೋರ್ಸೋದು ಲ್ಯಾಪ್ಟಾಪ್ ಅಲ್ಲಿ. ಅಯ್ಯೋ, ಎಲ್ಲ ಲ್ಯಾಪ್ಟಾಪ್ ಅಲ್ಲ. ನಮಸ್ಕಾರ. ನಮಸ್ಕಾರಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ದೇವರ ದಯದಿಂದ ಚೆನ್ನಾಗಿದ್ದೀನಿ ತಾಯಿ. ನಿಮ್ ಮೊದಲನೇ ಮಗಳು ಅಂಜನಾಗೆ ಗಂಡು ನೋಡಿ ಅಂತ ಹೇಳಿದ್ರಲ್ಲ, ಅದ್ರ ವಿಷಯಕ್ಕೆ ಬಂದೆ. ಓಹ್, ಬಹಳ ಸಂತೋಷ. ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅಯ್ಯೋ ಬೇಡಮ್ಮ. ಅಯ್ಯಯ್ಯಯ್ಯ, ಅವ್ರು ಇನ್ನೂ ಬಂದ್ ಕೂತಿಲ್ಲ, ಆಗ್ಲೇ ತಿಂಡಿ ಕರಿತಾ ಇದ್ದಲೆ. ಅವರು ಹೊರಗಡೆ ಏನು ತಿನ್ನೋಲ್ಲ, ಕಾಫಿ ಸಹ ಮನೇಲಿ ಕುಡ್ಕೊಂಡೇ ಹೊರಡೋದು. ಅಲ್ವೇ ಸಂಜೀವಯ್ಯ? ನಿಮ್ಮ ಒಂದು ಮನೆ ಬರುವಾಗ ಮಾತ್ರ ಅಷ್ಟೇ, ಉಳಿದ ಕಡೆ ಏನು ತೊಂದರೆ ಇಲ್ಲ. ವೆರಿ ಗುಡ್ ವೆರಿ ಗುಡ್. ನನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಎಷ್ಟು ವರ್ಷದಿಂದ ನಿಮ್ಮನ್ನ ನೋಡ್ತಾ ಇದ್ದೀನಿ,
ಅಷ್ಟು ಅರ್ಥ ಮಾಡ್ಕೊಳ್ತಿದ್ರೆ ಹೇಗೆ? ಸರಿ ಸರಿ ಕೊಡು. ಅಲ್ಲಲ್ಲ ತೋರ್ಸು. ಆ, ನೋಡಿ, ನೀವು ನೋಡಿಮ್ಮ, ಈ ಹುಡುಗನ ಹೆಸರು ಅರವಿಂದ ಅಂತ. ಒಳ್ಳೆ ಹುಡುಗ, ಕೈ ತುಂಬಾ ಸಂಬಳ ತರ್ತಾನೆ. ಕೈ ತುಂಬಾ ಸಂಬಳ ತರ್ತಾನೆ ಅಂತ ಬರೀ 100 ರೂಪಾಯಿಗಳ ಕಟ್ಟುಗಳು ತಂದ್ರೆ ಸಾಲದು. 1000 ಕಟ್ಟುಗಳ ಕಂತೆ ತರೋನಿದ್ರೆ ಹೇಳು. ಈ ಹುಡುಗನ ಹೆಸರು ಚಂದ್ರಕಾಂತ್ ಅಂತ. 60,000 ರೂಪಾಯಿ ಸಂಬಳ. ಬೆಂಗಳೂರಿನಲ್ಲಿ ಆಸ್ತಿ ಇಲ್ಲ, ಊರಿನಲ್ಲಿ 2 ಎಕರೆ ಜಮೀನ್ ಇದೆ, 2 ತಂಗಿರ್ ಮದುವೆ ಮಾಡ್ಬೇಕು, ಬ್ಯಾಂಕ್ ಬ್ಯಾಲೆನ್ಸ್ ನಿಲ್. ಇರೋ 2 ಎಕರೆ ಜಮೀನ್ ಮಾರಿ ತಂಗೀರಿಗೆ ಮದುವೆ ಮಾಡಿದ್ರೆ ಮುಗೀತು. ಆಸ್ತಿ ಖಾಲಿ, ಸಂಬಳ ನೆಚ್ಕೊಂಡೇ ಬದುಕಬೇಕಾಗತ್ತೆ. ನೋಡಯ್ಯ, 1 ಲಕ್ಷ ಸಂಬಳ, ಕಾರು ಬಂಗ್ಲೆ ಇರೋ ಹುಡುಗ ಇದ್ರೆ ಹೇಳು, ಯೋಚನೆ ಮಾಡೋಣ. ಅಷ್ಟೆಲ್ಲ ಅನುಕೂಲ ಇರೋಂತ ಹುಡುಗ ಬೇಕು ಅಂದ್ರೆ ಕನಿಷ್ಠ ಪಕ್ಷ 25 ರಿಂದ 30 ಲಕ್ಷ ರೂಪಾಯಿ ವರದಕ್ಷಿಣೆ ಕೇಳ್ತಾರೆ. ಕೊಡಕ್ಕಾಗತ್ತಾ ನಿಮ್ ಕೈಲಿ? ಒಂದು ಬಿಡಿಕಾಸು ಕೊಡೋಲ್ಲ. ವರದಕ್ಷಿಣೆ ಕೊಡೋದು ತಗೊಳ್ಳೋದು ಎರಡೂನು ಕಾನೂನು ಪ್ರಕಾರ ಅಪರಾಧ ಅಂತ ಗೊತ್ತಿಲ್ವಾ ನಿನಗೆ? ಒಬ್ಬ ಹುಡುಗ ಇದ್ದಾನೆ, ಅವನೇ ಬೇಕಾದ್ರೆ 5 ಲಕ್ಷ ರೂಪಾಯಿ ವರದಕ್ಷಿಣೆ ಕೊಡ್ತಾನೆ. ಆದ್ರೆ ಒಂದ್ ಕಂಡೀಷನ್. ಏನದು? ಹುಡುಗನ್ನ ಮನೆ ಅಳಿನನ್ನಾಗಿ ಮಾಡ್ಕೋಬೇಕು. ಧಾರಾಳವಾಗಿ. ಅದೇ ತಾನೇ ನನಗೂ ಬೇಕಾಗಿರೋದು. ಸ್ವಲ್ಪ ಇರಿ, ಹುಡುಗನ್ ತಂದೆ ತಾಯಿನೂ ಜೊತೆ ಇರ್ತಾರೆ, ಅವ್ರನ್ನೂ ನೋಡ್ಕೋಬೇಕು. ನೀವು ಹೂಲ್ನಿ, ಈಗಲೇ ಫೋಟೋ ತೋರಿಸ್ತೀನಿ. ಹೇಳಿ. ಆಮೇಲೆ 5 ಲಕ್ಷ ರೂಪಾಯಿ ವಧು ದಕ್ಷಿಣ ಕೊಡ್ತಾರಂತೆ, ಅವ್ರ ಸಂಸಾರನು ನಾವೇ ನೋಡ್ಕೋಬೇಕಂತೆ. ನಮ್ಮ ಹೆಣ್ಮಕ್ಳಿಗೆ ನಾನೇ ಹುಡುಗನ್ ನೋಡ್ಕೊಂಡ್ ಬರ್ತೀನಿ, ನೀನೇನ್ ನೋಡ್ಬೇಕಾಗಿಲ್ಲ. ಹೇಳ ಆಮೇಲೆ. ಅಮ್ಮ, ನಾನ್ ಬಂದ್ ಕೆಲ್ಸ ಆಯ್ತು. ನೋಡಿ, ನಿಮ್ ಯಜಮಾನ್ ಹುಡುಕೋ ಗಂಡಿನ ಬಗ್ಗೆ ಸರಿಯಾಗಿ ವಿಚಾರಿಸಿ ಮದುವೆ ಮಾಡ್ಕೊಡಿ. ಇಲ್ಲ ಅಂದ್ರೆ ದುಡ್ಡು ಆಸೆಗೋಸ್ಕರ ನಿಮ್ ಮಗಳ ಬಾಳನ್ನೇ ಹಾಳು ಮಾಡ್ಬಿಡ್ತಾರೆ. ನಾನ್ ಯಾಕಯ್ಯ ಹಾಳು ಮಾಡ್ತೀನಿ? ನೋಡ್ತಾ ಇರೋ ಎಂತ ಹುಡುಗನ್ ತಗೊಂಡ್ಬರ್ತೀನಿ ಅಂತ. ತರ್ತೀರಾ ಬರ್ತೀನಿ. ಹೋಗೋ, ಬರ್ಬೇಡ. ಯಾಕ್ರಿ ಆಸ್ತಿ ಅಂತ ಹೊಡ್ಕೋತೀರಾ? ಇಷ್ಟೊಂದು ಆಸ್ತಿ ಇದ್ರುನು ನಮ್ಮ ಹೆಣ್ಮಕ್ಳಿಗೆ ಸುಖ ಸಂತೋಷ ತಂದ್ಕೊಡೋದು ಈ ಆಸ್ತಿ ಅಲ್ಲ ರೀ, ಒಳ್ಳೆ ಗುಣ ಇರೋ ಹುಡುಗರು. ಗಜು, ನೀನು ನನಗೆ ಉಪದೇಶ ಮಾಡೋ ಹಂತಕ್ ಬಂದ್ಬಿಟ್ಟಿಯಾ? ಹೋಗೋ, ಅಡಿಗೆ ಮನೆ ಕೆಲಸ ನೋಡೋಗೋ. ನಿಮ್ ಹತ್ರ ಎಷ್ಟು ಹೊಡ್ಕೊಂಡ್ರು ಅಷ್ಟೇ. ಗಜಲಕ್ಷ್ಮಿ ಬಂದ್ಬಿಟ್ಲು. ನೋಡಿ ಸರ್, ಆ ಟೆಂಡರು ನನಗೆ ಸಿಗ್ಬೇಕು. ಬೇರೆಯವರು ಎಷ್ಟು ಕೊಟೇಶನ್ ಕೊಟ್ಟಿದ್ದಾರೆ ನನಗೆ ಹೇಳಿ, ಅದಕ್ಕಿಂತ ಕಮ್ಮಿ ಕೊಟೇಶನ್ ನಾನು ನಿಮಗೆ ಕೊಡ್ತೀನಿ. ನೋಡಿ ಗೌಡ್ರೆ, ಹಾಗೆಲ್ಲ ಟೆಂಡರ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ ಆಗಲ್ಲ. ನಿಮ್ ರೇಟ್ ಕೊಟ್ ಮಾಡಿ ನೋಡೋಣ. ಸಾಹೇಬ್ರನ್ನ ಕೇಳಿದ್ರೆ ನಿಮ್ ಕಡೆ ಬೆಳೆ ತೋರಿಸ್ತಾರೆ, ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಾ. ನಿಮ್ಗೇನಾದ್ರೂ ಬೇಕಾದ್ರೆ ಹೇಳಿ, ನಾನು ಕೊಡೋದಕ್ಕೆ ರೆಡಿ ಇದ್ದೀನಿ. ನಿಮ್ಗೆ ಕೊಡ್ತಿರೋ ಮರ್ಯಾದೆನ್ ಕೆಡಿಸ್ಕೋಬೇಡಿ, ಮೊದಲಿನಿಂದ ಹೊರಡಿ. ಏನೇ ನೀನ್ ನನಗೆ ಮರ್ಯಾದೆ ಕೊಡೋದು? ಈ ಟೆಂಡರ್ನ ಹೆಂಗ್ ತಗೋಬೇಕು ಅಂತ ನೀನ್ ಚೆನ್ನಾಗ್ ಗೊತ್ತು. ಏಯ್, ಬಾಯಿ ಮುಚ್ಕೊಂಡು ಇಲ್ಲಿಂದ ಹೊರಡ್ತೀಯಾ ಇಲ್ಲ ಪೊಲೀಸಿಗೆ ಫೋನ್ ಮಾಡ್ಲಾ? ಹೋಗ್ತೀನಿ. ಈ ಕೆಲಸ ಏನಾದ್ರು ನನ್ನ ಕೈ ತಪ್ಪಿದ್ರೆ ನಿನ್ನ ಗತಿ ಅಷ್ಟೇ. ಈಗ ನೀನ್ ಸುಮ್ನೆ ಇಲ್ಲಿಂದ ಹೋಗ್ಲಿಲ್ಲ ಅಂದ್ರೆ ನಿನ್ನ ಗತಿ ಅಷ್ಟೇ. ನಡೀರ. ಕೃಷ್ಣ, ಏನಪ್ಪ ಇದು? ಅಲ್ಲ ಕೃಷ್ಣ, ಅವನ್ ಎದುರು ಹಾಕೊಂಡ್ರೆ ಕಷ್ಟ ಆಗಲ್ವಾ? ನನಗೇನು ಕಷ್ಟ ಆಗಲ್ಲ. ಅವನೇನಾದ್ರೂ ಮತ್ತೆ ಬಂದ್ರೆ ಇದನ್ನೆಲ್ಲ ಹೇಳ್ಕೊಂಡಿದ್ ನೀವೇಂತ ಹೇಳ್ಬಿಡ್ತೀನಿ. ಓಕೆನಾ? ನೀನು ಸವಾಸ ಬೇಡ ಕಣಯ್ಯ. ನೀವ್ ವೇಟ್ ಕೊಡ್ರಿ. ಅಯ್ಯೋ, ಏ ಅಂಜು, ಏನಮ್ಮ? ನಿಮ್ಮಪ್ಪ ಕರೀತಾ ಇದಾರೆ ಕಣೆ. ಏನಂತೆ? ಇನ್ನೇನಂತೆ, ಮದ್ವೆ ವಿಷಯ. ಅಮ್ಮ, ಎಷ್ಟು ಸಲ ಹೇಳಿದೀನಿ ನಂಗ್ ಈಗ್ಲೇ ಮದ್ವೆ ಬೇಡ ಅಂತ. ಹಾಗಂದ್ರೆ ಹೇಗಮ್ಮ? ನನ್ ಮಾತ್ ಕೇಳ್ತಾರ ನಿಮ್ಮಪ್ಪ? ನೀನೇ ಬಂದ್ ನೇರವಾಗಿ ಹೇಳ್ಬಿಡಮ್ಮ. ನಡಿ. ಲಕ್ಷಣವಾಗಿದ್ದಾನೆ. ಏನಪ್ಪ ನೀವು ಈಗ್ಲೇ ಮದ್ವೆ ಬೇಡ ಅಂದ್ರೆ ಸುಮ್ನೆನೆ ಇರಲ್ಲ. ತುಂಬಾ ಒಳ್ಳೆ ಸಂಬಂಧ ನಮ್ಮ. ನಾಳೆ ಕೈ ತಪ್ಪೋಯ್ತು ಅಂತ ಪಶ್ಚಾತ್ತಾಪ ಪಡಬಾರ್ದು. ಫೋಟೋ ನೋಡು, ನಾಡಿದ್ದು ನಿನ್ ನೋಡಕ್ ಮನೆಗ್ ಬರ್ತಾ ಇದ್ದಾರೆ. ಅದ್ ಹಾಗಲ್ಲಪ್ಪ. ಮೊದಲು ಫೋಟೋ ನೋಡು ಒಂದೇ. ಅಪ್ಪ, ಇವನ್ ವಯಸ್ಸೆಷ್ಟು? 32 ಅಂತಮ್ಮ. ಇವನ್ ಡೇಟ್ ಆಫ್ ಬರ್ತ್ ನೋಡಿದ್ರೆ 36 ವರ್ಷ ಅಂತ ಗೊತ್ತಾಗತ್ತೆ. ತಗೋಮ್ಮ. ಅಯ್ಯಪ್ಪ, ಏನ್ರಿ ನೀವು? ವಯಸ್ಸಿನ ಅಂತರನೂ ಗೊತ್ತಾಗಲ್ವಾ? ಆಸ್ತಿ ಅಂತರ ನಮಗೂ ಅವ್ರಿಗೂ ತುಂಬಾ ಜಾಸ್ತಿ ಇದೆ. ಅಪ್ಪ, ನನ್ಗೂ ಹೆಂಗೂ ವಯಸ್ಸಿನ ಅಂತರ ತುಂಬಾ ಇದೆ. ನೋಡಮ್ಮ, ಮೊನ್ನೆ 114 ವರ್ಷದ ಮುದುಕ 18 ವರ್ಷದ ಹುಡುಗಿನ ಮದುವೆ ಮಾಡ್ಕೊಂಡಿದ್ದು ಪೇಪರ್ ಬಂದಿದೆ.
ಅಂತದ್ರಲ್ಲಿ ಈ 8-10 ವರ್ಷದ ವ್ಯತ್ಯಾಸ ಏನ್ ಮಹಾ? ನೋಡಿ, ಹೀಗೆ ನೀವೇನಾದ್ರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ರೆ ನಾನು ಯಾವ್ದಾದ್ರು ಹುಡುಗನ್ ಲವ್ ಮಾಡಿ ಮದ್ವೆ ಆಗಿ ಹೊರಟೋಗ್ತೀನಿ ಅಷ್ಟೇ. ನಾನು ಅಷ್ಟೇ. ಈ ಹುಡುಗನ್ಗೆ ಅಲ್ಲಲ್ಲ, ಈ ಮುದುಕನ್ಗೆ ನನ್ ಮಗಳನ್ನ ಕೊಡಲ್ಲ, ತಿಳ್ಕೊಳ್ಳಿ. ಏನಯ್ಯ ನಿನ್ ಗತಿ? ಇನ್ನ ಬರ್ಲಿಲ್ವೇ? ಹಾಯ್ ಹಾಯ್. ತಗೊಳ್ಳಿ, ನೆನ್ನೆ ನೀವು ಕೊಟ್ಟಿದ್ದು. ಥ್ಯಾಂಕ್ ಯು. ನಾನ್ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು, ಯಾಕಂದ್ರೆ ನೆನ್ನೆ ನೀವು ಸರಿಯಾದ ಟೈಮಿಗೆ ನನ್ನ ಮಾನ ಉಳಿಸ್ಬಿಟ್ರಿ. ಅದೇನೋ ಕೆಲವ್ರನ್ನ ಒಂದೊಂದ್ಸಲ ನೋಡಿದ್ರೆ ಒಳ್ಳೆಯವರು ಅನ್ನಿಸ್ತಾರೆ, ಅದಕ್ಕೆ ನೆನ್ನೆ ನಾನ್ ನಿಮ್ಗೆ ಹೆಲ್ಪ್ ಮಾಡ್ದೆ. ನನ್ನ ಬಗ್ಗೆ ಅಷ್ಟು ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಲ್ಲ, ತುಂಬಾ ಥ್ಯಾಂಕ್ಸ್. ಇಟ್ಸ್ ಓಕೆ. ಬಸ್ ಬಂತು. ಬಸ್ ಬಸ್ ಬನ್ನಿ ಬನ್ನಿ. ಓಕೆ. ಈ ಕಡೆ ಬನ್ನಿ. ನಿಮ್ಮನ್ನ ಹೇಗೆ ಅಪ್ರೋಚ್ ಮಾಡ್ಲಿ? ಹಲೋ ಮಿಸ್ಟರ್, ಪ್ಲಾನ್ ಮಾಡ್ತೀನಿ. ಹಲೋ, ಇವತ್ತಾದ್ರೂ ಟಿಕೆಟ್ ತಗೊಳಕ್ ದುಡ್ಡು ತಗೋ ಬಂದಿದ್ದೀರಾ? 2 ಕಾರ್ಪೊರೇಷನ್. 2 ಕಾರ್ಪೊರೇಷನ್? ಇನ್ನೊಬ್ರು ಯಾರು? ಅವರು. ಓಹೋ, ನೆನ್ನೆ ಸಿಂಗಲ್ ಟಿಕೆಟ್ ಇದ್ದಿದ್ದು ಇವತ್ತು ಡಬಲ್ ಆಗೋಯ್ತಾ? ಅವ್ರಿಗೆ ಹೇಳಿ ಅವ್ರ ಟಿಕೆಟ್ನು ನಾನೇ ತಗೊಂಡಿದ್ದೀನಿ ಅಂತ. ರೇ ಮಿಸ್ಟರ್, ನಾನ್ ಕಂಡಕ್ಟರ್ ಕೆಲಸ ಬಿಟ್ಟು ಈ ಮೀಡಿಯೇಟರ್ ಕೆಲಸ ಬೇರೆ ಮಾಡ್ಬೇಕಾ? ನೋ ಪ್ರಾಬ್ಲಮ್. ಥ್ಯಾಂಕ್ ಯು ತಗೊಳ್ಳಿ. ಥ್ಯಾಂಕ್ಸ್. ಆ ಟಿಕೆಟ್ 1 ಕಾರ್ಪೊರೇಷನ್ ಕೊಡಿ. ನಿಮ್ ಟಿಕೆಟ್ ನ ಅವ್ರು ತಗೊಂಡಿದ್ದಾರೆ ನೋಡಿ. ಆ ಟಿಕೆಟ್ ಪ್ಲೀಸ್ ಪ್ಲೀಸ್. ನಾನು ನೀವು ಕಾಫಿಗೆ ಬರ್ತಿರೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ನಾನು ಅವತ್ತು ಹೇಳಿದ್ದು ನೆನ್ಪಿದ್ಯಾ ನಿಮ್ಗೆ? ಕೆಲವ್ರನ್ನ ನೋಡಿದ ತಕ್ಷಣ ಒಳ್ಳೆಯವ್ರಿರ್ಬೇಕು ಅಂತ ಅನ್ಸುತ್ತೆ ಅಂತ. ನನ್ ಮನ್ಸಿಗೆ ನೀವು ಒಳ್ಳೆಯವರು ಅಂತ ಅನ್ಸುತ್ರಿ, ಅದಕ್ಕೆ ಬಂದೆ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ತುಂಬಾ ದಿವಸದಿಂದ ನಾನ್ ನಿಮ್ಮನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ನೀವೊಬ್ರ ಕಡೆ ಕೂಡ ಕಣ್ಣೆತ್ ಸಹ ನೋಡ್ತಿರ್ಲಿಲ್ಲ, ಅದಕ್ಕೆ ಅವತ್ತು ಟಿಕೆಟ್ ದುಡ್ಡು ಕೊಟ್ಟಿದ್ದು. ಥ್ಯಾಂಕ್ಸ್. ಮತ್ತೆ ನಂದು ಇನ್ನೊಂದು ಪ್ರಶ್ನೆ. ಏನು? ಹುಡುಗಿರ್ ಫ್ರೆಂಡ್ ಆದ ತಕ್ಷಣ ಡೇಟಿಂಗು ಅದು ಇದು ಅಂತ ಯೋಚನೆ ಮಾಡೋ ಕಾಲ ಇದು. ನಾನ್ ನಿಮ್ಮನ್ನ ಡೈರೆಕ್ಟ್ ಆಗಿ ಕೇಳ್ತೀನಿ. ಗಾಬರಿ ಆಗ್ಬೇಡಿ. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬೋದಾ? ಏನ್ ವಿಷಯ ಅಂತ? ನಾನ್ ನಿಮ್ಮನ್ನ ಮದುವೆ ಆಗ್ತೀನಿ ಅಂತ. ಅಯ್ಯಯ್ಯೋ, ಸದ್ಯಕ್ ಬೇಡ, ಸಮಯ ನೋಡಿ ನಾನೇ ಹೇಳ್ತೀನಿ. ಹಾಗ್ ಬನ್ನಿ. ಅಂದ್ರೆ ನಿಮಗೆ ನನ್ ಬಗ್ಗೆ ಒಪ್ಪಿಗೆ ಇದೆ ತಾನೆ? ಥ್ಯಾಂಕ್ ಯು ವೆರಿ ಮಚ್.
ಅಂಜು ಅಂಜು ಟಂಟಣ ಯಾವೂರವ ಇವ ಯಾವೂರವ ಏನ್ ಚಂದ ಕಾಣಿಸ್ತಾನೆ ಯಾವೂರವ. ನೋಡ್ದ್ಯಾ ಹುಡುಗ ಹೇಗಿದ್ದಾನೆ? 1 ಲಕ್ಷ ರೂಪಾಯಿ ಸಂಬಳ, ತಿಂಗಳಿಗೆ 6 ಕೋಟಿ ರೂಪಾಯಿ ಆಸ್ತಿ. ನಿಮ್ಮ ಅಮ್ಮ ಕೊಟ್ಟಿದ್ದನ್ನ ಮುಚ್ಚಿಡು, ಸುಮ್ಮನೆ ಕಣ್ಣು ಮುಚ್ಕೊಂಡು ಒಪ್ಕೊಂಡ್ಬಿಡು. ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡ್ಬಹುದಾ? ಆ, ಏನ್ ವಿಷಯ ಅಂತ? ನಿಮ್ಮನ್ನ ಮದ್ವೆ ಆಗ್ತೀನಿ ಅಂತ. ಅಂಜು, ದೇವ್ರೆ, ತಂದೆ ತಾಯಿ ಇಲ್ದಿರೋ ಅನಾಥ ನಾನು. ಇದುವರೆಗೂ ನಿನ್ನ ಏನು ಕೇಳ್ಕೊಂಡಿಲ್ಲ. ಈ ಹುಡುಗಿ ನನಗ್ ಸಿಗೋ ಹಾಗೆ ಮಾಡಪ್ಪ. ಹೋಗೋಣ. ಸೊ ನಿಮ್ ತಂದೆಗೆ ಆಸ್ತಿನೂ ಇದ್ದು ಮನೆಯಲ್ಲಿ ಆಗುವಂತ ಹುಡುಗ ಬೇಕು ಅಲ್ವಾ? ಹೌದು. ಮತ್ತೆ ನಮ್ಮಿಬ್ರಿಗೂ ಸೊಲ್ಯೂಷನ್? ನಮ್ ತಂದೆ ಆಸೆ ಪ್ರಕಾರ ಅಂತೂ ನಾವಿಬ್ರು ಮದ್ವೆ ಆಗಕ್ಕಾಗಲ್ಲ. ನಮ್ಮಿಬ್ರು ಇಷ್ಟದಂತೆ ಪ್ಲಾನ್ ಮಾಡ್ಬೇಕು ತಾನೇ? ಎಸ್. ಹೇಗ್ ಪ್ಲಾನ್ ಮಾಡೋದು? ನಮ್ ತಂದೆ ಬಂದ್ಬಿಟ್ರು. ನಮ್ಮಿಬ್ರು ನೋಡಿ ಬಚ್ಚಿಟ್ಕೊಂಡಿದ್ದಾರೆ. ನಾನ್ ಫೋನ್ ಮಾಡ್ತೀನಿ, ಮತ್ತೆ ಸಿಗ್ತೀನಿ. ಓಕೆ ಬಾಯ್. ಅಂಜು, ಯಾರು ಕಾಣ್ತಾನೆ ಇಲ್ವಲ್ಲ? ನೀವೇ ನನ್ನ ಮಾವ ಬಂದ್. ಹುಡುಕಿ ಹುಡುಕಿ ಚೆನ್ನ ಹುಡುಕಿ. ನನ್ನ ಹಿಂದೆನೆ ಬಚ್ಚಿಟ್ಕೋತೀಯ? ನಿನ್ ಹೆಸರು, ಕುಲ, ಗೋತ್ರ, ಅಡ್ರೆಸ್ ಕಂಡುಹಿಡಿದ ಬಿಡೋದೇ ಇಲ್ಲ. ನಿನ್ ಮೀಟ್ ಮಾಡೇ ಮಾಡ್ತೀನಿ. ಅಯ್ಯೋ, ಈ ಫೈಲ್ ಇಡಕ್ ಹೋಗಿ ಆ ಫೈಲ್ ಇಟ್ನಾ? ಟೈಮ್ ಆಯ್ತು. ಈ ಮಾವನ್ ಬೇರೆ ನೋಡ್ಬಿಟ್ಟು ಒಳ್ಳೆ ಟೆನ್ಷನ್ ಆಗೋಗಿದೆ ನನಗೆ. ಅಬ್ಬಾ, ದೇವ್ರೆ. ಏನಪ್ಪಾ ಕೃಷ್ಣ, ಬೆಳಗಿನಿಂದಲೂ ಟೆನ್ಷನ್ ನಲ್ಲಿ ಇದ್ದಾಗಿದೆಯಲ್ಲ, ಏನಾಯ್ತು? ಅದು ಬೆಳಿಗ್ಗೆ ನಾನು ಲವ್ ಮಾಡ್ತಿದ್ನಲ್ಲ ಹುಡುಗಿ ಅಂಜು, ಇಬ್ರು ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲಿ ಸಡನ್ ಆಗಿ ಅವ್ರ ಅಪ್ಪ ಬಂದ್ಬಿಟ್ರು. ನಿಮ್ಮಿಬ್ರು ನೋಡಿಬಿಟ್ರಾ? ನೋಡ್ಬಿಟ್ರು. ಸಖತ್ ಕಿಲಾಡಿ ಮನುಷ್ಯ. ಕಿಲಾಡಿನಾ? ನಮ್ಮಿಬ್ರು ನೋಡಿ ಅವ್ರು ಬಚ್ಚಿಟ್ಕೊಂಡ್ಬಿಟ್ರು. ನಮ್ಮನ್ನೇ ಹುಡುಕ್ತಿದ್ರೆ ಅಂತ ಗೊತ್ತಾಯ್ತು. ನಾನು ತಪ್ಪಿಸ್ಕೊಂಡು ಓಡ್ ಬಂದ್ಬಿಟ್ಟೆ. ಪರವಾಗಿಲ್ಲ ಕಣಯ್ಯ. ಯಾರ್ ಬೇಕು ಸರ್? ಅದು ಕೃಷ್ಣ ಅನ್ನೋರು. ಅವರೇ ನಮ್ಮ ಮಾವ. ನಿಮ್ ಮಾವನ? ಹೋಗಿ ಅದೇನು ಅಂತ ವಿಚಾರಿಸಿ. ನನ್ನೇನಾರ ಕೇಳಿದ್ರೆ ಬಿಸಿ ಇದಾರೆ ಅಂತ ಮ್ಯಾನೇಜ್ ಮಾಡಿ. ಆಮೇಲೆ ನಾನಿಲ್ಲಿ ಕ್ಲರ್ಕ್ ಆಗಿದ್ದೀನಿ ಅಂತ ಮಾತ್ರ ಅವ್ರಿಗೆ ಗೊತ್ತಾಗೋದ್ ಬೇಡ. ಇದೇ ಆಫೀಸಲ್ಲಿ ಇರೋದು ಅಂತ ಗೊತ್ತಾಯ್ತು. ರಾಮ ಸರ್, 2 ಕಾಫಿ ತಗೊಂಡು ಬಾ. ಸರಿ ಸರ್. ಯಾರು ನೋಡ್ಬೇಕಾಗಿತ್ತು ಅಂದ್ರೆ? ಕೃಷ್ಣ ಅವ್ರನ್ನ. ಅಂದ್ರೆ ನಮ್ ಸಾಹೇಬ್ರನ್ನ? ಕೃಷ್ಣ ಅವರು ಅಂದ್ರೆ ನಿಮ್ ಸಾಹೇಬ್ರ? ಹೌದು, KS ಆಫೀಸರು. ಓ, KS ಆಫೀಸರ್. ಅಂದ ಹಾಗೆ ನೀವ್ಯಾರು? ನಾನು ಅವ್ರ ಸಂಬಂಧಿಕರು. ಸ್ವಲ್ಪ ನೋಡ್ಬೇಕಾಗಿತ್ತು. ಸಾಹೇಬ್ರು ಮೀಟಿಂಗ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ನಾಳೆ ಬನ್ನಿ. ಓ, ನಾಳೆ ಬರ್ತೀನಿ. ತಮ್ಮ ಹೆಸರು? ನಾರಾಯಣ್ ರಾವ್ ಅಂತ. ನಾರಾಯಣ ರಾವ್. ಸಾಹೇಬ್ರು ಬಂದ ಕಡೆ ಹೇಳ್ತೇನೆ. ಅವರು KS ಆಫೀಸರ್ ತಾನೆ? ಅಯ್ಯೋ, ಅನುಮಾನವೇ ಬೇಡ. ನಮ್ಮ ಸಾಹೇಬ್ರು ನೋಡಿದ್ರೆ ಇಡೀ ಸ್ಟಾಪೇ ಗಡ 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 ನಡುಗುತ್ತೆ. ಹಾ ಸರಿ, ನಾಳೆ ಬರ್ತೀನಿ. ಅಬ್ಬಾ,
ಏನಂದ್ರು? ಅವರು ಕೃಷ್ಣ ಅವ್ರು ನೋಡ್ಬೇಕು ಅಂದ್ರು. ಸಾಹೇಬರು ಈಗ ಬ್ಯುಸಿ ಆಗಿದ್ದಾರೆ, ಸಾಧ್ಯವಿಲ್ಲ ಅಂದೆ. ತುಂಬಾ ಒಳ್ಳೆ ಕೆಲಸ ಮಾಡಿದ್ರಿ. ಅವ್ರು ಹುಡ್ಕೊಂಡ್ ಬಂದಿದ್ದು ನನ್ನನ್ನೇ. ಮತ್ತೆ ಈಗ ಏನ್ ಮಾಡ್ತೀಯ? ಯೋಚನೆ ಮಾಡೋಣ. ಅಮ್ಮ, ನನ್ ಮದ್ವೆಗೇನಮ್ಮ ಅಂತ ಅರ್ಜೆಂಟು? ಇನ್ನು ಸ್ವಲ್ಪ ದಿನ ಆಗ್ಲಿ ಅಂತ ಅಪ್ಪ ಹತ್ರ ಹೇಳಮ್ಮ. ಅಯ್ಯ, ನಿಮ್ಮಪ್ಪ ಯಾವತ್ತಾನೆ ನನ್ ಮಾತ್ ಕೇಳಿದ್ದಾರೆ? ಅವ್ರ ಮನ್ಸಿಗೆ ಹೇಗ್ ತೋಚುತ್ತೋ ಹಾಗೆ ತಾನೇ ಮಾಡೋದು. ಅಮ್ಮ, ಒಂದ್ ಮಾತ್ ಹೇಳಮ್ಮ ಪ್ಲೀಸ್. ಅಲ್ವೇ? ಹೇಗಿದ್ರು ನಿನ್ ಕಾಲೇಜ್ ಮುಗ್ದಿದೆ, ಇವತ್ತೆಲ್ಲ ನಾಳೆ ಮದ್ವೆ ಆಗ್ಲೇಬೇಕಲ್ವಾ? ಅದ್ ಯೋಚನೆ ಮಾಡ್ಬೇಡ ಗಜೋ. ನನ್ನ ಮಗಳು ನಾನ್ ನೋಡಿದ ಗಂಡನ್ನೇ ಮದುವೆ ಆಗೋದು. ಹುಡುಗನ ಹೆಸರು ಕೃಷ್ಣ ಅಂತ, KAS ಆಫೀಸರು. ಸರ್ಕಾರಿ ಕಾರು, ಸರ್ಕಾರಿ ಬಂಗ್ಲೆ, ಕೈ ತುಂಬಾ ಸಂಬಳ. ಮನಸ್ಸು ಮಾಡಿದ್ರೆ ನಮಗಿಂತ 10ರಷ್ಟು ಆಸ್ತಿ ಸಂಪಾದನೆ ಮಾಡಬಹುದು. ನಾನು ಹೇಳ್ದಾಗ ಕೇಳಮ್ಮ. ಕಣ್ ಮುಚ್ಕೊಂಡು ಕೃಷ್ಣನ್ ಮದುವೆ ಆಗೋಕೆ ಒಪ್ಕೋ. ಅವರಿವತ್ತು ಬಿಸಿ ಇದ್ರು, ನಾಳೆ ಹೋಗಿ ಮೀಟ್ ಮಾಡ್ಕೊಂಡ್ ಬರ್ತೀನಿ. ಗಜೋ, ತುಂಬಾ ಹಶ್ವಾಗ್ತಾ ಇದೆ, ಬಡ್ಸ್ ಬಾ. ನಡೀರಿ. ಹಾಯ್ ಅಂಜು. ನಾನ್ ನಿಮ್ ಹತ್ರ ಸ್ವಲ್ಪ ಅರ್ಜೆಂಟ್ ಆಗಿ ಮಾತಾಡ್ಬೇಕಾಗಿತ್ತು. ನಾನು ನಿನಗೆ ಅರ್ಜೆಂಟಾಗಿ ಒಂದು ವಿಷಯ ಹೇಳಬೇಕಿತ್ತು. ಏನದು? ನಿಮ್ ತಂದೆ ಇವತ್ತು ನನ್ನ ಮೀಟ್ ಮಾಡಕ್ಕೆ ಅಂತ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ರು. ನಾನು ದೂರದಿಂದಾನೇ ಅವ್ರನ್ನ ನೋಡಿ ಮ್ಯಾನೇಜ್ ಮಾಡ್ಬಿಟ್ಟೆ. ನಮ್ ಕಲೀಗು ಸಾಹೇಬ್ರು ಬಿಸಿ ಇದಾರೆ ಅಂತ ಹೇಳಿ ಅವ್ರನ್ನ ಕಳಿಸ್ಬಿಟ್ಟಿದ್ದಾರೆ. ಆಮೇಲೆ ಏನು, ಹಾಗೆ ಹೊರಟೋದ್ರು. ಹೌದು, ಅವ್ರು ಹೇಗ್ ಬಂದ್ರು ನಿಮ್ಮ ಆಫೀಸ್ಗೆ? ದೇವಸ್ಥಾನದಲ್ಲಿ ನಮ್ಮಿಬ್ರು ನೋಡ್ಬಿಟ್ರಲ್ಲ, ಹೇಗೋ ಪತ್ತೆ ಮಾಡಿ ನಮ್ಮ ಆಫೀಸ್ಗೆ ಬಂದ್ಬಿಟ್ಟಿದ್ದಾರೆ. ಅವ್ರ ಮನೆಗ್ ಬಂದ್ ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ನೋಡಮ್ಮ, ನೀನ್ ಮದ್ವೆ ಆಗೋ ಹಾಗಿದ್ರೆ ಕೃಷ್ಣ ಅನ್ನೋ ಆಫೀಸರ್ನೇ ಮದ್ವೆ ಆಗ್ಬೇಕು ಅಂತ ಹೇಳಿದ್ರು. ಅವರು ನಿಮ್ಮನ್ನ KAS ಆಫೀಸರ್ ಅಂತ ಅನ್ಕೊಂಡಿದ್ದಾರೆ. ನಾಳೆ ಮತ್ತೆ ನಿಮ್ ಆಫೀಸ್ ಹತ್ರ ಬರ್ತಾರೆ, ಸ್ವಲ್ಪ ಹುಷಾರು. ಬರ್ಲಿ ಬಿಡು, ನಾನ್ ಮ್ಯಾನೇಜ್ ಮಾಡ್ತೀನಿ. ಓಕೆ ಬಾಯ್. ಓಕೆ ಬಾಯ್. ರೀ ಪ್ರಸಾದ್, ಒಂದ್ ನಿಮಿಷ ಬನ್ನಿ. ಏನು? ಚೆನ್ನಡ ಬನ್ನಿ. ಮೇಡಮ್. ಏನಪ್ಪ ಕೃಷ್ಣ? ನಾಳೆ ನಮ್ಮ ಮಾವ ಮತ್ತೆ ಆಫೀಸ್ಗೆ ಬರ್ತಿದ್ದಾರೆ. ಹೇಗಿದ್ರು ಸಾಹೇಬ್ರು ರಜದಲ್ಲಿದ್ದಾರೆ. ನೀವೆಲ್ಲ ಸ್ವಲ್ಪ ನಾನೇ ಸಾಹೇಬ್ರು ಅನ್ನೋ ರೀತಿಲಿ ಕೋಆಪರೇಟ್ ಮಾಡ್ತೀರಾ? ಆಯ್ತು ಬಿಡು ಕೃಷ್ಣ, ಅಷ್ಟು ಮಾಡಕ್ ಆಗಲ್ವಾ? ಡೋಂಟ್ ವರಿ, ನಾನಿದ್ದೇನೆ. ಥ್ಯಾಂಕ್ ಯು. ಡೋಂಟ್ ವರಿ ಕೃಷ್ಣ, ನಾವಿದೀವಿ. ಥ್ಯಾಂಕ್ ಯು ಮೇಡಮ್. ಹಾಯ್ ಅಂಜು. ಏನು ಒಳ್ಳೆ ಮೂಡಲ್ಲಿದ್ಯಾ? ಹುಡ್ಗ ಓಕೆನಾ? ನೋಡೋಣ. ಒಳ್ಳೆ ಆಫೀಸರ್ ಅಂತೆ. ಹೇಗೋ ಅಪ್ಪನ್ ಪ್ರಯತ್ನ ಮಾತ್ರ ಸಕ್ಸಸ್ಫುಲ್ ಆಯ್ತು. ಹೇಗೆ? KAS ಆಫೀಸರ್ ಅಂದ್ರೆ ಕಮ್ಮಿನಾ? ಒಳ್ಳೆ ಸಂಬಳ ಜೊತೆಗೆ ಸಮಥಿಂಗ್ ಸಕ್ಕತ್ತಾಗಿರ್ತಾರೆ. ಚೆನ್ನಾಗ್ ಆಸ್ತಿ ಕೂಡ ಮಾಡಿರ್ತಾರಂತೆ. ಹೌದು, ಅಪ್ಪನ್ ಇವ್ರು ಹೇಗ್ ಗೊತ್ತಾದ್ರು? ನನಗೊತ್ತಿಲ್ಲ. ಎನಿ ಹೌ, ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್. ಗುಡ್ ನೈಟ್. ಗುಡ್ ನೈಟ್. ಯಾಕೆ? ಡೋಂಟ್ ವರಿ, ಎಲ್ಲ ರೆಡಿ. ನೋ ಪ್ರಾಬ್ಲಮ್. ನೋ ಪ್ರಾಬ್ಲಮ್. ಏನ್ ಬಂದ್ಬಿಡ್ತಾರೆ, ಹುಷಾರಾಗಿ. ಓಕೆ. ನಮಸ್ಕಾರ ಸರ್. ನಮಸ್ಕಾರ. ಕೃಷ್ಣ ಅವ್ರು ನೋಡ್ಬೇಕಾಗಿತ್ತು. ಯಾರು? ನಮ್ ಸಾಹೇಬ್ರು ತಾನೇ ಸರ್? ಒಂದ್ ನಿಮಿಷ ಸರ್, ಕೇಳ್ಕೊಂಡ್ ಬಂದ್ಬಿಡ್ತೀನಿ. ಸರ್, ನೀವ್ ಹೇಳಿದ್ರಲ್ಲ, ಅವ್ರು ಬಂದಿದ್ದಾರೆ ಸರ್. ಬಂದಿದ್ದಾರೆ. ನೀವನ್ನ ಕೂರಿಸಿ ಕಾಫಿ ಕೊಡ್ತಾ ಇರಿ. ಓಕೆ ಸರ್. ಹೋಗಿ. ಪ್ರಸಾದ್, ನೀವು ನನ್ನ ಬಗ್ಗೆ ಸ್ವಲ್ಪ ಜಾಸ್ತಿ ಎಕ್ಸ್ಟ್ರಾ ಹೇಳ್ತಾರೆ. ನಾ ಸ್ವಲ್ಪ ಲೇಟ್ ಆಗಿ ಎಂಟ್ರಿ ಕೊಡ್ತೀನಿ. ಅಯ್ಯೋ, ನೀವ್ ಹೇಳ್ಬೇಕೆ ನೋಡಿ. ಕೃಷ್ಣ ಸರ್, ಹೊರ ಕೇಳಿದ್ದಾರೆ, ಬನ್ನಿ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ. ಕಾಫಿ ತಗೊಳ್ತೀರಾ, ಟೀ ತಗೊಳ್ತೀರಾ ಸರ್? ಸ್ವಲ್ಪ ಕಾಫಿ ತರ್ತೀನಿ ಸರ್. ಕೃಷ್ಣ KAS.
ನಮಸ್ಕಾರ ಸರ್. ನಮಸ್ಕಾರ. ತಾವು ನಿನ್ನೆ ಅವತ್ ಭೇಟಿ ಆಗಿದ್ನಲ್ಲ ಸರ್, ಸಾಹೇಬ್ರ ಪಿಯ ನಾನು, ಪ್ರಸಾದ್ ಅಂತ. ನಮಸ್ಕಾರ. ನಿಮ್ ಸಾಹೇಬ್ರು ಚೇಂಬರ್ ಅಲ್ಲಿ ಕೂತ್ಕೊಳ್ಳಲ್ವಾ? ಅಲ್ಲೇ ಕೂತ್ಕೊಳ್ತಾರೆ ಸರ್. ರೂಮ್ ವಾಸ್ತು ಸರಿ ಇಲ್ಲ ಅಂತ ಯಾರೋ ಹೇಳಿದ್ದಾರೆ. ಅದಕ್ಕೆ ಸಾಹೇಬ್ರು ನಮ್ಮೊಟ್ಟಿಗೆ ಕುತ್ಕೊಂಡು ಕೆಲಸ ಮಾಡ್ತಾರೆ. ಅದ್ ಸರಿ, ನಮ್ ಸಾಹೇಬ್ರಿಂದ ತಮ್ಗೇನ್ ಕೆಲಸ ಬೇಕಾಗಿತ್ತು? ಸದ್ಯಕ್ಕೇನು ಇಲ್ಲ, ಮುಂದೆ ಆಗ್ಬೇಕು. ಅಂದ್ರೆ ನನ್ ಮಗಳನ್ನ ಅವ್ರು ಕೊಟ್ಟು ಮದುವೆ ಮಾಡೋಣ ಅಂತ, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಪರವಾಗಿಲ್ಲ, ಒಳ್ಳೆ ವರನ ಹುಡುಕಿದ್ದೀರಾ. ನಮ್ ಸಾಹೇಬರು ತುಂಬಾ ಒಳ್ಳೆಯವರು. ಇನ್ನೇನು ಮಿಟಿ ಮುಗಿಸ್ಕೊಂಡ್ ಬಂದ್ಬಿಡ್ತಾರೆ. ಇಲ್ಲೇ ಇರಿ ಸರ್, ತಗೊಳ್ಳಿ ಕಾಫಿ. ಕುಡಿರಿ ಕುಡಿರಿ. ನಮಸ್ಕಾರ. ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ತಾವ್ ಯಾರು ಗೊತ್ತಾಗ್ಲಿಲ್ಲ? ನಾರಾಯಣ್ ರಾವ್ ಅಂತ. ಓಹೋ, ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಿತ್ತಾ? ಸ್ವಲ್ಪ ಮಾತಾಡೋದಿತ್ತು. ಒಂದ್ 2 ನಿಮಿಷ ನಿಮಗ್ ತೊಂದರೆ ಕೊಡ್ಬೋದಾ? ತುಂಬಾ ಇಂಪಾರ್ಟೆಂಟ್ ವಿಷಯನಾ? ಹೌದು ಸರ್. ಸರಿ ಹೇಳಿ. ನನ್ ಮಗಳು ಅಂಜನಾ ಅಂತ, ಅವಳಿಗೆ ಮದುವೆ ಮಾಡ್ಬೇಕು ಅಂತ. ಮಾಡಿ. ನನ್ನಿಂದ ಏನಾದ್ರೂ ಸಹಾಯ ಆಗ್ಬೇಕಾ? ಹೌದು, ತುಂಬಾ ದೊಡ್ಡ ಸಹಾಯನೇ ಆಗ್ಬೇಕು. ಮಾವ, ಸಹಾಯ ಆಗ್ಬೇಕಾ? ಗೊತ್ತಿದ್ದು ನಾಟಕ. ನನ್ನ ಮಗಳು ಅಂಜನಾನ ನೀವೇ ಮದುವೆ ಆಗ್ಬೇಕು ಸರ್. ಏನು ಡ್ರಾಮಾ ಮಾಡ್ತೀರಾ? ನಾನಾ ನೀನ? ಇದೆ ನನ್ನ ಮಗಳ ಫೋಟೋ. ಕೃಷ್ಣ 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 ಕೃಷ್ಣ. ನಾವ್ ಲವ್ ಮಾಡ್ತಿದೀವಿ ಅಂತ ಗೊತ್ತಿದ್ರು ಫೋಟೋ ಬೇರೆ ತೋರಿಸ್ತೀರಾ? ಏನು ಗೊತ್ತಿಲ್ದಿರೋ ಒಂಥರ ಫೋಟೋ ನೋಡೋದ್ ನೋಡು. ಹುಡುಗಿ ಚೆನ್ನಾಗಿದ್ದಾಳೆ. ಒಂದ್ಸಲ ಮನೆಗ್ ಬಂದು ಹುಡುಗಿ ನೋಡ್ಬಿಡ್ತೀನಿ, ಆಮೇಲೆ ಮುಂದಿಂದು ಯೋಚನೆ ಮಾಡೋಣ. ಹಾಗೆ ಆಗ್ಬೋದು. ಇವತ್ ಸಂಜೆನೆ ಬನ್ನಿ. ಬರ್ತಾ ಜೊತೆ ನಿಮ್ ತಂದೆ ತಾಯಿನೂ ಕರ್ಕೊಂಬನ್ನಿ. ನನ್ ಚಿಕ್ಕ ವಯಸ್ಸಲ್ಲೇ ನಮ್ ತಂದೆ ತಾಯಿ ತೀರ್ಕೊಂಡ್ಬಿಟ್ರು. ನಾನೊಬ್ಬ ಬಂದ್ ನೋಡಿದ್ರೆ ಸಾಕು. ಸರಿ ಸರಿ, ಹಾಗೆ ಆಗ್ಬಹುದು. ಸಂಜೆ ಬಂದ್ಬಿಡಿ. ಆಯ್ತಾಯ್ತು, ನಾನ್ ಬರ್ತೀನಿ. ವಿಳಾಸ ಫೋಟೋ ಹಿಂದೆನೆ ಇದೆ. ಗೊತ್ತು ಬಿಡಿ. ವಿಳಾಸ ಏನು ಮನೆನೇ ಗೊತ್ತಿದೆ. ಏನಂದ್ರಿ? ಅದೇ ವಿಳಾಸ ಹಿಂದೆ ಇದೆ ಎಂದೆ. ಇಲ್ಲಿದೆ ಇಲ್ಲಿದೆ. ಬರ್ತೀನಿ. ಆಗ್ಲಿ ಆಗ್ಲಿ. ಕೃಷ್ಣ ಕೃಷ್ಣ ಕೃಷ್ಣ. ಬನ್ನಿ. ನಮಸ್ಕಾರ. ನಮಸ್ಕಾರ. ಬನ್ನಿ ಬನ್ನಿ. ಮನೆ ಹುಡ್ಕೋದ್ ತೊಂದ್ರೆ ಆಗ್ಲಿಲ್ವಲ್ಲ? ಏನಿಲ್ಲ ಏನಿಲ್ಲ, ನಡೀರಿ. ಗುರು ಬಂದ 5 ನಿಮಿಷ. ಬನ್ನಿ. ಎಲ್ಲಿ ಬರ್ಲೇ ಇಲ್ವಲ್ಲ? ಮನೆ ನೋಡ್ತಾ ಇರ್ಬೇಕು. ಬನ್ನಿ ಕೂತ್ಕೊಳ್ಳಿ. 1 ನಿಮಿಷ. ಆಯ್ತಾಯ್ತು. ಗಜು, ಅವ್ರು ಬಂದಿದ್ದಾರೆ, ಬೇಗ ಬನ್ನಿ. ಇನ್ನೇನ್ ಬಂದ್ಬಿಡ್ತಾರೆ. ಬರ್ಲಿ ಬರ್ಲಿ, ಪರವಾಗಿಲ್ಲ. ಮನೆ ತುಂಬಾ ಚೆನ್ನಾಗಿದೆ. ಏನೋ ತಕ್ಕ ಮಟ್ಟಿಗಿದೆ. ನಿಮ್ಮ ಲೆವೆಲ್ ಇಲ್ಲ ಅಂದ್ಹಾಗೆ. ನಿಮ್ಮನೆ ಮನೆ JP ನಗರಲ್ಲಿ 2 ದೊಡ್ಡ ಸೈಟ್ ಇದೆ. ಮನೆ ಕಟ್ಟಿಸ್ಬೇಕು. JP ನಗರ್ ಸೈಟ್ ಅಂದ್ರೆ 3-4 ಕೋಟಿ ಆಗಬಹುದು. ಅಷ್ಟೇ ಅಲ್ಲ, HSR ಲೇಔಟ್ ಅಲ್ಲೂ 1 ಸೈಟ್ ಇದೆ. ಓಹೋ, ವೆರಿ ಗುಡ್ ವೆರಿ ಗುಡ್. ಕೃಷ್ಣ ಬಚಾವ. ಕಾಫಿ ಕೊಡಮ್ಮ. ಬಾಬಾ, ಇಲ್ಲೇ ಕೂತ್ಕೋ. ಇವರು ನನ್ನ ಧರ್ಮಪತ್ನಿ ಗಜಲಕ್ಷ್ಮಿ. ಇವಳು ನನ್ನ ಮೊದಲನೇ ಮಗಳು ಅಂಜನಾ. ನನ್ನ 2ನೇ ಮಗಳು ಸಂಜನಾ ಕಾಲೇಜಿಗೆ ಹೋಗಿದ್ದಾಳೆ. ಸರಿ. ಏನು ಒಬ್ಬರನ್ನೊಬ್ಬರನ್ನ ಇಲ್ಲಿವರೆಗೂ ನೋಡೇ ಇಲ್ಲ. ನೋಡೋದ್ ನೋಡು. ಘಾಟಿ ಮಾವ. ನಮ್ಮ ಹುಡುಗಿ ಒಪ್ಪಿಗೆ ಆಗಿ ನೀವು ಮದುವೆ ಆದ್ರೆ ಮನೆ ಅಳಿನಾಗಿ ನಮ್ಮನೇಲೇ ಉಳಿಬಹುದು.
ಮನೆ ಅಳಿಯನ? ಯಾಕೆ? ಆಯ್ತು, ನನಗೊಪ್ಪಿಗೆ ಇದೆ. ಆದ್ರೆ ನಿಮ್ ಮಗಳನ್ನ ಒಂದ್ಸಲ ಕೇಳ್ಬೇಕಿತ್ತೇನೋ. ಕೇಳೋದೇನ್ ಬಂತು, ಅವಳು ಒಪ್ಕೊಂಡೇ ಒಪ್ಕೋತಾಳೆ. ಸಂಕೋಚೈನಿ, ಒಳಗಡೆ ಬಂದು ನನ್ನ ಹತ್ರ ಹೇಳು. ಇಲ್ಲ ಇಲ್ಲ, ನನ್ಗೊಪ್ಪಿಗೆ ಆಗಿದ್ದಾರೆ. ಎಲ್ಲಿ ನಿಮ್ ಕ್ಲರ್ಕ್? ಏನ್ರಿ ಸಮಾಚಾರ? ಏನು ಸಮಾಚಾರ ಇಲ್ಲ. ಸ್ವಲ್ಪ ಕೋಪರೇಟ್ ಮಾಡಿದ್ರೆ 4 ಕೋಟಿ ರೂಪಾಯಿ ಟೆಂಡರ್ ಸಿಗ್ತಾ ಇತ್ತು. ಈಗ 2 ಕೋಟಿ ರೂಪಾಯಿ ಲಾಸ್ ಆಗಿದೆ. ಎಲ್ಲಿ ಅವನು? ಇರ್ರಿ, ಸ್ವಲ್ಪ ಸಮಾಧಾನವಾಗಿರ್ರಿ. ಅವ್ರು ಮದುವೆ ಮಾಡ್ಕೊಂಡು ರಜೆಯಲ್ಲಿ ಇದ್ದಾರೆ. ಓಹೋ, ಮದುವೆ ಮಾಡ್ಕೊಂಡು ರಜದ ಮೇಲೆ ಮಜಾ ಮಾಡಕ್ ಹೋಗ್ಯವನೆ. ಏಯ್, ಬುಲ್ಡೆ ಬಿಚ್ಚಾಕ್ಬಿಡ್ತೀನಿ. ಅವ್ನಿಗೆ ಹೇಳು, ಅವ್ನು ಸಿಕ್ಲಿ, ಆಮೇಲೆ ವಿಚಾರಿಸ್ಕೊತೀನಿ. ಬಂದ್ರು. ಮನೆ ಕಾಯುವಾಗ ಕೃಷ್ಣನ್ ಮೇಲೆ ಇಷ್ಟ ಆಡ್ತಾವನೆ. ಏನ್ರಿ ಇವನು? ನೀವು ನನ್ನ ಹತ್ರ KS ಆಫೀಸರ್ ಅಂತ ಸುಳ್ಳು ಹೇಳಿದ್ದೀರಾ. ನೋಡಿ, ನಾನು ಯಾವತ್ತು ನಿಮ್ ಹತ್ರ ನಾನು KS ಆಫೀಸರ್ ಅಂತ ಹೇಳಿಲ್ಲ. ಮತ್ತೆ ನಿಮ್ ಸ್ನೇಹಿತರೆಲ್ಲ ನಿಮ್ಮನ್ನ KS ಕೃಷ್ಣ ಅಂತ ಕರೀತಾರೆ. ಅಲ್ಲೇ ನೀವು ನನ್ನ ತಪ್ಪು ತಿಳ್ಕೊಂಡಿರೋದು. ನಾನೇನ್ ತಪ್ಪು ತಿಳ್ಕೊಂಡೆ? ನನ್ನ ಹೆಸರು ಕೋಲಾರ ಅಣ್ಣಯ್ಯ ಸುಂದರ ಕೃಷ್ಣ ಅಂತ. ನಾನು ಅದನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಕೃಷ್ಣ KAS ಅಂತ ಇಟ್ಕೊಂಡಿದ್ದೀನಿ. ಗಾಟ್ ಇಟ್? ಮತ್ತೆ ನಿಮ್ಮ ಆಫೀಸ್ ಚೇಂಬರ್ ಮುಂದೆ ಕೃಷ್ಣ KAS ಅಂತ ಬೋರ್ಡ್ ಇತ್ತಲ್ಲ? ಅದು ನಮ್ಮ ಆಫೀಸರ್ ಹೆಸರು. ಅವ್ರ ಹೆಸರು ಕೂಡ ಕೃಷ್ಣ ಅಂತ. ಆಕ್ಚುಲಿ ಅವರೇ ನಿಜವಾದ KAS ಆಫೀಸರ್. ಅಂಜು, ನಮ್ ಲಗೇಜ್ ಎಲ್ಲ ಪ್ಯಾಕ್ ಮಾಡು. ನಮ್ ರೂಮಿಗೆ ನಾವು ಹೋಗೋಣ. ಅಳಿಯಂದ್ರೆ? ಹೌದು ಅತ್ತೆ, ಇನ್ನು ಮೇಲೆ ನಮ್ ದಾರಿ ನಮ್ದು. ನಾನು ಆಟೋ ತಗೊಂಬರ್ತೀನಿ. ಸರಿ ರೀ ಬಾವಾ. ಒಂದ್ ನಿಮಿಷ ನಿಂತ್ಕೊಳ್ಳಿ. ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ನನ್ ಮಾತ್ ಕೇಳಿ ಅಳಿಯಂದ್ರೆ, ನಮ್ಗಿರೋದ್ ಇಬ್ರೇ ಹೆಣ್ಮಕ್ಳು. ಇಷ್ಟು ದೊಡ್ಡ ಮನೆ ಇದೆ, ನೀವಿಲ್ಲಿ ಆರಾಮಾಗಿರ್ಬಹುದು. ಬೇಡಿ ಅತ್ತೆ, ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ? ನಮ್ಗೇನು ತೊಂದ್ರೆ ಇಲ್ಲ, ಸುಮ್ನೆ ನಿಮ್ ರೂಮ್ಗೆ ನಡೀರಿ. ಭಾವ ಒಳಗ್ ನಡೀರಿ. ಅಲ್ಲಮ್ಮ, ಅಂಜು, ಭಾವನ ಒಳಗಡೆ ಕರ್ಕೊಂಡು ಹೋಗ್. ಬನ್ರಿ. ನನಗೆ ಹೊರಗಡೆ ಸ್ವಲ್ಪ ಕೆಲಸ ಇದೆ, ಬೇಗ ಬಂದ್ಬಿಡ್ತೀನಿ. ನಾನು ಹೋಗಿ ಬಂದ್ಬಿಡ್ತೀನಿ. ಬಾಯ್. ಬಂದ್ರೆ ಬಿಸಿ ಬಿಸಿ ಕಾಫಿ ಕೊಡ್ತೀನಿ. ಬಾರೆ ಅಂಜು. ಬಿಸಿ ಬಿಸಿ ಕಾಫಿ ಕೊಡ್ತಾಳಂತೆ. ಆಸ್ತಿ ಇರೋ ಅಳಿಯ ಸಿಗ್ತಾನೆ ಅನ್ಕೊಂಡೆ. ಛೇ, ಎಲ್ಲ ನನ್ ಕರ್ಮ. ರೇ, ರಸ್ತೆಯಲ್ಲಿ ಓಡಾಡೋರು ಕಾಣಿಸಲ್ವಾ ನಿಮ್ ಕಣ್ಣಿಗೆ? ಒಳ್ಳೆ ಸಾಯಿಸೋರ್ ತರ ಮೈ ಮೇಲೆ ಬರ್ತೀರಲ್ರಿ. ರೇ, ನಾನ್ ಶಾಕ್ ಅಲ್ಲಿದ್ರೆ ನಗ್ತಾನೆ ಇದೀರಲ್ರಿ. ಅದ್ ಸರಿ, ಕಾರಲ್ಲಿ ಓಡಾಡೋ ಶ್ರೀಮಂತರಿಗೆ ರಸ್ತೆಯಲ್ಲಿ ಓಡಾಡೋ ಬಡವರಲ್ಲಿ ಕಾಣಿಸ್ತಾರೆ. ರೇ ಮಿಸ್ಟರ್, ನಿಮ್ಮನ್ನ ನೋಡೇ ಕಾರ್ ಹತ್ರ ನಿಲ್ಸಿದ್ದು, ಗೊತ್ತಾಗ್ಲಿಲ್ವಾ? ಕೃಷ್ಣ, ಎಸ್, ಯುವರ್ ಓಲ್ಡ್ ಫ್ರೆಂಡ್ ಆನಂದ. ಆನಂದ, ಏನ ಇಷ್ಟು ವರ್ಷದಿಂದ ಎಲ್ಲೋ ಇದ್ದೆ, ಗುರ್ತಿ ಹಿಡಿಯಕ್ಕಾಗ್ಲಿಲ್ಲ ನಿನ್ನ. ನೀನೇ ಪರವಾಗಿಲ್ಲ ಕಣ, ನನ್ನ ಗುರ್ತಿಡ್ಬಿಟ್ಟೆ. ಅದ್ ಸರಿ, ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ? NRI ಒಬ್ಬರ ಹತ್ರ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದೀನಿ. ಮತ್ತೆ ಏನ್ ಮಾಡ್ತಿದ್ಯಾ? ನಾನೊಂದು ಗವರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದೀನಿ. ಗುಡ್, ನಡಿ, ಎಲ್ಲಾರು ಆರಾಮ ಕಾಫಿ ಕುಡ್ಕೊಂಡು ಮಾತಾಡೋಣ. ನಡಿ. ಒಂದ್ ನಿಮಿಷ ಸರ್. ಆನಂದ್, ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಮನೆ ಹತ್ರ ಬಾ. ಬರ್ತೀನಿ ಸರ್, ಈಗಲೇ ಬರ್ತೀನಿ. ಯಾರ? ನಮ್ ಬಾಸು ಅರ್ಜೆಂಟ್ ಆಗಿ ಬರಕ್ ಹೇಳ್ತಾ ಇದಾರೆ. ಸಾರಿ ಕಣೋ, ಮತ್ತೀನಿ ಯಾವಾಗಲೂ ಸಿಗ್ತೀನಿ. ಇದು ನನ್ನ ಕಾರ್ಡು. ಥ್ಯಾಂಕ್ ಯು. ಇದು ನನ್ನ ಕಾರ್ಡ್. ಓ ಎಸ್, ಏನ್ ತಿಳ್ಕೊಬಿಡುವ? ಖಂಡಿತ ಇಲ್ಲ ಕಣ, ವರ್ಕ್ ಇಸ್ ವರ್ಷಿಪ್. ಫೋನ್ ಮಾಡ್ತೀನಿ ನನಗೆ. ರೈಟ್, ಬಾಯ್. ಬಾಯ್ ಕಣ. ಬಾಯ್. ಬಾಯ್ ಕಣ, ಸಿಗೋಣ. ಫೋನ್ ಮಾಡು, ಬಾಯ್. ಮೆಹತಾ ಅವರೇ, ನಥಿಂಗ್ ಟು ವರಿ. ನಮ್ ಮ್ಯಾನೇಜರ್ ಆನಂದ್ ಅವರು ಇದ್ದಾರೆ, ಅವ್ರ ಹತ್ರ ಕೊಟ್ಟು ಕಳಿಸ್ತೀನಿ. ಚೇ ಹಾಗೇನಿಲ್ಲ, ಅವರು ನಮ್ಮನೆ ಹುಡುಗ ಇದ್ದಾಗೆ. ಓಕೆನಾ? ಬಾಯ್. ಆನಂದ್,
ಸರ್ ಬೆಡ್ರೂಮ್ ಲಾಕರ್ ನಲ್ಲಿ ಒಂದು 10 ಲಕ್ಷ ರೂಪಾಯಿ ತಗೊಂಡೋಗಿ ಆ ಮೆಹತಾ ಕೊಟ್ಬಿಡಪ್ಪ. ಓಕೆ ಸರ್. ಕೇರ್ಫುಲ್. ಡೋಂಟ್ ವರಿ ಸರ್. ಓಕೆ ಓಕೆ. ಗುಡ್ ಬಾಯ್. ಶುಕ್ರದಶೆ ಸಂಜೀವಯ್ಯ, ನಮಸ್ಕಾರ. ನಮಸ್ಕಾರ. ಬರ್ಬೇಕು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಇದ್ದಕ್ಕಿದ್ದ ಹಾಗೆ ಇಷ್ಟು ದೂರ ತಮ್ಮ ಶ್ರೀಪಾದ ಬೆಳೆಸ್ಬಿಟ್ಟಿದ್ದೀರಿ? ನಿನ್ ಕೈಯಲ್ಲಿ ಆಗದೆ ಇರೋ ಕೆಲ್ಸನ ನಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅರ್ಥ ಆಗ್ಲಿಲ್ಲ. ನನ್ನ ಮೊದಲನೇ ಮಗಳಿಗೆ ನೀನ್ ಗಂಡು ಹುಡುಕ್ ಕೊಡ್ಲಿಲ್ಲ, ಅವಳು ಮದುವೆನೂ ಆಗೋಯ್ತು. ಈಗ ಎರಡನೇ ಮಗಳಿಗೆ ಗಂಡು ಹುಡುಕಿದ್ದೀನಿ, ಜಾತಕನೂ ತಂದಿದ್ದೀನಿ. ಹೌದೇನೋ? ನೋಡು. ನಾವ್ ಹೇಳಿದ್ದೀನಲ್ಲ, ನೀವ್ ಒಪ್ಕೊಳ್ಳೋದಿಲ್ವಲ್ಲ? ಈ ಹುಡುಗನ ಜಾತಕ ನೋಡೋದೇ ಬೇಡ, ಮೊದ್ಲು ವಾಪಸ್ ಕಳ್ಸ್ಬಿಡಿ. ಯಾಕಯ್ಯ, ಏನಾಗಿದೆ? ಈ ಹುಡುಗನ ಬಗ್ಗೆ ನಂಗೆ ಚೆನ್ನಾಗ್ ಗೊತ್ತು. ಮೈ ತುಂಬಾ ಕಾಯಿಲೆ. ಕೈ ತುಂಬಾ 40 ಲಕ್ಷ ರೂಪಾಯಿ ಬಾಡಿಗೆ ಬರುತ್ತಲ್ಲ, ಕಾಯಿಲೆ ವಾಸಿ ಮಾಡ್ಕೊಂಡ್ರೆ ಆಯ್ತು. ಅಲ್ರಿ, 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಆಮೇಲೆ ನಿಮ್ ಮಗಳ ಪರಿಸ್ಥಿತಿ? ಕೋಟ್ಯಾಧೀಶ್ವರ ತಾನೇ, ಫಾರಿನ್ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡ್ಸಿದ್ರೆ ಆಯ್ತು. ಅಲ್ರಿ, ಕೆಲವು ಸಲ ಕೋಟಿಗಟ್ಲೆ ಹಣ ಖರ್ಚು ಮಾಡಿದ್ರು ಆರೋಗ್ಯ ಸರಿ ಹೋಗಲ್ಲ. ಇದ್ರ ಮೇಲೆ ನಿಮ್ ಇಷ್ಟ. ಕೊಡ್ರಿ ಜಾತಕನ. ಏನೋ ದೊಡ್ಡದಾಗಿ ಹೇಳೋಕ್ ಬಂದ್ಬಿಟ್ರು. ಅಮ್ಮ, ನಂಗ್ ಸ್ವಲ್ಪ ದುಡ್ಡು ಬೇಕಾಗಿತ್ತು, ಫ್ರೆಂಡ್ಸ್ ಟ್ರೀಟ್ ಕೊಡಿಸ್ಬೇಕು. ದುಡ್ಡ ಎಷ್ಟೇ ಬೇಕು? ಅಟ್ಲೀಸ್ಟ್ 2000. 2000 ಅಷ್ಟೊಂದಿಲ್ಲಪ್ಪ. ಪ್ಲೀಸ್ ಪ್ಲೀಸ್ ಪ್ಲೀಸ್. 900-1000 ರೂಪಾಯಿ ಇರ್ಬೋದು. ಅದು ನಿಮ್ಮಪ್ಪನಿಗೆ ಗೊತ್ತಾಗ್ಬಾರ್ದು, ಕೊಡ್ತೀನಿ. ಅಮ್ಮ, ನಿನ್ನ ಹತ್ರ ಎಷ್ಟಿದ್ಯೋ ಅಷ್ಟ್ ಕೊಡು, ಮಿಕ್ಕಿದ ದುಡ್ಡನ್ನ ಅವ್ರ ಹತ್ರ ಹೇಳಿ ನಾನ್ ಕೊಡಿಸ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ಗಜೋ, ಏನ್ರಿ? ನನಗೆ ಗೊತ್ತಿತ್ತು ತಾಯಿ ಮಕ್ಕಳು ಎಲ್ಲ ಈ ಗೂಡಲ್ಲೇ ಸೇರ್ಕೊಂಡಿರ್ತೀರಾ ಅಂತ. ಎಲ್ಲಿರೋದು ಹೇಳಿ. ಒಂದ್ ಒಳ್ಳೆ ಸುದ್ದಿ. ನಮ್ ಸಂಜು ನಿಜವಾಗ್ಲೂ ಅದೃಷ್ಟವಂತಲು ಕಣೆ. ಒಂದ್ ಒಳ್ಳೆ ಶ್ರೀಮಂತರ ಸಂಬಂಧ ಬಂದಿದೆ. ಅಪ್ಪ, ನಿಮಗ್ ಮದ್ವೆ ವಿಷಯ, ಶ್ರೀಮಂತರ ವಿಷಯ ಬಿಟ್ರೆ ಬೇರೆ ಮಾತೇ ಬರಲ್ವಾ? ಅದ್ಯಾಕಮ್ಮ ಹಾಗಂತೀಯ? ಈಗಿನ ಕಾಲದಲ್ಲಿ ಒಳ್ಳೆ ಸಂಬಂಧ ಸಿಕ್ಕೋದೇ ಕಷ್ಟ. ನನಗ್ ಈಗ್ಲೇ ಮದ್ವೆ ಬೇಡಪ್ಪ. ಹಾಗೆಲ್ಲ ಮಾತೇ ಆಡ್ಕೊಡ್ದು. ನಾಳೆ ಮನೆಗ್ ಬರೋಕ್ ಹೇಳಿದ್ದೀನಿ, ಬರ್ತಾರೆ. ಸರಿ, ನಿಮ್ಮಿಷ್ಟ. ಅದು ನನ್ ಮಗಳು ಅಂದ್ರೆ. ಅಂಜು, ನಿನ್ ಗಂಡನ್ಗೂ ಹೇಳ್ಬಿಡಮ್ಮ. ನಾಳೆ ಸಂಜೆ ಗಂಡಿನ ಕಡೆಯವರು ಬರ್ತಾರೆ, ನನಗೆ ಹೇಳಿಲ್ಲ ಅಂತ ಆಕ್ಷೇಪಣೆ ನಾನು ಮಾಡೋಣ. ಸರಿನಪ್ಪ. ಸಂಜೀವಯ್ಯನ್ಗೆ ಹುಡುಗ ಹುಡುಗಿ ಜಾತಕ ತೋರ್ಸಿದ್ರಾ? ತೋರಿಸ್ದೇ ಇರ್ತೇನಿಯೇ. ಸಂಜೀವಯ್ಯನಿಗೆ ಜಾತಕ ತೋರಿಸ್ದೆ, ಗಂಡು ಹೆಣ್ಣು ಜಾತಕ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಅಂತ ಅವನೇ ಹೇಳ್ದ. ಹಾಗಿದ್ರೆ ಸರಿ. ಸರ್ ನಮಸ್ಕಾರ. ಓಹೋ, ನಮಸ್ಕಾರ ಕೃಷ್ಣ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಏನಪ್ಪಾ ಈ ಕಡೆ? ಏನಿಲ್ಲ, ಕಾಫಿ ಪುಡಿ ತಗೊಂಬರೋಣ ಅಂತ ಹೋಗ್ತಿದ್ದೆ. ಆಶ್ಚರ್ಯವೇ, ನಿಮ್ಮನೆ ಕಾಫಿನೇ ಮಾಡೋದಿಲ್ವಲ್ಲ? ಕಾಫಿ ಪುಡಿ ಯಾಕೆ? ಅಯ್ಯೋ, ಬೆಳಗ್ಗೆ ಎದ್ದು ಕಾಫಿ ಕುಡಿಲಿಲ್ಲ ಅಂದ್ರೆ ನನಗಾಗಲ್ಲ. ನಮ್ಮ ಅವನ ಕಾಫಿ ಪುಡಿನೇ ತರ್ಸಲ್ಲ, ಅದಕ್ಕೆ ನಾನೇ ಕಾಫಿ ಪುಡಿ ತಗೊಂಡೋಗಿ ಮನೆ ಕೊಟ್ಟು. ಒಳ್ಳೆ ಕೆಲಸ ಬಿಡು. ಅಂದಾಗೆ ನೆನ್ನೆ ನಿಮ್ಮ ಮಾವ ನಮ್ಮ ಆಫೀಸಿಗೆ ಬಂದಿದ್ರಪ್ಪ, ಫೋಟೋನು ಜಾತಕ ತಗೊಂಡು. ನೆನ್ನೆ ರಾತ್ರಿ ಅಂಜು ಹೇಳ್ತಾ ಇದ್ಲು, ಅದೇನೋ ಜಾತಕ ಬಹಳ ಚೆನ್ನಾಗಿ ಕೂಡ್ ಬಂದಿದೆ, ನೀವೇ ಹೇಳಿದ್ರಂತಲ್ಲ. ಸುಳ್ಳು ಕಣಪ್ಪ, ನಾನ್ ಜಾತಕ ನೋಡ್ಲೇ ಇಲ್ಲ. ಹುಡುಗನ್ ಫೋಟೋ ನೋಡ್ತಿದ್ದಾಗೆ ಹೇಳ್ಬಿಟ್ಟೆ ಇವನ ಆರೋಗ್ಯ ಸರಿಗಿಲ್ಲ ಅಂತ. ನಿಮ್ ಮಾವ ನನ್ ಮಾತೆ ಕೇಳಲಿಲ್ಲಪ್ಪ. ಹುಡುಗ 1 ತಿಂಗಳು ಮನೇಲಿದ್ರೆ 3 ತಿಂಗಳು ಆಸ್ಪತ್ರೆಯಲ್ಲಿ ಇರ್ತಾನೆ. ಸರಿ ಸರಿ, ನಾನು ವಿಚಾರಿಸ್ತೀನಿ. ಸರಿಯಪ್ಪ, ನಾನ್ ಬರ್ತೀನಿ. ಮಾವ ಆಸ್ತಿಗೋಸ್ಕರ ಸುಳ್ಳು ಹೇಳಿದಿರಾ? ಲಕ್ಷ್ಮಿ, ಲಕ್ಷ್ಮಿ, ಗಜಲಕ್ಷ್ಮಿ, ಬರ್ತಾ ಇದ್ದೀನ್ರಿ. ಏನ್ರಿ? ಮಾರ್ಕೆಟ್ ಅಲ್ಲಿ ತರಕಾರಿ ಬೆಲೆಗಳು ಏನ್ ದುಬಾರಿ ಅಂತೀಯಾ? ನೋಡು, 100 ರೂಪಾಯಿ ಆಗೋಯ್ತಿದಕ್ಕೆ. 100 ರೂಪಾಯಿ? ಇದನ್ನೆಲ್ಲ 100 ರೂಪಾಯಿ ಕೊಟ್ಟಂದ್ರ ನಿಮ್ಗೇನಾದ್ರು ಬುದ್ಧಿಗಿದ್ದಿ ಇದೆಯಾ? ಒಂದ್ 5-10 ಕೊಟ್ಟು ತರಕ್ ಆಗ್ತಿರ್ಲಿಲ್ವಾ? ಅಲ್ವೇ, ಗಂಡಿನ ಕಡೆಯವ್ರು ಬರ್ತಾರೆ, ತಿಂಡಿ ಗಿಂಡಿ ಮಾಡು ಅಂತ. ಅಂಜು, ಅಂಜು. ಏನ್ರಿ? ನಿಮ್ಮಪ್ಪ ನಿನ್ ತಂಗಿ ಜೀವನ ಹಾಳು ಮಾಡ್ಬೇಕು ಅಂತಿದಾರ, ಕೇಳು. ಯಾಕ್ರಿ, ಏನಾಯ್ತು? ಸಂಜು ಗಂಡು ನೋಡಿದೀನಿ, ಅವನ್ ಜಾತಕ ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ ನಿಮ್ಮಪ್ಪ. ಎಲ್ಲಾ ಬರೀ ಸುಳ್ಳು. ಯಾರು ಹೇಳಿದ್ರು ಸುಳ್ಳು ಅಂತ? ಸಂಜೀವಯ್ಯ ಅಂಗಡಿ ಹತ್ರ ಸಿಕ್ಕಿದ್ರು, ಅವರೇ ಹೇಳಿದ್ರು. ಅಳಿ ಅಂದ್ರೆ ನೀವ್ ಹೇಳ್ತಾ ಇರೋದೆಲ್ಲ ನಿಜನಾ? ಹೌದತ್ತೆ. ಯಾಕ್ರಿ ಸುಮ್ನೆ ನಿಂತಿದ್ದೀರಾ? ಮಾತಾಡ್ರಿ. ಮಾತಾಡಿಯಪ್ಪ. ಆ ಸಂಜೀವನಿಗೆ ಜಾತಕ ನೋಡಕ್ ಬರಲ್ಲ, ಅದಕ್ಕೆ ನಾನು ಬೇರೆ ಕಡೆ ತೋರಿಸಿದ್ದು. ತಿರ್ಗಾ ಸುಳ್ಳು. ಆ ಹುಡುಗನ್ ಫೋಟೋ ನೋಡ್ತಿದ್ದಾಗೆ ಸಂಜೀವಯ್ಯನವ್ರು ಇವ್ರಿಗೆ ಹೇಳಿದ್ದಾರೆ, ಅವನು ತುಂಬಾ ಕಾಯಿಲೆ ಇದೆ, ಮದುವೆ ವಿಷಯದಲ್ಲಿ ಮುಂದುವರಿಬೇಡಿ ಅಂತ. ಇಷ್ಟೆಲ್ಲ ಗೊತ್ತಿದ್ರು ಕೇರ್ ಮಾಡದೆ ಮುಂದುವರಿತಾ ಇದ್ದಾರೆ. ಹುಡುಗ ತುಂಬಾ ಶ್ರೀಮಂತ ಅಂತ ನಿಮ್ಮ ಹತ್ರ ಏನು ಹೇಳ್ದೆ ಎಲ್ಲ ಮುಚ್ಚಿಟ್ಟಿದ್ದಾರೆ. ಸಂಜು, ನನ್ ಮಾತ್ ನಂಬಮ್ಮ. ನನ್ ಮೇಲಿನ ದ್ವೇಷಕ್ಕೋಸ್ಕರ ಈ ರೀತಿ ಮಾತಾಡ್ತಾ ಇದ್ದಾರೆ. ಬಾಬಾ, ನಿಮ್ ಮೇಲಿನ ದ್ವೇಷಕ್ಕೋಸ್ಕರ ಸಂಜು ಜೀವನ ಹಾಳು ಮಾಡೋಂತಾನಲ್ಲ ನಾನು. ಇಷ್ಟಕ್ಕೂ ನಿಮ್ ಮೇಲೆ ಸೇಡ್ ತೀರಿಸ್ಕೊಳ್ಳೋ ನನಗೇನಾಗಿದೆ?
ನನ್ಗೇನು ನನ್ನ ಮಗಳನ್ನ ಕಂಡ್ರೆ ಪ್ರೀತಿ ಇಲ್ವಾ? ನಾನು 4 ಕಡೆ ವಿಚಾರಿಸೆ ಈ ನಿರ್ಧಾರಕ್ಕೆ ಬಂದಿರೋದು. ಅಪ್ಪ ಈಗ್ಲಾದ್ರೂ ನಿಜ ಹೇಳಿಪ್ಪ, ನಾನ್ ನಿಮ್ ಮಾತನ್ನ ನಂಬಹುದಾ? ಅಪ್ಪ ಪ್ಲೀಸ್ ಮಾತಾಡಿಪ್ಪ. ಯಾಕೆ ಸುಮ್ನೆ ನಿಂತಿದ್ದೀರಾ? ನಿಜ ಹೇಳಿ. ಈಗ್ಲಾದ್ರೂ ನಿಜ ಹೇಳಿಪ್ಪ, ಇದು ನನ್ ಭವಿಷ್ಯದ ಪ್ರಶ್ನೆ. ಮಾತಾಡದೆ ಸುಮ್ನೆ ನಿಂತಿರೋದ್ ನೋಡಿದ್ರೆ ಗೊತ್ತಾಗಲ್ವಾ ಅವ್ರಿಗೆ ಆಸ್ತಿ ಹುಚ್ಚು ಎಷ್ಟಿದೆ ಅಂತ? ನನ್ಗೂ ಇವ್ರ ಹತ್ರ ಹೇಗಿ ಸಾಕಾಗಿ ಹೋಗಿದೆ. ಈ ಸುಖ ಸಂಪತ್ತನ್ನೆಲ್ಲ ಇವ್ರೊಬ್ರೇ ಅನುಭವಿಸ್ಲಿ. ನಡೀರಿ ನಾವೆಲ್ಲಾದ್ರೂ ಹೋಗೋಣ. ಬನ್ನಿ ಅಲ್ಲಿ ಅಂದ್ರೆ ಬಂದ್ರೆ. ಸ್ವಲ್ಪ ನಿಂತ್ಕೊಳ್ಳಿ. ದಯವಿಟ್ಟು ಯಾರೂ ಮನೆ ಬಿಟ್ಟು ಹೋಗ್ಬೇಡಿ. ಈ ವಿಷಯದಲ್ಲಿ ನನ್ನ ತಪ್ಪಾಗಿದೆ ನಿಜ. ನನ್ನ ತಪ್ಪನ್ನ ನಾನು ಒಪ್ಕೋತೀನಿ. ಇನ್ ಮುಂದೆ ಈ ರೀತಿ ಆಗದೆ ಇರೋ ಹಾಗೆ ನಡ್ಕೋತೀನಿ. ಇಲ್ಲ, ನನಗೆ ನಿಮ್ ಮಾತಿನ ಮೇಲೆ ನಂಬಿಕೆ ಇಲ್ಲ. ಗಜಲಕ್ಷ್ಮಿ, ನೀನ್ ಹಾಗನ್ಬಾರ್ದು. ದಯವಿಟ್ಟು ಎಲ್ಲರೂ ಇರೋಕ್ ಹೇಳು. ಅಲ್ಲಪ್ಪ, ಆಸ್ತಿಗೋಸ್ಕರ ನನ್ ಜೀವನನೇ ಹಾಳು ಮಾಡಕ್ ಹೊರಟಿದ್ರಲ್ಲ. ತಪ್ಪಾಯ್ತು ಅಂತ ಹೇಳದ್ನಲ್ಲಮ್ಮ. ನಾನು ಏನೇ ಮಾಡಿದ್ರು ಅದು ನಿನ್ನ ಒಳ್ಳೇದಕ್ಕೇನೆ. ಥ್ಯಾಂಕ್ಸ್ ಅಪ್ಪ. ನಡಿಯಮ್ಮ. ಅಳಿಯಂದ್ರೆ ಸ್ವಲ್ಪ ನಿಂತ್ಕೊಳ್ಳಿ. ಅಳಿಯಂದ್ರೆ ಅಂತೂ ಈ ಮದುವೆ ನಿಲ್ಲಿಸ್ಬಿಟ್ರಿ. ನೋಡ್ತಾ ಇರಿ, ನಾನೊಬ್ಬ ಒಳ್ಳೆ ಹಣವಂತ ಹುಡುಗನ್ನ ತಗೊಂಬಂದು ನನ್ನ ಮಗಳ ಮದುವೆ ಮಾಡಿಸ್ತೀನಿ. ಇದು ನನ್ನ ಚಾಲೆಂಜ್. ಮಾವ, ನನ್ನ ನಾದ್ನಿಗೆ ಒಳ್ಳೆ ಗುಣವಂತ ಹುಡುಗನ್ನೇ ಹುಡುಕ ಮದುವೆ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಹಲೋ ಕೃಷ್ಣ, ನಾನಂದ್ ಮಾತಾಡ್ತಾ ಇರೋದು. ಹಾಯ್ ಆನಂದ್, ಏನ್ ಸಮಾಚಾರ? ಏನಿಲ್ಲಪ್ಪ, ಅವತ್ತು ಅರ್ಜೆಂಟ್ ಆಗಿ ಹೊರಟ್ಬಿಟ್ನಲ್ಲ, ಮತ್ತೆ ಫೋನ್ ಮಾಡಕ್ ಆಗಿರ್ಲಿಲ್ಲ, ಅದಕ್ಕೆ ಮಾಡ್ದೆ. ಓಹೋ, ಒಳ್ಳೇದಾಯ್ತು. ನಾನು ಕೆಲ್ಸದ ಬಿಸಿ ನಿನ್ಗೆ ಫೋನೇ ಮಾಡಕ್ ಆಗ್ಲಿಲ್ಲ. ಇವತ್ ಮೀಟ್ ಮಾಡೋಣ, ಫ್ರೀ ಇದೆಯಾ? ಇಲ್ಲ ಕಣೋ, ಇವತ್ತು ಕೆಲ್ಸ ಸ್ವಲ್ಪ ಜಾಸ್ತಿ ಇದೆ. ಬಾಸ್ ಬೇರೆ ಇದಾರೆ. ಹೌದಾ, ಸರಿ ಬಿಡಿ, ಯಾವಾಗಾರ ಮೀಟ್ ಮಾಡೋಣ. ಬಾಯ್ ಬಾಯ್. ಅಂಜೋ, ಅಂಜೋ ಬಂದೇಪ. ಅಯ್ಯೋ, ಬೇಗ ಬಾಮ್ಮ. ಏನಪ್ಪ? ಮೈಸೂರು ಮದುವೆ ಮುಗಿಸ್ಕೊಂಡು ನಾಳೆನೆ ಬಂದ್ಬಿಡ್ತೀವಿ. ಹಾಗೆ ಸಂಜುಗ್ ಯಾರೋ ಗಂಡು ತೋರಿಸ್ತೀನಿ ಅಂತ ಹೇಳಿದಾರೆ, ನೋಡ್ಕೊಂಡ್ ಬಂದ್ಬಿಡ್ತೀವಿ. ಗಜಲಕ್ಷ್ಮಿ, ಗಜೋ, ಯಾಕ್ರಿ ಇಷ್ಟ ಅವಸರ ಮಾಡ್ತಾ ಇದ್ದೀರಾ? ಬರ್ತಾ ಇದ್ದೀನಿ. ಟ್ರೈನ್ ಇನ್ನೂ 2 ಗಂಟೆ ಬಾಕಿ ಇದೆ. ಈ ಟ್ರೈನ್ ಮಿಸ್ ಆದ್ರೆ ಗಂಟೆ ಕಾಯ್ಬೇಕಾಗತ್ತೆ. ಮೈಸೂರಿಗೆ ಬೇಕಾದಷ್ಟು ಬಸ್ ಇದೆ ಗೊತ್ತಾ? ಓಹೋ, ಟ್ರೈನ್ ಚಾರ್ಜ್ ಗಿಂತ ಬಸ್ ಚಾರ್ಜ್ ಡಬಲ್ ಗೊತ್ತಾ? ಅಯ್ಯೋ, ಎಷ್ಟೊತ್ತು ಮಾಡ್ತೀಯಾ ಸಂಜು ನೀನು? ಬಂದಲ್ಲಪ್ಪ. ಬನ್ನಿ ಬನ್ನಿ, ಬೇಗ ಹೋಗೋಣ. ನೋಡಮ್ಮ, ಮನೇಲಿ ಇಬ್ರೇ ಇರೋದು, ಅಡಿಗೆ ಜಾಸ್ತಿ ಮಾಡ್ಕೊಂಡು ವೇಸ್ಟ್ ಮಾಡ್ಬೇಡ. ಇಲ್ಲಪ್ಪ. ಅಯ್ಯೋ ಗೊತ್ತು, ನಡೀರಿ ಹೋಗು. ಏನಲ್ಲ, ಲೈಟು ಅಷ್ಟೇ, ಎಲ್ಲಾ ಕಡೆ ಉರಿಸ್ಬೇಡ. ಬಿಲ್ಗಳು ಕೊಟ್ಟು ನನ್ನ ತಲೆ ನೋಡಿ ಹೇಗಾಗಿದೆ. ನೋಡಮ್ಮ. ಗುಡ್ ಲಕ್. ಬಾಯ್ ಬಾಯ್. ಬಾಳಲ್ಲಿ ರಾತ್ರಿ ಬರದು ಇನ್ನೆಂದು ಮಂಚನವಾಗಿದೆ. ಬಾ. ಏನ್ರಿ ಇದು? ಇವತ್ತೇನ್ ನಮ್ ಫಸ್ಟ್ ನೈಟಾ? ಫಸ್ಟ್ ನೈಟ್ ನಿಮ್ಮ ಅಪ್ಪನ ಅವಾಂತರದಲ್ಲಿ ನಮ್ ಫಸ್ಟ್ ನೈಟ್ ಶುರುವಾಗಿದ್ದು ಗೊತ್ತಾಗ್ಲಿಲ್ಲ, ಮುಗಿದೋಗಿದ್ದೋ ಗೊತ್ತಾಗ್ಲಿಲ್ಲ. ಅರ್ಧ ಮೊಳ ಹೂ ತಂದ್ಬಿಟ್ಟು ಮುರಿದೋಗೋ ತರ ಇದ್ದಿದ್ ಮಂಚದ ಮೇಲೆ ಸಿಕ್ಸ್ಬಿಟ್ಟಿದ್ರು. ಅದನ್ನ ಹಾಸಿಗೆ ಮೇಲೆ ಹಾಕ್ಲ, ನಿನ್ ತಲೆಗೆ ಮುಡಿಸ್ಲ ಅನ್ನೋ ಕನ್ಫ್ಯೂಷನ್ ಎಲ್ಲ ಗೊತ್ತಿದೆಯಲ್ಲ ಏನೇನಾಯ್ತು ಅಂತ. ನಿಮ್ಮ ಕೆನೆ ಕೆಂಪಾಗೋಯ್ತು. ಅದ್ ಸರಿ, ನಿಮ್ಮಪ್ಪನ್ ಯಾಕೆ ಇಷ್ಟೊಂದು ಜಿಪ್ಪುಣತನ? ಆ ದೇವ್ರಿಗೆ ಗೊತ್ತು. ನನಗನ್ಸುತ್ತೆ ನಿಮ್ಮಪ್ಪನ್ಗೆ ಇಷ್ಟೆಲ್ಲ ಅರೇಂಜ್ ಮಾಡಿದೀರಾ. ಈ ಟೈಮಲ್ಲಿ ನಮ್ಮ ಅಪ್ಪನ ವಿಷಯ ಯಾಕೆ? ಹಾಲ್ ತಗೊಳ್ಳಿ. ಇದನ್ನ ಕುಡಿತೀನಿ. ಮೊದ್ಲು ಇತ್ತಾಗ
ಏನಿದು? ನಾನು ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ. ಮ್ಯಾಚಿಂಗ್ ನೀನು ರೆಡಿ ಆಗ್ಬೇಕು. ಟೈಮ್ ವೇಸ್ಟ್ ಮಾಡ್ಬಾರ್ದು. ಹೋಗು. ನಾನೇನಾರ ಹೆಲ್ಪ್ ಮಾಡ್ಲಾ? ಬನ್ನಿ. ನಡಿ. ಆಸೆ ನೋಡು. ಓಕೆ ನೋ ಪ್ರಾಬ್ಲಮ್. ಬೇಗ ಬಾ. ಚಿನ್ನ ಬಾಳಲ್ಲಿ ನಿಲ್ಸೋ ಗಾಡಿ, ಇಲ್ಲೇ ನಿಂತವ. ಅವತ್ತು ಒಂದ್ ಸ್ವಲ್ಪ ಕೋಪರೇಟ್ ಮಾಡು ಅಂತ ಕೇಳಿದೆ, ಆಗಲ್ಲ ಅಂತ ಹೇಳ್ದೆ ಅಲ್ಲ. ನೋಡು, ಏನೇ ವಿಷಯ ಇದ್ರು ಆಫೀಸಲ್ಲಿ ಬಂದು ಮಾತಾಡು. ಅನ್ಯಾಯವಾಗಿ ನನಗ್ ಬರೋ 2 ಕೋಟಿ ರೂಪಾಯಿ ನೀನು ಹಾಳು ಮಾಡ್ದೆ ಅಲ್ಲ. ಅದು ಅಲ್ದೆ ಆ ಕಾಂಟ್ರಾಕ್ಟ್ ನ ನನ್ನ ವಿರುದ್ಧ ವ್ಯಕ್ತಿಗೆ ನೀನ್ ಕೊಡ್ಸಿ ಸಹಾಯ ಮಾಡ್ದೆ. ಸುಮ್ನೆ ನನ್ನ ತಪ್ಪು ತಿಳ್ಕೊಂಡಿದ್ಯಾ? ಅವ್ರು ನಿನಗಿಂತ ಕಮ್ಮಿ ಕೋಟ್ ಮಾಡಿದ್ರು, ಕಾಂಟ್ರಾಕ್ಟ್ ಅವ್ರಿಗೆ ಸಿಕ್ತು ಅಷ್ಟೇ. ಅಷ್ಟೇನಾ? ಹೊರಗೆ ಬಿಸಾಕ್ರು. Wow, wonderful house. Wow. Yeah, man. Oh. ಯಾರಪ್ಪ ನೀನು? ನಾವೇನು ಸರ್ಕಸ್ ಕಂಪನಿ ನಡೆಸ್ತಾ ಇಲ್ಲ. No circus company. I'm son of Masal Dose Madhavrao, Set Dose Subbu, alias Subramanya. ಜ್ಞಾಪಕ ಬರ್ಲಿಲ್ವಾ ಅಂಕಲ್? ನಮ್ ತಂದೆ ನಿಮ್ಗೆ ತುಂಬಾ ಕ್ಲೋಸ್ ಫ್ರೆಂಡ್ ಅಲ್ವಾ? ಅದೇ ದುಬೈನಲ್ಲಿ ಹೋಟೆಲ್ ಇಟ್ಟಿದಾರಲ್ಲ. ಈಗ ದುಬೈ ಮಾತ್ರ ಅಲ್ಲ, ಜಪಾನ್, ಲಂಡನ್, ಅಮೆರಿಕಾ, ಹೀಗೆ 25 ಕಂಟ್ರೀಸ್ ನಲ್ಲಿ ನಮ್ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್ ನಡೀತಾ ಇದೆ. 4 ವರ್ಷ ಇದ್ದಾಗ ನಿಮ್ ನೋಡಿದ್ದು, ನಿಮ್ ಜ್ಞಾಪಕ ತುಂಬಾ ಚೆನ್ನಾಗಿದೆ. ಓ, ತುಂಬಾ ಒಳ್ಳೆ ಜ್ಞಾಪಕ ಶಕ್ತಿ ಇದೆ. ಹೌದು, ನಾನು ಈಗ ಅಮೆರಿಕಾನಲ್ಲಿರೋ 4 ಹೋಟೆಲ್ ನ ನೋಡ್ಕೊಂತಾ ಇದ್ದೀನಿ. ತುಂಬಾ ಸಂತೋಷ. ನನ್ಗೆ ನಮ್ ದೇಶದ, ಅದ್ರಲ್ಲೂ ಬ್ಯಾಂಗ್ಳೂರಲ್ಲಿರೋ ಹುಡುಗಿನ ಮದುವೆ ಆಗ್ಬೇಕು ಅಂತ ಆಸೆ. ಒಳ್ಳೇದು. ಈಗ ನನ್ನಿಂದ ಏನ್ ಸಹಾಯ ಆಗ್ಬೇಕು? ನಮ್ ಡ್ಯಾಡಿ ಹೇಳಿದ್ರು ನಿಮ್ ಮನೇಲಿ ಯಂಗ್ ಡಾಟರ್ಸ್ ಇದಾರೆ ಅಂತ, ಸೊ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಮೊದಲನೇವಳು ನನ್ನ ಹೆಂಡತಿ. ನಮಸ್ಕಾರ. ಅವರಿಬ್ರು ನನ್ನ ಹೆಣ್ಮಕ್ಳು. ಮೊದಲನೇವಳಿಗೆ ಮದುವೆ ಆಗಿದೆ, ಎರಡನೇವಳು ಸಂಜು ಮದುವೆ ಆಗ್ಬೇಕು. ನೋ ಪ್ರಾಬ್ಲಮ್, ನಂಗೆ ಎರಡನೇವಳಾದ್ರು ಓಕೆ. ಅದ್ ಸರಿ, ನಿನಗೆ ಆಸ್ತಿ ಪಾಸ್ತಿ ಎಲ್ಲ? ನೋ ವಾರಿ ಅಬೌಟ್ ಆಸ್ತಿ ಅಂಕಲ್. ಅಮೆರಿಕನ್ನಲ್ಲಿರೋ ಆಸ್ತಿ ಮಾರಿದ್ರೆ 100 ಕೋಟಿ, 100 crores. 100 ಕೋಟಿ? ಅದ್ ಸರಿ, ಈಗ ನೀನು ಇಲ್ಲಿ ಎಲ್ಲಿ ಉಳ್ಕೊಂಡಿದ್ಯಪ್ಪ? 5 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ ಆಗಿದ್ದೀನಿ ಅಂಕಲ್. Yes, 25,000 one day ಗೆ ರೆಂಟ್ ಅಂಕಲ್. ಬಾಡಿಗೆ.
25,000. ಯಸ್ ಅಂಕಲ್, ನೀವು ಈಗ ನಿಮ್ಮ ಎರಡನೇ ಮಗಳನ್ನ ಕೊಟ್ಟು ಮ್ಯಾರೇಜ್ ಮಾಡೋದ್ರ ಬಗ್ಗೆ ಥಿಂಕ್ ಮಾಡಿ. ನಂಗೆ ಆಚೆ ಅರ್ಜೆಂಟ್ ಕೆಲ್ಸ ಇದೆ, ಬರ್ತೀನಿ, ಬಾಯ್. ಲೇ ಸುಬ್ರಹ್ಮಣ್ಯ, ಸೆಟ್ ದೋಸೆ. ಇದೇನಿದು? ಸೆಟ್ ದೋಸೆ ತಿರುವಾಕೋ ಹಾಗೆ ಬಂದ ಹೋದ. ಏನಪ್ಪ ಇದು? ಸರ್ ವಾಟರ್ ಪ್ಲೀಸ್. ಸರ್ ಪ್ಲೀಸ್. ಸರ್ ಏನ್ ಕೊಡ್ಲಿ ಸರ್? ಮೂಸಂಬಿ ಜ್ಯೂಸ್, 2 ಮೂಸಂಬಿ ಜ್ಯೂಸ್. ಎಸ್ ಸರ್. ಹಾ, ಅಂತೂ ಭಯಾನಕ ಕಿಲಾಡಿ ಇದೆಯಪ್ಪ ನೀನು. ನಿಮ್ ಮಾವಂಗೆ ಬಿಸ್ಕೆಟ್ ಹಾಕೊಂಡು ಓಡಾಡ್ತಾ ಇದೀಯಾ. ನಮ್ಮ ಮಾವನೇನ್ ಕಮ್ಮಿ ಇಲ್ಲಪ್ಪ, ದಿನಕ್ಕೊಂದೊಂದು ಹೊಸ ಐಡಿಯಾ ಹುಡುಕ್ತಾ ಇರ್ತಾರೆ ನನ್ನ ಕಂಡಮ್ ಮಾಡಕ್ಕೆ. ಬೇರೆ ಮನೆ ಮಾಡ್ಬಿಡು, ಪ್ರಾಬ್ಲಮ್ ಸಾಲ್ವ್ ಅಲ್ಲ. ಅದು ಬೇಡ ಅಂತಾರೆ, ಮನೆ ಅಳಿಯನಾಗೇ ಇರುವಂತಾರೆ. ಇನ್ನೇನಪ್ಪ ಜಾಕ್ ಪಾಟು. ಹಾಗಾದ್ರೆ ದುಡ್ದಿದ್ದೆಲ್ಲ ಸೇವಿಂಗ್ಸ್ ಏನು? ಖಂಡಿತ ಇಲ್ಲ. ನಾಳೆ ಯಾವತ್ತಾದ್ರು ಒಂದಿನ ಮಾತು ಬರಬಾರ್ದು ಅಂತ ತಿಂಗಳಾಗ್ತಿದಂಗೆ ನಮ್ಮ ಮತ್ತೆ ಕೈಗೆ 3,000 ರೂಪಾಯಿ ಕೊಟ್ಬಿಡ್ತೀನಿ. ಅದು ಒಂಥರ ಒಳ್ಳೇದೇ ಬಿಡಿ. ಏನ್ ಮಾಡಿದೆ ನೋಡಲ್ಲ, ಅವ್ರ ಮೇಲೆಲ್ಲ ಬಿತ್ತು. ಸರ್ ಸಾರಿ ಸರ್. ಅಪ್ಪ ನೀನ್ ಹೇಳ್ದಂಗೆ ಜಿಪ್ನು ನಾರಾಯಣ ರಾಯರ್ ಮನೆಗೆ ಹೋಗಿದೆ. ಮೊದ್ಲೇ ಮಗಳಿಗೆ ಮದುವೆ ಆಗ್ಬಿಟ್ಟಿದ್ಯಂತೆ. ಎರಡನೇ ಮಗಳವಳೆ ಸಂಜನಾ ಅಂತ. ಆಗ್ಲೂ ರಾತ್ರಿ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಬಂದ್ಬಿಟ್ಟು ಕೈಯೆಲ್ಲ ಆಡಿಸ್ತೀಯಲ್ಲ ನೀನು. ಯಾಕೋ? ಒಂದ್ ನಿಮಿಷ ಇರು. ಓ ನೀನ್ ಬಾರಪ್ಪ ಈ ಕಡೆ. ಒಂದ್ ನಿಮಿಷ ಬಂದೆ. ಏನು? ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಅವ್ರು ನನ್ ಮಕ್ಕೆ ಕ್ಯಾಕರ್ ಸುಗ್ದಿಲ್ಲ ಅಷ್ಟೇ. ನೀನು ನೋಡ ಅವ್ರು ಏನಂದ್ರು? ಅವ್ರು ನನ್ ಗುರ್ತಿಡಿಲಿಲ್ಲ. ನನ್ ಪರಿಚಯ ನಾನೇ ಮಾಡ್ಕೊಂಡು ಅಮೇರಿಕಾನಲ್ಲಿರೋ 4 ಹೋಟ್ಲ್ ನೋಡ್ಕೊಂತ ಇದೀನಿ ಅಂದೆ. ಅಯ್ಯೋ ಕಳ್ಳನ್ ಮಕ್ಳ. ಎರಡನೇ ಮಗಳು ಮದ್ವೆ ಬಗ್ಗೆ ಏನಂದ್ರು? ನಾನು ನನ್ ಬಗ್ಗೆ ಇಂಪ್ರೆಸ್ ಆಗತ್ತರ ಮಾತಾಡಿದೀನಿ. ಫುಲ್ ಇಂಪ್ರೆಸ್ ಆಗ್ಬಿಟ್ಟಿದ್ದಾರೆ. ಕಳ್ಳನ ಮಗ ಜೋಣ ಮುರಿ. ಅಪ್ಪ ಖರ್ಚಿಗೆ ದುಡ್ಡು ಕೊಡಪ್ಪ. ನಾನು ಇನ್ನು ಟಿಪ್ಸೇ ಬಂದಿಲ್ಲ. ಹೊಸ ಬಟ್ಟೆ ತೊಗೊಳೋದ್ ಬೇಡ, ಸ್ವೀಟ್ ತೊಗೊಳೋದ್ ಬೇಡ, ನಂಗ್ ಬೇಕಪ್ಪ. ಬ್ಯಾಡಾದ್ರು ಬೇಸಿಗೆ ಎಲ್ಲ ಉಟ್ಬಿಟ್ರು ಇನ್ನೊಂದು ಮಗ. ಅಯ್ಯೋ ಎಲ್ಲೈತಪ್ಪ. ಏನ್ ಟ್ಯಾಕ್ಸ್ ಹಾಕ್ತೀಯ ನೀನಲ್ಲ? ನಾನು ಇನ್ನ ಸ್ವೀಟು ಬಟ್ಟೆ ಎಲ್ಲ ತೊಗೊಳೋದ್ ಬೇಡ. ಬರ್ತೀನಪ್ಪ. ನೆಕ್ಸ್ಟ್ ಪ್ರೋಗ್ರಾಮ್ ಸಾರಿ ಪರವಾಗಿಲ್ಲ ಸರ್. ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾನಿ ಭಾರತ ಅವ್ಯಕ್ತ ನಿಧನಾನ್ನೇವ ತತ್ರ ಕಾ ಪರಿದೇವನ. ನನ್ನ ಅಮೆರಿಕಾ ಸ್ನೇಹಿತ ಅದೇ ಮಸಾಲ ದೋಸೆ ಮಾಧವರಾಯನ್ ಮಗ ಸೆಟ್ ದೋಸೆ ಸುಬ್ಬ ಬಂದಿನಲ್ಲ, ಅವನ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಅವನ ಅವತಾರ ನೋಡಿದ್ರೆ ಅವನೇ ದೋಸೆ ಹಾಕೊಂತಾರ ಇದ್ದಾನೆ. ಅಮೆರಿಕದಲ್ಲಿ ಅದೇನು ಹೋಟ್ಲ್ ಇಟ್ಟಿದಾನೋ ಏನೋ. ನಿನಗೆ ಎಲ್ಲರ ಮೇಲೂ ಅನುಮಾನನೇ. ಈಗ ಬರ್ಲಿ ವಿಚಾರಿಸೋಣ. ಅಂಕಲ್ ತಗೊಳ್ಳಿ ಅಂಕಲ್, ಫ್ರೂಟ್ಸ್ ಅಂಡ್ ಸ್ವೀಟ್ಸ್. ಇದೆಲ್ಲ ಯಾಕಪ್ಪ? ಸುಮ್ನೆ ಅಂಕಲ್, ಪರವಾಗಿಲ್ಲ ತಗೊಳ್ಳಿ. ಥ್ಯಾಂಕ್ ಯು ಅಂಕಲ್. ಮತ್ತೆ ನಮ್ ಡ್ಯಾಡಿ ಅಮೆರಿಕಾಯಿಂದ ಫೋನ್ ಮಾಡಿದ್ರು, ನಿಮ್ ಬಗ್ಗೆ ಎಲ್ಲ ಕೇಳಿದ್ರು, ಎಲ್ಲ ಹೇಳಿದೀನಿ. ನಿಮ್ಮನ್ನು ಕರ್ಕೊಂಡು ಅಮೆರಿಕಾಗೆ ಬಂದ್ಬಿಡು ಅಂದ್ರು. ಅಮೆರಿಕಾಗೆ ನಾ ಯಾಕಪ್ಪ? ಸುಮ್ನೆ ಅಂಕಲ್, ಮದ್ವೆ ಆದ್ಮೇಲೆ ಅಲ್ಲೇ ಬಂದ್ಬಿಡಿ, ಎಲ್ರು ಅಲ್ಲೇ ಇರೋಣ ಜಾಲಿಯಾಗೆ. ಅಂದ್ರೆ ನಿನ್ ಮದುವೆ ಫಿಕ್ಸ್ ಆಗಿದ್ಯಾ? ನೀವ್ ಒಪ್ಪಿದ್ರೆ ಅದಾದ ಹಾಗೆ. ನಾನು ಒಪ್ಪದ? ಎಸ್ ಅಂಕಲ್. ನಿಮ್ ಎರಡನೇ ಮಗಳು ಸಂಜನಾ ನನ್ ಕೊಟ್ಟು ಮ್ಯಾರೇಜ್ ಮಾಡಿದ್ರೆ ನಿಮ್ ಪೂರ್ತಿ ಫ್ಯಾಮಿಲಿ ಅಮೆರಿಕನಲ್ಲಿ ಸೆಟ್ಲ್ ಆಗ್ಬೋದು. ಗಜಲಕ್ಷ್ಮಿ, ಗಜು ಏನ್ರಿ ಅದು? ನೋಡಿದ್ಯಾ ಇವನ್ ಹೇಳೋ ಮಾತ್ ಕೇಳಿದ್ಯಾ? ಅಲ್ಲ, ಇವನು ಸಂಜೂನ್ ಮದುವೆ ಆಗ್ತಾನಂತೆ. ಮದುವೆ ಆದ್ಮೇಲೆ ನಾವೆಲ್ಲರೂ ಅಮೆರಿಕಾಗ್ ಹೋಗೋದಂತೆ. ಅಮೆರಿಕಾಗೆ ನೀವು ಧಾರಾಳವಾಗಿ ಹೋಗಿ, ನನಗೆ ಭಾರತನೇ ಸಾಕು. ಆಂಟಿ ಒಂದ್ಸರಿ ವಿಸಿಟ್ ಮಾಡಿ, ಅಲ್ಲೇ ಸೆಟ್ಲ್ ಆಗ್ಬಿಡ್ತೀರಾ. ಸೆಟ್ಲ? ಒಳಗಡೆ ಅನ್ನ ಇಟ್ಟಿದ್ದೀನಿ, ಸೀದಾಗ್ಬಿಡುತ್ತೆ. ಅಂಕಲ್ ಏನಿದು? ಹಾಯ್ ಸಂಜು. ಹಾಯ್. ನನ್ ಜೊತೆ MG ರೋಡ್ ಹೋಗಿ ಬರಕ್ಕೆ ಕಂಪ್ನಿ ಕೊಡ್ತೀಯಾ ಪ್ಲೀಸ್? ಐ ಆಮ್ ಸೋ ಸಾರಿ, ನಂಗ್ ಬರ್ಕೊಳಕ್ ನೋಟ್ಸ್ ಇದೆ. ಅಂಕಲ್ ಬಾಮ್ಮ. ಹೋಗಕ್ ಆಗಲ್ಲಪ್ಪ, ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಕಮಾನ್ ಸಂಜು, ಬೇಗ ಹೋಗಿ ಬೇಗ ಬಂದ್ಬಿಡಣ ಪ್ಲೀಸ್. ಒಂದ್ ಅರ್ಧ ಗಂಟೆ ಹೋಗಿ ಬಂದ್ಬಿಡ. ನಾನ್ ನಿನ್ನ ಕಂಪನಿ ಕೊಡ್ಲಾ? ಅಂಕಲ್ ಹೂಸ್ ದಿಸ್? ಅವರು ನಮ್ ಮೊದಲನೇ ಅಳಿಯ. ಐ ಸಿ. ಹಲೋ ಹಲೋ. ಅಳಿಯಂದ್ರೆ ಕಂಪನಿ ಬೇಕು. ಏನ್ ನೀವು ಮಾಡ್ತಾ ಇರೋದು? ಅವನ್ ಮೇಲೆ ಯಾಕೆ ಕೈ ಮಾಡ್ತೀರಾ? ಅವನು ನನ್ ಫ್ರೆಂಡ್ ಮಗ, ಅಮೆರಿಕಾ ಇಂದ ಬಂದಿದ್ದಾನೆ. ಅಮೆರಿಕಾ? ಬಿಡಿ ಅವನ. ಬಿಡೋದ? ಏಯ್,
ಬಾಯ್ ಬಿಡ್ತೀಯಾ ಇಲ್ಲ ನಿಮ್ಮಪ್ಪ ಇಲ್ಲ ಯಾವ ಹೋಟೆಲ್ ಕೆಲಸ ಮಾಡ್ತೀರಾ ಅಂತ ಹೇಳ ಅಂಕಲ್ ನಾನ್ ಮಾಡಿದೆಲ್ಲ ತಪ್ಪ ಅಂಕಲ್ ಪ್ಲೀಸ್ ಕ್ಷಮಿಸ್ಬಿಡಿ. ಇವರಪ್ಪ ಇಲ್ಲೇ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ ವೇಟ್ರ್ ಆಗಿ. ನೋಡಿ ನಿಮ್ ಅಮೆರಿಕದ ಅವತಾರನ. ಏಯ್ ಮಗ ಆಯ್ತಾ ನಿಮ್ ಮುಖಕ್ಕೆ ಮಂಗಳಾರ್ತಿ? ಅವ್ನು ನೋಡಿದ್ರೆ ಅಮೆರಿಕದಿಂದ ಬಂದವನಾಗ ಇದ್ದಾನೆ, ಒಳ್ಳೆ ಕಾಡ್ ಕಪ್ಪಿ ತರ ಇದ್ದಾನೆ. ಭಾವ ಸೂಪರ್, ಕೊಡಿ ಕೈನಾ. ಥ್ಯಾಂಕ್ ಯು ಸೋ ಮಚ್. ನನ್ನ ಪ್ಲಾನ್ ಎಲ್ಲ ಅಪ್ಸೆಟ್ ಆಗೋಯ್ತು. ಅಪ್ಪ ಅವ್ನ್ ಬಂದಿಲ್ಲ ಅಂದಿದ್ರೆ ಇಷ್ಟೊತ್ತು ಹುಡ್ಗಿನ ಒಪ್ಸಿ MG ರೋಡ್ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೆ ಅಪ್ಪ. ನನ್ ಮಗನೇ ಅವ್ನ್ ಯಾರು ಅಂತ ತೋರ್ಸು, ಅವ್ನ್ ಕಾಲ್ ಮುರಿಸ್ಬಿಡ್ತೀನಿ. ತೋರಿಸ್ತೀನಪ್ಪ, ಟೈಮ್ ಬರ್ಲಿ ತೋರಿಸ್ತೀನಿ. ಅಯ್ಯ ನನ್ನ ಮಗನೇ ಅಮಾವಾಸ್ಯೆ ಎಲ್ಲ ತಂಗಳ್ತೀನಿ, ನಡಿಯ. ಅಂತೂ ಆ ಹುಡ್ಗನ ಹೊಡೆದು ಓಡಿಸ್ಬಿಟ್ಟೆ ಅನ್ನು. ಮತ್ತೆ ಕಣ್ಣೆದರಿಗೆ ಅನ್ಯಾಯ ನಡೀತಾ ಇದ್ರೆ ಬಿಡ್ತೀನಾ? ಅಂತೂ ನಿನ್ ನಾದ್ನಿಗೆ ಗಂಡು ಹುಡ್ಕೋ ಜವಾಬ್ದಾರಿ ನಿಂದೆ ಅನ್ನು. ಹೌದಪ್ಪ. ಈಗ ಅದೇ ನನಗೂ ನಮ್ಮ ಮಾವಂಗೂ ಬಿದ್ದಿರೋ ದೊಡ್ಡ ಚಾಲೆಂಜ್. ಗುಣವಂತ ಹುಡುಗನ್ನೇ ತರ್ತೀನಿ ಅಂತ ನಾನು, ಹಣವಂತ ಹುಡುಗನ್ನೇ ತರ್ತೀನಿ ಅಂತ ಅವರು. ವೆರಿ ಇಂಟ್ರೆಸ್ಟಿಂಗ್. ಯಾಕಾಗ್ಬಾರ್ದು? ಆನಂದ, ನನಗನ್ಸುತ್ತೆ ನನ್ನ ನಾದನಿಗೆ ನೀನೇ ಫಿಟ್ಟು ಅಂತ. ಅಯ್ಯೋ ನಾನಾ? ಹೇ ನಿಮ್ ಮಾವ ಎಕ್ಸ್ಪೆಕ್ಟ್ ಮಾಡೋ ತರ ನಾನು ಸಾವುಕಾರ ಅಲ್ಲಪ್ಪ. ಯಾವ ಸಾವುಕಾರಂಗಿಂತಾನು ನೀನೇನು ಕಮ್ಮಿ ಇಲ್ಲ. ಮೊದಲು ಬಿಲ್ ಕೊಡು ಹೋಗೋಣ. ಪ್ಲಾನಿಂಗ್ ನಾನ್ ಮಾಡ್ತೀನಿ. ಪಾಪ ಇಲ್ಲಿ ಬಂದೆ ಸರ್. ಸರ್ ಚೇಂಜ್ ಸರ್. ಪರವಾಗಿಲ್ಲ ಬಿಡು. ಥ್ಯಾಂಕ್ ಯು ಸರ್. ಹೊಡೋಣ. ರೈಟ್. ಹೆಂಡತಿ ಮಕ್ಕಳ ಮುಂದೆ ತಲೆ ತಗ್ಸೋ ಹಾಗಿದ್ರೆ ಪರವಾಗಿಲ್ಲ, ಹಳಿಯನ್ ಮುಂದೆ ತಲೆ ತಗ್ಸೋ ಹಾಗೆ ಮಾಡ್ಬಿಟ್ನಲ್ಲ. ಅಯ್ಯೋ ನೋಡ್ಕೊಂಡು ಗಾಡಿ ಓಡ್ಸಕ್ಕಾಗಲ್ವೇನ್ರಿ? ನುಗ್ಬಿಡ್ತೀರಲ್ಲ, ಸರಿಯಾಗಿ ನೋಡ್ಕೊಂಡು ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಿದೆ. ಆನಂದನ ಲಿಂಕ್ ಮಾಡಕ್ಕಿದೆ ರೈಟ್ ಟೈಮ್. ಆನಂದ ಆನಂದ ಇವರೇ ನಮ್ಮ ಮಾವ. ನೀನೇ ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿ ಮನೆಗೆ ಡ್ರಾಪ್ ಮಾಡು. ಓಕೆ ಓಕೆ. ಒಂದು ನೆನಪಿರ್ಬೇಕು, ನಿನ್ನ ಮೇಲೆ ಇವ್ರಿಗೆ ಒಳ್ಳೆ ಅಭಿಪ್ರಾಯ ಬರಬೇಕು. ಡೋಂಟ್ ವರಿ, ಹೇಗೆ ಇಂಪ್ರೆಸ್ ಮಾಡ್ತೀನಿ ನೋಡ್ತಾ ಇರೋ. ಹೇಳ್ಪಡಿ ಸರ್. ಬನ್ನಿ ಸರ್. ಹೋಗ್ಲಿ, ಗೊತ್ತಾಗಿಲ್ಲ ಅವ್ರಿಗೆ. ನಮ್ದೇನು ತಪ್ಪಿಲ್ಲ ಸರ್, ಅವರೇ ಬಂದು ಸಿಕ್ಕಾಕೊಂಡಿದ್ದು. ಬನ್ನಿ ಸರ್. ಆಪರೇಷನ್ ಸ್ಟಾರ್ಟ್ಸ್. ಎಸ್, ಆಲ್ ದಿ ಬೆಸ್ಟ್. ಯಾ, ಹುಷಾರಪ್ಪ. ಓ ಎಸ್, ಡೋಂಟ್ ವರಿ. ಮಾವ ಮನೇಲಿ ಕಾಯ್ತಿರ್ತೀನಿ, ಟ್ರೀಟ್ಮೆಂಟ್ ತಗೊಂಡು ಬೇಗ ಬನ್ನಿ. ಮಾವ ನಿಮ್ಮ ಎರಡನೇ ಅಳಿಯನ್ನ ಈ ಕೃಷ್ಣ KAS ಸೃಷ್ಟಿ ಮಾಡ್ತಾನೆ, ನೋಡ್ತಾ ಇರಿ. ಹೇಳಿ ಮೆಲ್ಲಿಗೆ. ಏನು ಭಯ ಪಡ್ಬೇಕಾಗಿಲ್ಲ, ಬೇಗ ವಾಸಿ ಆಗುತ್ತೆ. 1 ವಾರಕ್ಕೆ ಆಗುವಷ್ಟು ಮಾತ್ರೆ ಕೊಡ್ತೀನಿ. ಕಾಸ್ಟ್ಲಿ ಆದ್ರೂ ಪರವಾಗಿಲ್ವಾ? ಬೇಡ ಬೇಡ, ಹಾಗೆ ವಾಸಿ ಆಗುತ್ತೆ, ಪರವಾಗಿಲ್ಲ. ಸರ್ ಎಷ್ಟೇ ಕಾಸ್ಟ್ಲಿ ಆದ್ರೂ ಪರವಾಗಿಲ್ಲ, ನಾನು ದುಡ್ಡು ಕೊಡ್ತೀನಿ, ಕೊಡಿ. ಅಲ್ಲ, ನೋಡಿ. ಅಯ್ಯೋ ಚಿಲ್ಡ್ರೆ ಇಲ್ವಲ್ಲ? ದಟ್ಸ್ ಓಕೆ ಡಾಕ್ಟರ್, ನೋ ಪ್ರಾಬ್ಲಮ್. ಸಾರಿ. ಓಕೆ ಸರ್, ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ ನಿಮ್ಮ ಮನೆಗೆ. ಅಯ್ಯೋ ಬೇಡಿ ಬೇಡಿ, ನೀವು ಈಗಾಗಲೇ ಸಾಕಷ್ಟು ತೊಂದರೆ ತಗೊಂಡಿದ್ದೀರಾ, ಅದಲ್ಲದೆ ದುಡ್ಡು ಬೇರೆ ಕೊಟ್ಟಿದ್ದೀರಾ. ಸರ್ ಕಾರ್ ಇದೆ, ಏನು ತೊಂದರೆ ಇಲ್ಲ. ಬನ್ನಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬರ್ತೀನಿ. ನಮಸ್ಕಾರ. ಬನ್ನಿ, ಹುಷಾರು. ಬಿಡಿಸ್ಕೊಂಡು ಕರ್ಕೊಂಡು ಬರ್ತಾ ಇರ್ತಾನೆ. ಚೆನ್ನಾಗಿರುತ್ತೆ. ಕೃಷ್ಣ ಯು ಆರ್ ಗ್ರೇಟ್. ಬರ್ಲಿಲ್ವಲ್ಲ?
ಹುಷಾರ್ ಸರ್. ಯಾಕೆ ಮಾವ? ಅಂಜು ಅತ್ತೆ ಬನ್ನಿ ಬನ್ನಿ ಬನ್ನಿ. ಏನಳಿ ಅಂದ್ರೆ ಏನ್ ಅಯ್ಯೋ ಇದೇನ್ರಿ ಕಾಲಿಗೆ ಪೆಟ್ ಮಾಡ್ಕೊಂಡ್ ಬಂದಿದ್ದೀರಾ? ಎಲ್ಲಾಯ್ತು? ಏನೋ ಆಕಾಶನೇ ತಲೆ ಮೇಲೆ ಬಿದ್ದೋರ್ತಾರೆ, ಯೋಚನೆ ಮಾಡ್ಕೊಂಡು ಹೋಗ್ತಿರ್ತಾರೆ. ಯಾವ್ದೋ ಆಟೋಗೋ ಕಾರ್ಗೋ ಸಿಗಾಕೊಂಡಿರ್ತಾರೆ. ರೈಟ್ ಸರ್, ಯು ಪರ್ಫೆಕ್ಟ್ಲಿ ರೈಟ್. ಇವ್ರ ಪಾಡಿಗೆ ಇವ್ರು ಬರ್ತಿದ್ರು, ಆಟೋದನ್ ಬಂದ್ ಗುದ್ದೇ ಬಿಟ್ಟ. ಆನ್ ಮಾಡ್ದೆ, ಪಾಪ ಇವ್ರಿಗೆ ಗೊತ್ತಾಗ್ಲಿಲ್ಲ. ಇದ್ರಲ್ಲಿ ನಿಮ್ದೇನು ತಪ್ಪಿಲ್ಲ. ನನಗೆ ತಲೆ ಸುತ್ತಾಗಾಯ್ತು, ಹಾಗೆ ಬಿದ್ದ್ಬಿಟ್ಟೆ. ಕೂತ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನನ್ ಕೆಲ್ಸ ಇದೆ, ಹೊರಡ್ತೀನಿ. ಪರವಾಗಿಲ್ಲ, ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಗಜೋ, ಒಂದ್ ಲೋಟ ಕಾಫಿ ತಗೊಂಬ. ಏನ್ ಮುಖ ನೋಡ್ತಾ ಇದ್ಯಾ? ಒಂದ್ ಲೋಟ ಸ್ಟ್ರಾಂಗ್ ಕಾಫಿ ತಗೊಂಬ ಅಂದೆ. ಒಂದ್ ಲೋಟ ಅಂತ ಹೇಳ್ತಿದ್ದಾರೆ. ಇಲ್ಲ ಪರವಾಗಿಲ್ಲ ಬಿಡಿ, ನನ್ಗೇನ್ ಕಾಫಿ ಬೇಡ. ತರ್ತಾರೆ ಬಿಡಿ ಅಂದಾಗ ಮರ್ತ್ಬಿಟ್ಟೆ. ಇವಳು ನನ್ ಮೊದಲನೇ ಹೆಂಡತಿ. ಅಲ್ಲ, ನನ್ ಹೆಂಡತಿ ಗಜಲಕ್ಷ್ಮಿ ಅಂತ. ನಮಸ್ತೆ. ಇವಳು ನನ್ನ ಮೊದಲನೇ ಮಗಳು ಅಂಜು. ಮೊದಲನೇ ಮಗಳು. ನಮಸ್ತೆ. ನೋಡೆ ಅಪ್ಪ, ಏನಿದು? ಏನಾಯ್ತು? ಗಾಬರಿ ಪಡೋ ಅಂತದ್ದೇನಿಲ್ಲಮ್ಮ. ಸ್ವಲ್ಪ ತಲೆ ಸುತ್ತದಾಗಾಯ್ತು. ಇವಳು ನನ್ನ ಎರಡನೇ ಮಗಳು ಸಂಜು. ಹಾಯ್. ಎಂತ ಕೆಲ್ಸ ಮಾಡ್ಕೊಂಡ್ರಿಪ್ಪ, ನಡೆಯಕ್ಕಾಗತ್ತಾ? ತಗೊಳ್ಳಿ ನಿಮ್ಗೆ. ಸರ್ ನೀವು? ಇಲ್ಲ, ನಾನು ನಮ್ಮ ಮನೇಲಿ ಕಾಫಿ ಕುಡಿಯೋಲ್ಲ. ಒಂಬತ್ತು 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 ತೋಳ ಹಳ್ಳಕ್ಕೆ ಬಿತ್ತು. ಓ, ಮರ್ತ್ಬಿಟ್ಟಿದ್ದೆ. ಏನು? ಕಾಸ್ಟ್ಲಿ ಮಾತ್ರೆ ಮರೀದೆ ತಗೋಬೇಕು ಸರ್. ಇಷ್ಟು ಜ್ಞಾಪಕ ಇಟ್ಕೊಂಡು ಕೊಟ್ಟ ಮೇಲೆ ನಾನು ತಗೊಳ್ದೇ ಇರ್ತೇನೆ. ಅಂದಹಾಗೆ ಒಂದು ವಿಷಯ. ಏನ್ ಸರ್? ನಿಮಗೆ ಮದುವೆ ಆಗಿದ್ಯಾ? ಇನ್ನೂ ಇಲ್ಲ ಸರ್. ನಮ್ ತಂದೆ ತಾಯಿ ಹೆಣ್ಣು ನೋಡ್ತಾ ಇದ್ದಾರೆ. ಓ, ಸಂತೋಷ ಸಂತೋಷ. ಅಂದಹಾಗೆ ನಿಮ್ ಹೆಸರೇನು? ಆನಂದ್. ಆನಂದ್. ಅಂದಹಾಗೆ ನಿಮ್ ಅಡ್ರೆಸ್ ಕೊಟ್ರೆ ನನ್ ಕಾಲ್ ವಾಸಿ ಆದ ತಕ್ಷಣ ನಿಮ್ ಮನೆಗ್ ಬರೋಣ ಅಂತ. ಯಾಕೆ? ಹಾಗೆ ನಿಮ್ ತಂದೆ ತಾಯಿನ ನೋಡಿ ಮಾತಾಡ್ಸ್ಕೊಂಡ್ ಬರೋಣ ಅಂತ. ಸುಮ್ನೆ ಹಾಗೆ? ಹಾಗೆ. ಓಕೆ ಸರ್. ಅಂದಹಾಗೆ ನೀವ್ ಏನ್ ಮಾಡ್ಕೊಂಡಿದ್ದೀರಾ? ಬಿಸ್ನೆಸ್ ಇಲ್ಲ ಕೆಲ್ಸಾನ? ಕೆಲ್ಸ ತುತು ಸರ್, ನಮ್ದು ಸ್ವಂತ ಬಿಸ್ನೆಸ್ ಇದೆ. ಒಂದ್ 500 ಎಕರೆ ಕಾಫಿ ಎಸ್ಟೇಟ್ ಇದೆ. ಬೆಂಗಳೂರಲ್ಲಿ ಒಂದ್ 2-3 ಮನೆ ಇದೆ. ಮಂಗಳೂರಲ್ಲಿ ಕಾಂಪ್ಲೆಕ್ಸ್ ಇದೆ. 5 ಲಕ್ಷ ಸರ್. 5 ಲಕ್ಷ ರೆಂಟ್ ಬರುತ್ತೆ ಸರ್. ಸರ್ ಕಾಲ್ ಸರಿ ಹೋದ್ಮೇಲೆ ಹೇಳಿ, AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ತುಂಬಾ ಸಂತೋಷ, ತುಂಬಾ ಸಂತೋಷ. ಸರ್ ಯಾರವರು? ಯಾರ? ಓಹ್, ಇವರ? ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. ನನ್ನ ಮೊದಲನೇ ಅಳಿಯ. ಓ, ಎಲ್ಲೋ ಗೌರ್ಮೆಂಟ್ ಆಫೀಸರ್ ಸರ್ ಅವರು. ಗೌರ್ಮೆಂಟ್ ಆಫೀಸರ್ ಅಂತಲೇ ನಾನು ಬೇಸ್ಟ್ ಬಿದ್ದಿದ್ದು. ಯಾವ್ದೋ ಗೌರ್ಮೆಂಟ್ ಆಫೀಸಲ್ಲಿ ಕ್ಲಾರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸ್ಪೇರ್ ಟೈಮಲ್ಲಿ ಮನೆ ಕೆಲಸ ಮಾಡ್ಕೊಂಡಿದ್ದಾರೆ. ಸರಿ ಸರ್, ನಾನು ಹೊರಡ್ತೀನಿ. ಕೊಟ್ಬಿಟ್ರಾ? ಅದೇ ಮರಿಬೇಡಿ. AC ಕಾರಲ್ಲಿ ಕರ್ಕೊಂಡು ಹೋಗ್ತೀನಿ. ಗಜಲಕ್ಷ್ಮಿ, ಅಂಜು, ಸಂಜು, ಏನಾಯ್ತ್ರಿ? ಬನ್ನಿ ಬನ್ನಿ. ಕಾಲ್ನವಾ? ನೀರ್ ಕೊಡ್ಲಾ? ಮಾತೆ ತಗೋತೀರಾ? ಅದೆಲ್ಲ ಏನಿಲ್ವೇ. ಈಗ ಬಂದಿದ್ನಲ್ಲ ಹುಡುಗ, ಹೇಗೆ? ಅಯ್ಯೋ, ಏನ್ ಬುದ್ಧಿರಿ ನಿಮ್ದು. ಮನೆಗ್ ಬಿಡಕ್ ಬಂದಿರೋ ಹುಡುಗನ್ ಮೇಲೆ ಕಣ್ಣಾಕ್ತಿರಲ್ಲ. ಸುಮ್ನೆ ನಿಮ್ಮನ್ ಕೇಳ್ತೀನಲ್ಲ. ಅಯ್ಯೋ ಸಂಜು, ಹುಡುಗ ಹೇಗೆ? ಪರವಾಗಿಲ್ಲ. ಪರವಾಗಿಲ್ಲ ಏನಮ್ಮ, ನೋಡ್ತಾ ಇರು ಹೇಗ್ ಸಂಬಂಧ ಕುದುರಿಸ್ತೀನಿ. 500 ಎಕರೆ ಕಾಫಿ ಎಸ್ಟೇಟು, ಬೆಂಗಳೂರಲ್ಲಿ 2-3 ಬಂಗ್ಲೆ,
ಮಂಗಳೂರಲ್ಲಿ ದೊಡ್ಡ ಕಾಂಪ್ಲೆಕ್ಸ್, 5 ಲಕ್ಷ ರೂಪಾಯಿ ಬಾಡಿಗೆ. ಸುಮ್ನೆನಾ? ಹೊರಟೇ ಬಿಟ್ರ? ತಗೊಳ್ಳಿ, ಇಬ್ರು ಹಂಚ್ಕೊಳ್ಳಿ. ಆನಂದ್ ಸರ್, ನಾನ್ ಮತ್ತೆ ಊರಿಗೆ ಬರೋದು ಒಂದು 15 ದಿನ ಆಗ್ಬೋದು. ನೀವು ಆಗಾಗ ಸ್ವಲ್ಪ ಎಸ್ಟೇಟ್ ಕಡೆ ಹೊಡ್ ಬರ್ತಾ ಇರಿ. ಆಮೇಲೆ ಇದು ಲಾಕರ್ ಕೀ, ಲಾಕರ್ ನಲ್ಲಿ 2 ಲಕ್ಷ ರೂಪಾಯಿ ಕ್ಯಾಶ್ ಇದೆ. ನಾನ್ ಬರೋ ಪ್ರೋಗ್ರಾಮ್ ಏನಾದ್ರು ಚೇಂಜ್ ಇದ್ರೆ ನಿಮಗ್ ಫೋನ್ ಮಾಡ್ತೀನಿ. ಆ ಕ್ಯಾಶ್ ನ ಬ್ಯಾಂಕ್ ಹಾಕ್ಬಿಡಿ, ಓಕೆನಾ? ನೋಡಿ, ಆನಂದ್ ಅವ್ರು ಏನ್ ಹೇಳ್ತಾರೋ ಹಾಗೆ ಸರಿನಾ? ಬರ್ಲಾದ್ರೂ ಬರ್ತಾ ಮೇಡಮ್ ನ ಕರ್ಕೊಂಬನ್ನಿ ಸರ್. ಅವಳಿಗೂ ಬರ್ಬೇಕು ಅಂತ ಆಸೆನೆ. ಏನ್ ಮಾಡೋದು, ಮಗ ಬೇಡ 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 ಅಂತಿದ್ದಾರೆ. ಈ ಸಾರಿ ಟ್ರೈ ಮಾಡ್ತೀನಿ. ಓಕೆ, ಬಾಯ್. ಬನ್ನಿ. ಖರ್ಚಿಗೆ ದುಡ್ಡು ಕೊಡಪ್ಪ. ನನ್ನ ಮಗನ ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲೇ, ಏನ್ ಕರ್ಮಾನೋ. ಅಪ್ಪ ಅಪ್ಪ ಅಪ್ಪ, ಅವನೇ ಅಪ್ಪ ಮೊದಲನೇ ಅಳಿಯ, ನಾರಾಯಣರಾವ್ ಮೊದಲನೇ ಅಳಿಯಪ್ಪ. ತಗೋ, ನೀನ್ ಹೋಗು, ನಾನ್ ಮಿಕ್ಕಿದ್ ನೋಡ್ಕೊತೀನಿ. ಹೋಗ. ಸರ್, ಬಿಲ್ಲು ಎಷ್ಟಾಯ್ತಪ್ಪ? 15 ರೂಪಾಯಿ ಸರ್. ತಗೊಳ್ಳಿ, ಕೀಪ್ ದ ಚೇಂಜ್. ಥ್ಯಾಂಕ್ ಯು ಸರ್. ನೋಡೋಣ. ಹೋಗೋಣ. ಮಸಾಲ ದೋಸೆ ಮಾಧವರಾವ್ ಅಂದ್ರೆ ಬರೀ ಮಸಾಲ ದೋಸೆ ಹಾಕೊಂಡಿರೋದು ಅನ್ಕೊಂಡ. ನನ್ನ ಹತ್ರ ಇನ್ನು ಬೇಜಾನ್ ಮಸಾಲೆ ಐತೆ. ನಮ್ಮ ಹುಡುಗನ್ಗೆ ಹೊಡೆದ್ ಕಳ್ಸಿದ್ಯಾಲ, ಈಗ ಇವ್ರ ಕೈಲಿ ಓದೇ ತಿನ್ನು. ನನ್ನ ಮಗನ ಮಸಾಲೆ ಯಾರೇನೋ. ಭಲೇ ಕೃಷ್ಣ. ಏನ್ರಿ ಇದು? ಕಾಲ್ ನೋವು ಇಟ್ಕೊಂಡು ಅದೇನೋ ಸುಟ್ ಬೆಕ್ಕಿನ ಹಾಗೆ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀರಾ. ಬಂದ್ ಮಲ್ಕೋಬಾರ್ದೆ? ಅಯ್ಯೋ, ನನ್ನ ಯೋಚನೆ ನನಗೆ, ಇವಳು ಮಾತ್ ಇವಳಿಗೆ. ಏನಪ್ಪ ನಿಮ್ಗಂತ ಯೋಚನೆ? ಅವತ್ತು ಆಕ್ಸಿಡೆಂಟ್ ಆಯ್ತಲ್ಲ, ಒಬ್ಬ ಹುಡುಗ ನನ್ ಕರ್ಕೊಂಡು ಹೋಗಿ ಆಸ್ಪತ್ರೆಗೆ ಸೇರಿಸಿ ಟ್ರೀಟ್ಮೆಂಟ್ ಕೊಡಿಸಿ ಮನೆ ಕರ್ಕೊಂಡ್ ಬಂದ್ಬಿಟ್ನಲ್ಲ, ಅವನ್ ಕಾಂಟ್ಯಾಕ್ಟ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ಕೊರಗ್ತಾ ಇದ್ದೀನಿ. ಆ ಹುಡುಗನಿಂದ ಏನ್ರಿ ಆಗ್ಬೇಕು? ಏನ್ ಆಗ್ಬೇಕಾ? ಅವನು ಶ್ರೀಮಂತರ ಮನೆ ಹುಡುಗ ಕಣೆ. ಅದೇನ್ ನಯ, ಅದೇನ್ ವಿನಯ, ಹಿರಿಯರ್ನ ಕಂಡ್ರೆ ಅದೇನ್ ಗೌರವ. ಗಜು, ನಮ್ ಸಂಜುಗೆ ಹೇಳು ಮಾಡಿಸ್ದಂತ ಹುಡುಗ. ಶುರು ಆಯ್ತಾ ನಿಮ್ ಜಪ? ಜಪ ಅಲ್ವೇ, ನೋಡ್ತಾ ಇರು. ಅವನ ವಿವರಗಳನ್ನ ಹೇಗಾದ್ರೂ ಪತ್ತೆ ಹಚ್ತೀನಿ. ಹಚ್ಚೂರಂತೆ, ಈಗ ಬಂದ್ ಮಲ್ಕೋತೀರಾ? ಗಜ್ಜು, ನಾನು ಮಲ್ಕೊಂಡ್ರೆ ನನ್ನ ಯೋಚನೆಗಳೆಲ್ಲ ಎಲ್ಲಿ ಮಲಗ್ಬಿಡುತ್ತೋ ಅಂತ. ನಿಮ್ ಯೋಚನೆ ಮಲ್ಗೋದೇ ಇಲ್ಲ, ಅದು ನಿರಂತರ. ಬನ್ನಿ ಈಗ. ಅವನ ಅಡ್ರೆಸ್ಗೆ ಇಷ್ಟು ಒದ್ದಾಡ್ತಿದ್ದೀರಾ? ಇರಿ ಇರಿ, ನಾನೇ ಅವನಲ್ಲಿ ಕಳಿಸ್ತೀನಿ.
ರಮಯ್ಯ ಅವರೇ ಸರ್ ಒಂದೆರಡು ದಿನ ಫಾರ್ಮ್ ಹೌಸ್ ಅಲ್ಲಿ ಇದ್ದು ಆ ವಾಟರ್ ಪೈಪ್ ಏನೋ ಹಾಳಾಗಿದೆ ಅಂತ ಮೇಸ್ತ್ರಿ ಹೇಳ್ತಿದ್ದ. ಅದನ್ನ ರಿಪೇರಿ ಮಾಡಿಸ್ಬಿಡಿ. ಆಗ್ಲಿ ಸರ್. ತೊಳಿ ಇದೆಲ್ಲ 5,000 ರೂಪಾಯಿ ಇದೆ. ಏನಾರ ವಿಷಯ ಇದೆ ಫೋನ್ ಮಾಡಿ. ಸರಿ ಸರ್. ಸರಿ. ಆನಂದ್ ಅವರಿದ್ದೀರಾ? ಒಳಗಿದ್ದಾರೆ, ಹೋಗಿ. ಥ್ಯಾಂಕ್ಸ್. ಏ ಹಾಯ್ ಕೃಷ್ಣ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಬರ್ತಿದ್ದೆ, ನೀ ಬಂದೆ ನೋಡು. ಒಳಗ್ ಕುತ್ಕೊಂಡ್ ಮಾತಾಡೋಣ, ಇಲ್ಲೇ ಮಾತಾಡೋಣ? ಇಲ್ಲೇ ಕೂತ್ಕೊಳ್ಳೋಣ. ರಂಗಮ್ಮ 2 ಟೀ ತಗೊಂಬನ್ನಿ. ತರ್ತೀನಿ ಸರ್. ಮತ್ತೆ ಪರವಾಗಿಲ್ಲಪ್ಪ, ಮನೆ ಬಹಳ ಚೆನ್ನಾಗಿ ಕಟ್ಸಿದ್ದಾರೆ ನಿಮ್ ಬಾಸ್. ಮನೆ ಅಷ್ಟೇ ಅಲ್ಲಪ್ಪ, ನಮ್ ಬಾಸ್ ಮನ್ಸು ಕೂಡ ತುಂಬಾ ಚೆನ್ನಾಗಿದೆ. ಅದ್ ಸರಿ, ನಿಮ್ ಬಾಸ್ ಫಾರಿನ್ ಇಂದ ಯಾವಾಗ ಬರೋದು? ಏನೇ ಹೇಳಕ್ಕಾಗಲ್ಲ, 1 ತಿಂಗಳಾದ್ರೂ ಆಗ್ಬೋದು. ಯಾಕೆ? ಏನಿಲ್ಲ, ನೆನ್ನೆ ರಾತ್ರಿ ನಮ್ಮ ಮಾವ ನಿನ್ ಅಡ್ರೆಸ್ ತಗೊಳ್ಳಿಲ್ಲ ಅಂತ ತುಂಬಾ ಪೇಚಾಡ್ತಿದ್ರು. ಅದಕ್ಕೆ ನನಗೊಂದು ಐಡಿಯಾ ಹೊಳಿತು, ಕೇಳ್ದೆ. ಏನ್ ಐಡಿಯಾನಪ್ಪ? ನಮ್ಮ ಮಾವ ನಿನ್ನ ಶ್ರೀಮಂತರ ಮನೆ ಹುಡುಗ ಅಂತ ನಂಬಿಟ್ಟಿದ್ದಾರೆ. ಹೇಗಿದ್ರು ನಿನಗೂ ನಮ್ ಸಂಜು ಇಷ್ಟ ಆಗಿದ್ದಾಳೆ. ಅದೇನೋ ಓಕೆ. ಅದಕ್ಕೆ ನೀನು ನಮ್ಮ ಮನೆಗೆ ಹೋಗು, ನಮ್ಮ ಮಾವನ ಮೀಟ್ ಮಾಡು. ನೋಡ್ತಾ ಇರು, ಖಂಡಿತ ಅವರು ಈ ಮನೆಗೆ ಬಂದೇ ಬರ್ತಾರೆ. ಅವ್ರ ಇಲ್ಲಿಗೆ ಬಂದು ಇದನ್ನೆಲ್ಲ ನೋಡ್ ನಾನು ನಿಜವಾಗ್ಲೂ ಶ್ರೀಮಂತ ಅನ್ಕೊಂಡ್ಬಿಡ್ಲಿ. ನಾಳೆ ನಿಜ ಗೊತ್ತಾದ್ರೆ ಗೊತ್ತಾಗ್ಲಿ. ಅಷ್ಟ್ರಲ್ಲಿ ಮದ್ವೆ ಆಗೋಗಿರುತ್ತೆ ತಾನೆ, ಆಮೇಲೆ ಏನ್ ಮಾಡ್ಕೋತಾರೆ? ಏನು ಮಾಡ್ಕೊಳಕ್ ಆಗಲ್ಲ. ಸುಮ್ನಿರಪ್ಪ, ನನಗೆ ಯಾಕೋ ಭಯ ಆಗ್ತಿದೆ. ಯಾಕೋ ಭಯ ಅಂತ್ಯ? ಇಲ್ಲಿ ಕೇಳು, 1000 ಸುಳ್ಳು ಹೇಳಿ ಒಂದು ಮದ್ವೆ ಮಾಡಿ ಅಂತಾರೆ. ಅಂತದ್ರಲ್ಲಿ ನಾವ್ ಹೇಳ್ತಿರೋದು ಒಂದೇ ಸುಳ್ಳು ತಾನೆ, ಯಾಕೆ ಹೆದರ್ಕೋತ್ಯಾ? ಹಾಗಲ್ಲ ಕೃಷ್ಣ, ಅದೆಲ್ಲ ಗೊತ್ತಿಲ್ಲ. ನನ್ನ ಮಾತು ಕೇಳು, ನೀನ್ ಹೋಗಿ ನಮ್ಮ ಮಾವನ ಮೀಟ್ ಮಾಡು, ಅವ್ರನ್ನ ಇಂಪ್ರೆಸ್ ಮಾಡು. ಆಮೇಲೆ ನೋಡ್ತಾ ಇರು, ಎಲ್ಲ ತಾನಾಗ್ತಾನೆ ಮುಂದುವರೆದೋಗುತ್ತೆ. ಹಾಗಂತೀಯಾ? ಓಕೆ ಫಿಕ್ಸ್. ನೀನ್ ನನ್ ಜೊತೆ ಇರ್ತೀಯ ತಾನೆ? ಗ್ಯಾರಂಟಿ. ಒಂದ್ ಕೈ ನೋಡ್ಕೊಂಡೇ ಬಿಡೋಣ. ಅದು ಮಜಾ ಆದ್ರೆ. ಅಂಜು, ನೋಡಮ್ಮ, ಯಾರೋ ಬೆಲ್ ಮಾಡ್ತಾ ಇದ್ದಾರೆ. ಸರಿ. ಓ ಆನಂದ್. ಹಲೋ. ಬನ್ನಿ ಒಳಗೆ. ಅಪ್ಪ, ಆನಂದ್ ಅವ್ರು ಬಂದಿದ್ದಾರೆ. ಓ, ಆನಂದ್ ಅವರು. ನಮಸ್ಕಾರ ಸರ್. ಬನ್ನಿ. ಪರವಾಗಿಲ್ಲ, ಹಾಗೆ ಇಟ್ಕೊಳ್ಳಿ. ಇರ್ಲಿ. ತೊಳಿ. ಏನಿದೆಲ್ಲ? ಹಣ್ಣು ಸರ್. ಯಾಕಿದೆಲ್ಲ ತೊಂದರೆ ತಗೋತೀರಾ? ತಗೊಂಬ. ಅಮ್ಮನಿಗೆ ಹೇಳಿ ಬಿಸಿ ಬಿಸಿ ಸ್ಟ್ರಾಂಗ್ ಕಾಫಿ ಮಾಡಿಸ್ಕೊಂಬ. ಸರಿಪಾ. ಹಾಗೆ ಆನಂದ್ ಅವ್ರು ಬಂದಿದ್ದಾರೆ ಅಂತ ಹೇಳು. ಸರಿಪಾ. ರಾತ್ರಿ ಎಲ್ಲ ನಿಮ್ದೇ ಧ್ಯಾನ, ನೆನೆದವ್ರ ಮನದಲ್ಲಿ ಅಂದಾಗೆ ಬೆಳಿಗ್ಗೆ ದೇವ್ರು ಬಂದಾಗ ಅಂತ ದೊಡ್ಡ ಮಾತೆಲ್ಲ ಯಾಕೆ ಸರ್? ಅದ್ ಸರಿ ಸರ್, ನೆನ್ನೆಯಿಂದ ನನ್ನ ನೆನೆಸ್ಕೊತಾ ಇದ್ದೆ ಅಂತ ಹೇಳಿದ್ರಲ್ಲ, ಏನ್ ವಿಷಯ? ನಿಮ್ ತಂದೆ ತಾಯಿ ಹತ್ರ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಣ ಅಂತ. ಹಾಗೇನೆ ನಿಮ್ಮ ಅಭಿಪ್ರಾಯನೂ ತಿಳ್ಕೊಳ್ಳೋಣ ಅಂತ. ನನ್ನ ಅಭಿಪ್ರಾಯನ? ಏನ್ ಸರ್ ಅದು? ಅದೇ, ನನ್ನ 2ನೇ ಮಗಳು ಸಂಜನಾ ನೀವು ನೋಡಿದ್ದೀರಲ್ವಾ? ನೋಡಿದ್ದೀನಿ ಸರ್. ಅದೇ, ಸಂಜನಾ ನಿಮ್ಮ ಮದುವೆ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯ ತಿಳ್ಕೊಂಡು ಮುಂದುವರಿಯೋಣ ಅಂತ. ಓಹ್, ಹಾಗ? ಹಾಗೆ ಈ ವಿಷಯದಲ್ಲಿ ನಿಮ್ ಮನೆಗ್ ಬಂದು ನಿಮ್ ತಂದೆ ತಾಯಿ ಹತ್ರ ಮಾತಾಡೋಣ ಅಂತ. ಧಾರಾಳವಾಗಿ ಬನ್ನಿ ಸರ್. ಸರ್, ಆದ್ರೆ ನಮ್ಮ ಮಮ್ಮಿ ಡ್ಯಾಡಿ ಇಲ್ಲ. ಇಲ್ವಾ? ಅಯ್ಯೋ, ಇಲ್ಲ ಅಂದ್ರೆ ಹಾಗಲ್ಲ ಸರ್, ಇದಾರೆ, ಆದ್ರೆ ಅವರು ಇಲ್ಲಿಲ್ಲ. ಅವರು ಅಲ್ಲಿದ್ದಾರೆ. ಅಲ್ಲಿ ಅಂದ್ರೆ ಲಂಡನ್ ಅಲ್ಲಿ ಇದಾರೆ. ಓ, ಲಂಡನ್ ನಲ್ಲಿ ಸದ್ಯ ಇದಾರಲ್ಲ. ಈ ಸರ್ ಇದಾರೆ. ಸಂತೋಷ. ನಿಮ್ ತಂದೆ ತಾಯಿ ಬಂದ್ಮೇಲೆ ನನ್ನ ಮನೆ ಕರ್ಕೊಂಡೋಗಿ. ಯಾವಾಗ ಬರ್ತಾರೆ? ನಾಳೆ ಅಥವಾ ನಾಡಿದ್ದು ಬರ್ತಾರೆ, ಕರ್ಕೊಂಡು ಹೋಗ್ತೀನಿ. ತಗೋಪ್ಪ. ನಮಸ್ತೆ ಅಮ್ಮ. ನಮಸ್ತೆ. ನೀವ್ ಏನ್ ಹುಡುಕ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಯ್ತು. ಸಂಜು ಹೊರಗಡೆ ಹೋಗಿದ್ದಾಳೆ. ನೀವು ಬರ್ತೀರಾ ಅಂತ ಗೊತ್ತಿದ್ರೆ ಮನೇಲೆ ಇರೋಕ್ ಹೇಳ್ತಾ ಇದ್ದೆ. ಪರವಾಗಿಲ್ಲ ಸರ್, ನಮ್ ತಂದೆ ತಾಯಿ ಜೊತೆ ಬರ್ತೀನಲ್ಲ, ಆವಾಗ ಬರ್ತೀನಿ ಸರ್ ನಾನು. ಸರ್, ಕಾರ್ಡ್. ಓ, ಬಹಳ ಮುಖ್ಯ. ಬಲ್ಲ ಸರ್ ನಾನು. ಅಯ್ಯೋ, ನೀವು ಕುತ್ಕೊಳ್ಳಿ, ಕಾಲ್ ಗೇಟ್ ಆಗಿದೆ, ಪರವಾಗಿಲ್ಲ, ನಾ ಹೋಗ್ತೀನಿ. ಬರ್ತೀನಮ್ಮ. ಬರ್ತೀನಿ. ಗಜು, ನೋಡ್ದ್ಯಾ ಎಂಥ ಬಂಗಾರದಂತ ಹುಡುಗ. ರೀ, ಏನ್ರಿ? ಇವತ್ತು ಆ ಆನಂದ್ ಅವರು ಮನೆಗ್ ಬಂದಿದ್ರು. ಆನಂದ? ಯಾವ ಆನಂದ್? ಅದೇ ರೀ, ಅವತ್ ಅಪ್ಪಂಗ ಆಕ್ಸಿಡೆಂಟ್ ಆದಾಗ ಮನೆ ತನಕ ಬಂದು ಡ್ರಾಪ್ ಮಾಡಿ ಹೋಗಿದ್ರಲ್ಲ ಅವರು. ಓ, ಅವರಾ?
ಏನಂತೆ? ಅಪ್ಪನ್ನ ನೋಡಕ್ ಬಂದಿದ್ರು. ಹೌದಾ? ರೀ, ಅವ್ರನ್ನ ನೋಡಿದ್ರೆ ತುಂಬಾ ಶ್ರೀಮಂತರ ತರ ಕಾಣ್ತಾರೆ. ಅಪ್ಪ ಒಂದ್ಸಲ ಅವ್ರ ಮನೆಗ್ ಹೋಗಿ ಮಾತಾಡ್ಬೇಕು ಅಂತಿದ್ರು. ಯಾಕೆ? ನಮ್ ಸಂಜುಗೆ ಆ ಹುಡ್ಗನ್ ಸಂಬಂಧ ಬೆಳ್ಸೋದಕ್ಕೆ. ಹೌದಾ? ಆ ಹುಡ್ಗ ಏನಂದ? ಆ ಹುಡ್ಗನ ಹತ್ರ ಏನೋ ಮಾತಾಡ್ಲಿಲ್ಲ. ಅವ್ರ ಮನೆಗ್ ಹೋದ್ಮೇಲೆ ಅವ್ರ ತಂದೆ ತಾಯಿನ ಮೀಟ್ ಮಾಡಿ ಡಿಸೈಡ್ ಮಾಡ್ತಾರಂತೆ. ನಮ್ ತಂದೆ ತಾಯಿ ಎಲ್ಲ ಇದಾರೆ. ಏನು? ಅವ್ರ ತಂದೆ ತಾಯಿ ಇಲ್ವಾ? ಅವ್ರು ನಿಮಗ್ ಗೊತ್ತಾ? ಒಂದ್ ನಿಮಿಷ, ನೀನು ಯಾರ ತಂದೆ ತಾಯಿ ಬಗ್ಗೆ ಕೇಳ್ದೆ? ಅದೇ ರೀ, ನಮ್ ಮನೆಗ್ ಬಂದಿದ್ರಲ್ಲ ಆನಂದ್, ಅವ್ರ ತಂದೆ ತಾಯಿ ಬಗ್ಗೆ. ನೀವ್ಯಾರ ಬಗ್ಗೆ ಅನ್ಕೊಂಡ್ರಿ? ಅದು ನನ್ ಪುಸ್ತಕ ಓದ್ತಿದ್ನಲ್ಲ, ಕನ್ಫ್ಯೂಸ್ ಆದೆ. ಹೌದಾ? ಸರಿ, ಆನಂದ್ ಏನಂದ್ರು? ಅವ್ರ ತಂದೆ ತಾಯಿ ಫಾರಿನ್ ಇಂದ ಬಂದ್ಮೇಲೆ ನಮ್ಮ ಅಪ್ಪ ಅಮ್ಮನ ಅವ್ರ ಮನೆ ಕರ್ಕೊಂಡ್ ಹೋಗ್ತಾರಂತೆ. ಅವ್ರ ತಂದೆ ತಾಯಿ ಫಾರಿನ್ ಇಂದ ಯಾವಾಗ ಬರ್ತಾರಂತೆ? ನಾಳೆನೋ ನಾಡಿದ್ದೋ ಬರ್ಬಹುದು. ಮೊದ್ಲು ನಾಳೆ ಅವ್ನ ಮೀಟ್ ಮಾಡ್ಬೇಕು. ಯಾರನ್ರಿ? ನನ್ ಫ್ರೆಂಡ್. ಅಯ್ಯೋ ರಾಮ, ನಾನೇನೋ ಮಾತಾಡಿದ್ರೆ ನೀವೇನೋ ಮಾತಾಡ್ತಾ ಇದ್ದೀರಾ. ಸರಿ, ಫಸ್ಟ್ ಆ ಪುಸ್ತಕ ಮುಚ್ಚಿಟ್ಟು ಮಲ್ಕೊಳ್ಳಿ. ನೀ ಮಲ್ಕೋ, ನಾನು ಆಮೇಲೆ ಮಲ್ಕೋತೀನಿ. ಒಳ್ಳೆ ಎಡ್ಬಿಟ್ ಮಾಡ್ಕೊಂಡಿದ್ದಾನಲ್ಲ. ನಾಳೆ ಮೊದ್ಲು ಅವನ್ನ ಮೀಟ್ ಮಾಡ್ಲೇಬೇಕು. ಥ್ಯಾಂಕ್ಸ್. ಈಗ ನಮ್ಮ ಅಪ್ಪ ಅಮ್ಮನ ಎಲ್ಲಿ ನನ್ನ ತರೋದು? ತಪ್ಪಿಸ್ಕೊಳ್ಳೋದಕ್ಕೆ ಲಂಡನ್ ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟಿದೀನಿ. ಈಗೇನ್ ಮಾಡೋದು? ಮಾಡೋದೇನು, ಹುಡ್ಸದ್ರಾಯ್ತು. ಅಪ್ಪ ಅಮ್ಮನ ಹುಡ್ಸದ? ನಾನು ಹೇಳಿದ್ದು ಬಾಡಿಗೆ ಅಪ್ಪ ಅಮ್ಮನ ಹುಡುಕದ್ರಾಯ್ತು ಅಂತ. ಬಾಡಿಗೆ ಅಪ್ಪ ಅಮ್ಮನ? ಎಸ್. ನಿನಗ್ ನಮ್ ಸಂಜನ ಇಷ್ಟ ಆಗಿದೆ ಹೇಳ್ತಾನೆ. ಹೂನಪ್ಪ, ನಾನ್ ಮದ್ವೆ ಆದ್ರೆ ಅವಳನೇ ಆಗ್ಬೇಕು ಅಂತ ಡಿಸೈಡ್ ಮಾಡಿ. ಅಷ್ಟಾದ್ರೆ ಸಾಕ್ ಬಿಡು, ನಡಿ ಹೋಗೋಣ. ಎಲ್ಲಿಗೆ? ನನಗೆ ಒಬ್ರು ಬ್ಯಾಂಕ್ ಜನಾರ್ದನ್ ಅಂತ ಸಿನಿಮಾ ಆರ್ಟಿಸ್ಟ್ ಗೊತ್ತು. ಅವ್ರ ಹತ್ರ ಹೋಗಿ ಬಾಡ್ಗೆ ಅಪ್ಪ ಅಮ್ಮನ ತರ ಆಕ್ಟ್ ಮಾಡಿ ಅಂತ ಕೇಳಿದ್ರಾಯ್ತು. ಲೋ, ಅವ್ರು ಇದಕ್ಕೆಲ್ಲ ಒಪ್ತಾರೇನೋ? ಲೋ, ಕೂತ್ ಜಾಗದಲ್ಲೇ ಒಪ್ತಾರ ಮಾಡ್ತಾರ ಬಿಡ್ತಾರ ಅಂತ ಯೋಚನೆ ಮಾಡ್ತಾ ಇದ್ರೆ ಏನು ಸಾಧನೆ ಮಾಡಕ್ ಆಗಲ್ಲ. ಮೊದ್ಲು ಹೋಗೋಣ. ಎಲ್ಲ ಕೃಷ್ಣ ಪ್ರಾರಂಭ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದಮಾಮ ಬಾಬೇಗ ಚಂದಮಾಮ. ಯಾರೋ ಬಂದ್ರು ಅಂತ ಕಾಣುತ್ತೆ. ಯಾರದು? ಯಾರೋ? ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಬನ್ನಿ 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 ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಏನು ಎಲ್ಲೂ ಶೀಲ್ಡ್ಗಳೇ ಕಾಣಿಸ್ತಾ ಇಲ್ಲ. ಆಯ್ತು ಬಿಡಪ್ಪ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾಗಿತ್ತು. ಮುಂದಿನ ವಾರ ನಾಟಕ ಇತ್ತು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಏನು ತಾವು ಈ ಕಡೆ ಆಫೀಸ್ ನಲ್ಲಿ ಏನಾದ್ರು ರಾಜ್ಯೋತ್ಸವ ಕಾರ್ಯಕ್ರಮ ಇದೆಯಾ? ಇಲ್ಲ ಇಲ್ಲ, ಕಾರ್ಯಕ್ರಮ ಏನಿಲ್ಲ. ಮತ್ತೆ ಹೇಳ್ತೀನಿ. ಈತ ನನ್ನ ಫ್ರೆಂಡ್ ಆನಂದ್. ನಮಸ್ಕಾರ. ಒಂದ್ ಸ್ವಲ್ಪ ದಿನದ ಮಟ್ಟಿಗೆ ನೀವು ಇವನ್ ತಂದೆ ತರ ಆಕ್ಟ್ ಮಾಡ್ಬೇಕು, ಮತ್ತೆ ನಿಮ್ ಶ್ರೀಮತಿ ಅವರು ಇವನ್ ತಾಯಿ ತರ ಆಕ್ಟ್ ಮಾಡ್ಬೇಕು. ನಾನಾ? ತಂದೆ ತಾಯಿ ತರ ಆಕ್ಟಿಂಗ? ಯಾಕೆ? ಒಪ್ಕೊಳ್ಳೋದಾ? ನಿಮ್ ಕೆಲ್ಸ ಆಯ್ತು ಅಂತ ಇಟ್ಕೊಳ್ಳಿ. ಡೇಟು ನಮ್ ರೇಟು ಫಿಕ್ಸ್ ಮಾಡ್ಬಿಟ್ರೆ ಎಷ್ಟ್ ಕೊಡ್ಬೇಕು ಅಂತ ನೀವೇ ಹೇಳ್ಬಿಡಿ. ಗಂಡ ಹೆಂಡತಿ ಇಬ್ರು ಬಂದು ಆಕ್ಟ್ ಮಾಡೋದಿಕ್ಕೆ ನಾವು 12,000 ರೂಪಾಯಿ ತಗೋತೀವಿ. ನೀವೊಂದು 10,000 ರೂಪಾಯಿ ಕೊಡಿ. 10,000 ರೂಪಾಯಿ ಬೇಡ, ಒಂದ್ 8,000 ರೂಪಾಯಿ ಕೊಡ್ತೀವಿ, ಮಾಡ್ಕೊಡಿ. 8,000 ರೂಪಾಯಿಗೆ ನಾವಿಬ್ರು. ಕರಿಬಸಿನವ್ರು ಮಿಸ್ ಕಾಲ್ ಬಂದಿತ್ತು ನೋಡು. ಕೃಷ್ಣ ಅವರೇ, ನೀವು ನಮಗೆ ಪರಿಚಯಸ್ಥರು, ನೀವೇನ್ ಡಿಸೈಡ್ ಮಾಡ್ತಿರೋ ಅದು ನಮಗೆ ಓಕೆ. ಸರಿ, ಹಾಗಾದ್ರೆ ಕೆಲಸ ಆದ್ಮೇಲೆ ನಿಮ್ಗೊಂದು ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ. ನೀವ್ ಹೇಳಿದ್ಮೇಲೆ ಆಯ್ತು. ಒಂದ್ 5,000 ರೂಪಾಯಿ ಅಡ್ವಾನ್ಸ್ ಕೊಟ್ಬಿಡಿ. ಡೇಟು ಲೊಕೇಶನ್ ಹೇಳ್ಬಿಟ್ರೆ ಟೈಮಿಗೆ ಸರಿಯಾಗಿ ಬಂದ್ಬಿಡ್ತೀವಿ. ಓಕೆ.
5,000 ಅಡ್ವಾನ್ಸು. ನೆನಪಿರ್ಲಿ, ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟಾಗಿ ಬಂದ್ಬಿಡ್ತೀವಿ. ಕೆಲಸ ಮುಗಿದ ತಕ್ಷಣ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಬಿಡ್ಬೇಕು. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡ್ಬೇಡಿ. ಕಾರ್ಡ್ ಕೊಡು. ಕಾಫಿ ಇಲ್ಲ ಪರವಾಗಿಲ್ಲ, ಟೈಮ್ ಆಯ್ತು. ಇದು ಇವ್ರ ಅಡ್ರೆಸ್, ಕರೆಕ್ಟಾಗಿ ಬಂದ್ಬಿಡಿ. ಹಲೋ, ನಾನಪ್ಪ ನಾರಾಯಣರಾವ್ ಮಾತಾಡ್ತಾ ಇರೋದು. ಮಾತಾಡು. ಹಲೋ ಅಂಕಲ್. ಏನಿಲ್ಲ, ನಿಮ್ ತಂದೆ ತಾಯಿ ಲಂಡನ್ ನಿಂದ ಯಾವಾಗ ಬರ್ತಾರೆ ಅಂತ ತಿಳ್ಕೊಳಕ್ ಫೋನ್ ಮಾಡಿದೆ. ನಾನೀಗ ಏರ್ಪೋರ್ಟ್ ಅಲ್ಲೇ ಇದ್ದೀನಿ. ಫ್ಲೈಟ್ ಬಂತು, ಜಸ್ಟ್ ಲ್ಯಾಂಡ್ ಆಯ್ತು. ಹೌದಾ? ತುಂಬಾ ಸಂತೋಷ, ತುಂಬಾ ಸಂತೋಷ. ಅಂದ ಹಾಗೆ ನಿಮ್ ತಂದೆ ತಾಯಿನ ನಮ್ಮನೆಗೆ ಯಾವಾಗ ಕರ್ಕೊಂಡ್ ಬರ್ತೀರಾ? ನಾಳೆ ಸಾಯಂಕಾಲ 4 ಗಂಟೆಗೆ. ಬನ್ನಿ ಬನ್ನಿ ಬನ್ನಿ, ನಾನ್ ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಅಂಕಲ್. ಒಳ್ಳೇದು. ಫಿಕ್ಸ್. ಸರ್, ನಾವು ಹೊರಡ್ತೀವಿ. ನಾಳೆ ಮಧ್ಯಾಹ್ನ 3 ಗಂಟೆ ಕರೆಕ್ಟ್ ಆಗಿ ಈ ಅಡ್ರೆಸ್ ಬಂದ್ಬಿಡಿ. ಅಡ್ವಾನ್ಸ್ ತಗೊಂಡಿದೀವಲ್ಲ, ನೀವ್ ಹೇಳಿದ ಡೇಟಿಗೆ, ನೀವ್ ಹೇಳಿದ ಲೊಕೇಶನ್ಗೆ, ನೀವ್ ಹೇಳಿದ ಟೈಮಿಗೆ ಜಮ್ ಅಂತ ಹಾಜರಾಗ್ಬಿಡ್ತೀವಿ. ವೆರಿ ಗುಡ್, ವೆರಿ ಗುಡ್. ಬರ್ತೀವಿ. ಸರ್, ನಿಮ್ಮನ್ನ ಲಂಡನ್ ಇಂದ ಬರ್ತಿರೋದು ಅಂತ ಹೇಳಿದೀವಿ. ಸೊ ಅಪ್ಪಿ ತಪ್ಪಿ ಇದೇ ವೇಷದಲ್ಲಿ ಬಂದಿಗಿಂದ ಬಿಟ್ಟಿರಾ ಅಂತ. ಏನ್ ಸರ್, ಅಲ್ಲಿ ನೋಡಿ ಯಾವ ಗೆಟಪ್ ಅಲ್ಲಿ ಬರ್ತೀವಿ ಅಂತ. ತುಂಬಾ ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗ್ಬೇಡಿ, ನಮ್ದನ ಎಕ್ಸ್ಪೆರಿಮೆಂಟಲ್ ಸಿನಿಮಾ ನೋಡಲ್ಲ. ರಿಯಲ್ ಲೈಫ್ ನಲ್ಲಿ ರೀಲ್ ತರ ಆಕ್ಟ್ ಮಾಡ್ಬೇಕು. ಸರಿ ಸರಿ, ಬಾ ಪ್ರಾಕ್ಟೀಸ್ ಮಾಡೋಣ. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ. ನಮಸ್ಕಾರ ಆನಂದ್ ಅವರೇ, ನಮಸ್ಕಾರ. ನೋಡಿದ್ರಾ, ಕರೆಕ್ಟ್ ಟೈಮಿಗೆ ಕರೆಕ್ಟ್ ಲೊಕೇಶನ್ಗೆ ಟಾಕು ಟೀಕಾಗಿ ಜಮ್ ಅಂತ ಬಂದ್ಬಿಟ್ವಿ. ವೆರಿ ಗುಡ್. ಹೊರಡೋಣ. ಕಾಫಿ ರೀ, ಯಾವಾಗ್ಲೂ ಕಾಫಿ ಟೀ ಅಂತೆ, ಸುಮ್ನೆ ಇರ್ರಿ. 2 ಬೂಸ್ಟ್ ಕೊಟ್ಬಿಡಿ ಸಾಕು. ಬೂಸ್ಟ್? ರಂಗಮ್ಮ, 2 ಗ್ಲಾಸ್ ಬೂಸ್ಟ್ ತಗೊಂಬನ್ರಿ ಬೇಗ. ಆಯ್ತು ಸರ್. ಮನೆ ಅಡ್ರೆಸ್ ಸಿಗೋದೇನು ತೊಂದರೆ ಆಗ್ಲಿಲ್ಲ ತಾನೆ? ಲೊಕೇಶನ್ ಹುಡುಕೋದ್ರಲ್ಲಿ ಏನು ತೊಂದರೆ ಆಗ್ಲಿಲ್ಲ. ಅಂದಾಗೆ ಈ ಮನೆ ಓನರ್ ಯಾರು? ನಮ್ ಬಾಸ್ ಈ ಮನೆ ಓನರ್ ಲಂಡನ್ ಅಲ್ಲಿ ಇದಾರೆ. ನಿಮ್ ಬಾಸ್ ಲಂಡನ್ ಇಂದ ಯಾವಾಗ ಬರೋದು? ಅವ್ರು ಮೂಡಿದ್ದ ಹಾಗೆ. ಅದ್ ಸರಿ, ಇದನ್ನೆಲ್ಲ ನೀವೇ ಕೇಳ್ತಾ ಇದೀರಾ? ಯಾಕೆಂದ್ರೆ ಮನೆ ಸೂಪರ್ ಆಗಿದೆ. ಶೂಟಿಂಗ್ ಕೊಟ್ರೆ ನಿಮ್ಗೆ ಬಾಡಿಗೆ ಸಿಗುತ್ತೆ, ನನಗೆ ಕಮಿಷನ್ ಸಿಗುತ್ತೆ. ಅದಕ್ಕೆ ಈ ಕೆಲ್ಸನೇ ಹೆದರ್ಕೊಂಡ್ ಮಾಡ್ತಾ ಇದೀನಿ. ಅದನ್ ಬೇರೆ ಮಾಡಿ, 1 ನಿಮಿಷ ಇರಿ, ಕೃಷ್ಣಂಗ್ ಫೋನ್ ಮಾಡ್ತೀನಿ. ಹಾಯ್ ಆನಂದ್. ಕೃಷ್ಣ, ಅವರಿಬ್ರು ಬಂದಿದ್ದಾರೆ. ಓ ವೆರಿ ಗುಡ್, ವೆರಿ ಗುಡ್. ಅವರಿಬ್ರು ಕರ್ಕೊಂಡು ಹೊರಟಿರು, ನಮ್ಮ ಮಾವ ಕಾಯ್ತಾ ಇರ್ತಾರೆ. ಲವ್, ನೀನ್ ಇಷ್ಟೊತ್ತಿಗೆ ಬರ್ತೀಯೋ? ನನಗೆ ಈಗಲೇ ಒಂಥರ ಭಯ ಆಗ್ತಾ ಇದೆ. ಏ ಫೂಲ್, ಯಾಕೋ ಹೆದರ್ಕೋತಿಯಾ? ನಾನಿಲ್ವಾ? ಅವ್ರನ್ನ ಕರ್ಕೊಂಡು ಹೋಗು, ನಾನು ಸ್ವಲ್ಪ ಲೇಟ್ ಆಗಿ ಬರ್ತೀನಿ. ಸರಿ ಡಾಡಾ, ಗುಡ್ ಲಕ್. ಥ್ಯಾಂಕ್ಸ್ ಕಣ. ಓಕೆ ಬಾಯ್. ಕೃಷ್ಣ ಅಲ್ಲೇ ಬಂದು ಜಾಯ್ನ್ ಆಗ್ತಾನಂತೆ, ಹೊರಡೋಣ. ಇನ್ನು ಬೂಸ್ಟೇ ಬರ್ಲಿಲ್ಲ ಸರ್. ಬೂಸ್ಟ್ ರಂಗಮ್ಮ, ಬೂಸ್ಟ್ ತಗೊಂಬಂದ್ ಕೊಡ್ರಿ ಅವ್ರಿಗೆ. ತರ್ತಾ ಇದೀನಿ ಸರ್. ತಗೊಳ್ಳಿ ಸರ್. ಹೊರಡೋಣ. ಟಾಯ್ಲೆಟ್ ಎಲ್ಲಿದೆ? ಯಾಕೆ? ಅದು ಬೂಸ್ಟ್ ಕುಡ್ದಲ್ಲ. ಏನ್ರಿ ಹೊರಡೋ ಟೈಮಲ್ಲಿ ನಿಮ್ದು? ಬೇಗ ಬಂದ್ಬಿಡ್ತೀನಿ. ಹೋಗಿ, ಅಲ್ಲಿದೆ. ಅಯ್ಯೋ, ಎಲ್ಲ ಲಕ್ಷ್ಮಿ, ಮಹಾಲಕ್ಷ್ಮಿ, ಗಜಲಕ್ಷ್ಮಿ, ತುಂಬಾ ಬ್ಯುಸಿ ಆಗಿದ್ಯಾ? ಏನಿಲ್ಲ, ನೀನ್ ಮಾಡೋ ತಿಂಡಿ ಮಾಮೂಲಾಗಿ ಮಾಡೋ ಹಾಗೆ ಮಾಡ್ಬೇಡ. ಚೆನ್ನಾಗಿ ಕೇಸರಿ, ಗೋಡಂಬಿ, ದ್ರಾಕ್ಷಿ, ತುಪ್ಪ ಎಲ್ಲ ಹಾಕಿ ರುಚಿ ರುಚಿಯಾಗಿ ಮಾಡು. ಶ್ರೀಮಂತರ ಸಂಬಂಧ. ನೀನ್ ಮಾಡಿದ ಕೈ ತಿಂಡಿನ ತಿಂದು ಕೂಡ್ಲೇನೆ ಅವ್ರು ಮೋಡಿ ಮಾಡ್ದಾಗೆ ಸಂಜುನ್ ಒಪ್ಕೊಂಡ್ಬಿಡ್ಬೇಕು. ನೀವ್ ಸ್ವಲ್ಪ ಸಮಾಧಾನವಾಗಿ ಅಲ್ಲಿ ಕೂತ್ಕೋತೀರಾ? ಪದೇ ಪದೇ ಅದೇ ಬಂದು ಹೇಳಿ ನನ್ ತಲೆ ತಿನ್ಬೇಡಿ. ನನ್ ಕೈ ಕಾಲೇ ಆಡ್ತಿಲ್ಲ ಬಿಡೆ. ಮಹಾಲಕ್ಷ್ಮಿ, ಅಪ್ಪ, ನಿಮಗೆ ಯಾಕೆ ಅಡಿಗೆ ಮನೆ ವಿಷಯ? ಸುಮ್ನೆ ಅಲ್ಲಿ ಹೋಗಿ ಕೂತ್ಕೊಳ್ಳಿ, ಹೋಗಿ. ಮಾಮ ಬಾಗಿಲು ಸರಿ ಮಾ. ಎಲ್ಲಿದ್ಯಾ? ಅಲ್ಲೇ ಇದೆ ನೋಡಮ್ಮ. ನಮಸ್ತೆ ಅಂಕಲ್. ನಮಸ್ಕಾರ. ಇವ್ರು ನಮ್ ಡ್ಯಾಡಿ. ನಮಸ್ಕಾರ. ಇವ್ರು ನಮ್ಮ ಮಮ್ಮಿ. ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ.
ಟಾಯ್ಲೆಟ್ ಬನ್ನಿ ಬನ್ನಿ. ಕೂತ್ಕೊಳ್ಳಿ. ಗಜಲಕ್ಷ್ಮಿ, ಅಂಜು, ನನ್ನ ಹೆಂಡತಿ ಗಜಲಕ್ಷ್ಮಿ. ನಮಸ್ಕಾರ. ನಮಸ್ಕಾರ. ಅವಳು ನನ್ನ ಮೊದಲನೇ ಮಗಳು ಅಂಜನಾ. ನಮಸ್ಕಾರ. ಓಹೋ ನಮಸ್ಕಾರ. ಗಜು, ಸಂಜು ಹತ್ರ ಜ್ಯೂಸ್ ಕೊಟ್ಟು ಕಳ್ಸು. ಆಯ್ತು. ಕಾಪಾಡಪ್ಪ. ಲಂಡನ್ ನಿಂದ ಯಾವಾಗ ಬಂದ್ರಿ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ತುಂಬಾ ಚೆನ್ನಾಗಿತ್ತು. ಹೊಟ್ಟೆ ಬೇರೆ ನೋಯ್ತಾ ಇತ್ತು. 2 ಸಲ ಹೋಗ್ ಬಂದೆ. ಈಗ ಆರಾಮಾಗಿದ್ದೀನಿ. 2 ಸಲನಾ? ಒಂದೇ ಸಲ ಅಲ್ವಾ ಇವ್ರು ಹೋಗ್ ಬಂದಿದ್ದು? ಅದು 6 ತಿಂಗಳು ಹಿಂದೆ ಒಂದ್ಸತಿ ಹೋಗಿದ್ರು. ಈಗ ಇನ್ನೊಂದ್ಸತಿ ಹೋಗ್ ಬಂದ್ರು. ಯಾ 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 ಯಾ. ಮತ್ತೆ ಹೊಟ್ಟೆ ನೋವು ಅಂದ್ರಲ್ಲ, ಅದೇನು? ಓ ಅದ ಲಂಡನ್ ಅಲ್ಲಿ ಒಬ್ರು ಫೇಮಸ್ ಡಾಕ್ಟರ್ ಇದಾರೆ. ಇವ್ರಿಗೆ ಆಗಾಗ ಸ್ವಲ್ಪ ಹೊಟ್ಟೆಲಿ ಪ್ರಾಬ್ಲಮ್ ಬರ್ತಿತ್ತು. ಅದಕ್ಕೆ ಹೋಗಿ ತೋರ್ಸ್ಕೊಂಡ್ ಬಂದಿದ್ರು. ಈಗ ಎಲ್ಲ ಸರಿ ಹೋಗಿದೆ ಅಲ್ವಾ ಡ್ಯಾಡಿ? ಯಾ 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 ಯಾ. ನನ್ನ ಫ್ರೆಂಡು ಲಂಡನ್ ಅಲ್ಲಿ ಇದ್ದಾನೆ, ಫೇಮಸ್ ಡಾಕ್ಟ್ರು. ನಾನು ಕಂಡ್ರೆ ಪಂಚೆ ಪ್ರಾಣ. ಅದು ಪಂಚ ಪ್ರಾಣ. ನಮ್ ಡ್ಯಾಡಿ ನನಗೆ ಹೆಣ್ಣೊಡಕ್ ಬಂದಿದಾರಲ್ಲ, ಟೆನ್ಷನ್ಗೆ ಏನೇನೋ ಮಾತಾಡ್ತಾ ಇದಾರೆ ಅಷ್ಟೇ. ಹೌದೌದು, ಟೆನ್ಷನ್ ಆದಾಗ ಹೀಗಾಗುತ್ತೆ. ಹೌದು ಅಂಕಲ್, ನಿಮ್ ಮಗಳನ್ನ ಬೇಗ ಕರ್ಸ್ಬಿಟ್ರೆ ತುಂಬಾ ಒಳ್ಳೇದು. ನಾವು ಬೇಗ ಹೊರಡ್ಬೇಕು. ಯಾಕಂದ್ರೆ ನಮ್ ಮಮ್ಮಿ ಡ್ಯಾಡಿ ಮತ್ತೆ ಲಂಡನ್ಗೆ ಹೋಗೋ ಚಾನ್ಸಸ್ ತುಂಬಾ ಇದೆ. ಯಾ 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 ಯಾ. ಆಯ್ತು ಆಯ್ತು. ಗಜು, ಗಜು, ಅಂಜು. ಓಹೋ ನಮಸ್ಕಾರ. ಚೆನ್ನಾಗಿದ್ದೀರಾ? ನಮ್ಮ ಅಳಿಯಂದ್ರು ನಿಮಗ್ ಮೊದ್ಲೇ ಗೊತ್ತಾ? ಇದೇನು ಹೀಗೆ ಕೇಳ್ತೀರಾ? ಇವರೇ ತಾನೇ ರೇಟ್ ಫಿಕ್ಸ್ ಮಾಡಿದ್ದು. ರೇಟ್ ಅಂದ್ರೆ ಡೇಟ್ ಅಂಕಲ್, ಡೇಟು ನನಗೊಂದು ಅರ್ಥವಾಗ್ತಾ ಇಲ್ವಲ್ಲ. ಇವರು ನಿಮ್ ಡ್ಯಾಡಿ ನಂತರ ಬೇರೆ ಯಾರನ್ನ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಹೌದು, ನಮ್ ಡ್ಯಾಡಿ ಆಗ್ಲಿಂದ ತುಂಬಾ ಕನ್ಫ್ಯೂಸ್ ಆಗ್ತಾ ಇದಾರೆ. ಕರೆಕ್ಟ್ ಕರೆಕ್ಟ್. ನನ್ನೂ ಕನ್ಫ್ಯೂಸ್. ಜ್ಯೂಸ್ ಬಂತು. ಜ್ಯೂಸ್ ಕೊಡು. ಬೇಗ ಕುಡೀರಿ. ಯಾಕೆ? ಘಮ ಘಮ ಅಂತ ತಿಂಡಿ ವಾಸನೆ ಬರ್ತಾ ಇದೆ. ಬ್ರೇಕ್ ಟೈಮಲ್ಲಿ ತಿಂಡಿನೂ ಮುಗಿಸ್ಬಿಡೋಣ. ಇವಳೆ ನನ್ನ 2ನೇ ಮಗಳು ಸಂಜನಾ. ಹುಡುಗಿ. ಐಸಿ ಐಸಿ. ನಮ್ಮ ಹುಡುಗಿ ನಿಮ್ಗೆ ಒಪ್ಪಿಗೆ ಆಗಿದ್ರೆ ಮದುವೆ ವಿಷಯ ಮಾತಾಡಬಹುದಾ? ಹುಡುಗಿ ಅಂತೂ ನಮ್ಮಿಬ್ರಿಗೂ ಒಪ್ಪಿಗೆ. ಮದುವೆ ಡೇಟ್ ಯಾವಾಗ ಬೇಕಾದ್ರೂ ಫಿಕ್ಸ್ ಮಾಡಿ, ಆದ್ರೆ ಮುಂಚಿತವಾಗಿ ನಮಗೆ ಡೇಟ್ ಹೇಳ್ಬಿಡಿ. ಡೇಟು ಅಂಕಲ್, ನಿಮ್ಗೆ ಅನುಕೂಲ ಆಗೋ ಡೇಟ್ ನ ಫಿಕ್ಸ್ ಮಾಡಿ, ಪರವಾಗಿಲ್ಲ, ತೊಂದ್ರೆ ಇಲ್ಲ. ಅಡ್ವಾನ್ಸ್ ಆಗಿ ಹೇಳ್ಬಿಡ್ಲಪ್ಪ, ನಮಗೆ ಶೂಟಿಂಗ್ ಇರುತ್ತಲ್ಲ. ಶೂಟಿಂಗ್ ಅಂಕಲ್, ಗನ್ ಶೂಟಿಂಗ್. ನಮ್ ಡ್ಯಾಡಿ ಗನ್ ಲೈಸೆನ್ಸ್ ಅಪ್ಲೈ ಮಾಡಿದ್ದಾರೆ. ಅದಕ್ಕೆ ಪ್ರಾಕ್ಟೀಸ್ ಬೇಕಲ್ಲ, ಅದಕ್ಕೆ ಅಲ್ವಾ ಡ್ಯಾಡಿ? ಓ ಆಗ ಸರಿ ಸರಿ, ಬನ್ನಿ ಬೇಗ ತಿಂಡಿ ತಿನ್ಬೋಣ. ಅದೆಲ್ಲ ಏನು ಬೇಡ ಅಂಕಲ್, ನಮ್ ಡ್ಯಾಡಿ ಮಮ್ಮಿ ಸ್ಟ್ರಿಕ್ಟ್ ಡಯಟ್ ಅಲ್ಲಿ ಇದಾರೆ. ಅದು ಅಲ್ದೆ ಈಗ ತಾನೇ ಜ್ಯೂಸ್ ಕುಡ್ದಿದೀವಲ್ಲ. ಅಯ್ಯೋ ಹಾಗಂದ್ರೆ ಹೇಗೆ? ತಿಂಡಿ ಎಲ್ಲ ರೆಡಿ ಮಾಡ್ಬಿಟ್ಟಿದೀವಿ, ಬನ್ನಿ ಪರವಾಗಿಲ್ಲ. ತಲಾಹರಟೆ ಮಾಡದೆ ಸುಮ್ಮನೆ ತಿಂಡಿ ತಿಂದು ಹೊರಡು, ಇಲ್ಲಾಂದ್ರೆ ಕತ್ತರಿಸ್ಬಿಡ್ತೀನಿ. ಏನ ಪೇಮೆಂಟ್ ನ ನಾನ್ ಮಾಡಿರೋ ಆಕ್ಟಿಂಗ್ಗೆ ನೀವು ಡಬಲ್ ಪೇಮೆಂಟ್ ಕೊಡ್ಬೇಕು. ಹಾಗೆ ಆಕ್ಟ್ ಮಾಡಿದೀನಿ. ಈ ಓವರ್ ಆಕ್ಟಿಂಗ್ ಬಂದಿರೋ ತೊಂದ್ರೆ. ಸುಮ್ಮನೆ ತಿಂಡಿ ತಿಂದು ಹೊರಡು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ತಂದೆ ಮಕ್ಕಳು ಅಂದ್ರೆ ತುಂಬಾ ಬನ್ನಿ. ಹಾಕಿ. ನಾನು ಸ್ವೀಟ್ ಪ್ರಿಯ, ಸ್ವಲ್ಪ ಜಾಸ್ತಿನೇ ಹಾಕಿ. ಸರಿ.
ನೀವ್ ಇನ್ನೊಂಚೂರು ಕೇಸರಿ ಬಾತ್ ಹಾಕಿಸ್ಕೊಳ್ಳಿ. ಇಲ್ಲ ಇಲ್ಲ ಬೇಡ ನನ್ಗೆ ಸಾಕು ಅಯ್ಯೋ, ನನ್ಗೆ. ಬೇಡ ಅಂದ್ರೆ ಹೇಗೆ? ಅವ್ರು ಇಲ್ಲ, ಬೇಡ ಇಲ್ಲ. ಅಂತಾರೆ, ನೀನ್ ಹಾಕಮ್ಮ. ಬೇಡ ಸ್ವಲ್ಪ ಹಾಕಿಸ್ಕೊಳ್ಳಿ. ನಿಮ್ ಲಂಡನ್ ನಲ್ಲಿ ಇಷ್ಟು ರುಚಿ ಇರೋ ತಿಂಡಿ ಸಿಕ್ಕೋದೇ ಇಲ್ಲ. ತಿನ್ನಿ ತಿನ್ನಿ ತಿನ್ನಿ. ಅಯ್ಯೋ, ನಾನು ಊಟ ತಿಂಡಿಲಿ ಯಾವಾಗ್ಲೂ ಸಂಕೋಚನೆ ಪಟ್ಕೊಳ್ಳೋದಿಲ್ಲ. ಹಾಕ್ಸ್ಕೊತೀನಿ. ಆ ಜಿಲೇಬಿ ಹಾಕಮ್ಮ. ಕೊಡಿ ಕೊಡಿ ಕೊಡಿ. ನೀವ್ ಸ್ವಲ್ಪ ಹಾಕಿಸ್ಕೊಳ್ಳಿ. ಹಾಕಮ್ಮ. ತಗೊಳ್ಳಿ. ಮರ್ಯಾದೆ ಕಳೀತಿದೆ. ಹೇಗೆ ನಾನ್ ನೋಡಿರೋ ಶ್ರೀಮಂತ ಸಂಬಂಧ. ಅದ್ಭುತ. ಅಬ್ಬಾ, ಹೊಟ್ಟೆ ತುಂಬೋಯ್ತು. ಥ್ಯಾಂಕ್ ಯು. ಎಷ್ಟು ರುಚಿಯಾಗಿತ್ತಲ್ವೇನ್ರಿ? ಹೋಗೋಣ. ತುಂಬಾ ಚೆನ್ನಾಗಿತ್ತು. ಹೌದು, ನನ್ನ ಆಕ್ಟಿಂಗ್ ಹೇಗಿತ್ತು? ಆಚೆ ಸೆಪರೇಟ್ ಆಕ್ಸಿಗೆ ಹೇಳ್ತೀನಿ. ಬನ್ನಿ ಬನ್ನಿ ಕೂತ್ಕೊಂಡು ಮಾತಾಡೋಣ. ಇಲ್ಲ ಅಂಕಲ್, ನಮಗ್ ಲೇಟ್ ಆಗುತ್ತೆ, ಹೊರಡ್ತೀವಿ. ಹೌದಾ? ನಿಮ್ಗೆಲ್ಲ ಒಪ್ಪಿಗೆ ಆಗಿದೆ ಅಂತ ಕಾಣುತ್ತೆ. ನಮಗೂ ಎಲ್ರಿಗೂ ಒಪ್ಪಿಗೆ ಆಗಿದೆ. ನಿಮ್ ಮನೆಗೆ ನಾವು ಯಾವಾಗ ಬರೋಣ? ಮನೆಗೆ ನಾಳೆ 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 ಹೋಗೋಣ. ಹಾ, ಹೋಗೋಣ. ನಾಳೆ ಆಗಬಹುದು. ಮಮ್ಮಿ ರೆಡಿ ಹೊರಡೋಣ. ಬರ್ತೀವಮ್ಮ. ನಮಸ್ಕಾರ. ಬರ್ತೀವಿ. ನಮಸ್ಕಾರ. ಹೊರಡಿ ಹೊರಡಿ. ಬನ್ನಿ ಬಿಟ್ಟು ಬರ್ತೀನಿ. ಓಕೆನಾ? ತುಂಬಾ ಚೆನ್ನಾಗಿ ನಡ್ಕೊಂಡಿದ್ದಾರೆ. ಓಯೋಯೋಯೋ. ಏ ಸಂಜು, ಓಕೆನಾ? ಓಕೆ. ವೆರಿ ಗುಡ್ ವೆರಿ ಗುಡ್. ಮಾವ, ಶ್ರೀಮಂತ ಸಂಬಂಧ. ಓಕೆ. ಆನಂದಗ್ ಫೋನ್ ಮಾಡಿ ತಮಾಷೆ ಮಾಡಿದ್ರೆ ಹೇಗೆ? ಹಲೋ. ಹಲೋ, ಯಾರ್ರಿ ಮಾತಾಡ್ರಿ? ಸಂಜು? ನನಗೆ ಗೊತ್ತು ಸಂಜು ಅಂತ. ಎಸ್. ಏನು ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದು? ನಿದ್ದೆ ಬರ್ಲಿಲ್ವಾ? ಏಕೆ? ನಂಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಏನು? ನಿನಗೆ ಯಾಕೆ ನಿದ್ದೆ ಬರ್ತಿಲ್ಲ ಅಂತ. ಯಾಕೆ ನಿದ್ದೆ ಬರ್ತಿಲ್ಲ ಹೇಳಿ ನೋಡೋಣ. ನೀವು ನಮ್ಮಿಬ್ರು ಮದುವೆ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಹಾಗೇನಿಲ್ಲಪ್ಪ. ನನಗ್ ಗೊತ್ತು ರೀ. ಆಮೇಲೆ ನಿಮ್ ತಂದೆ ಏನ್ ಹೇಳಿದ್ರು ನನ್ ಬಗ್ಗೆ? ಹಾ, ಅವ್ರಿಗೇನೋ ನಿಮ್ ಕಂಡ್ರೆ ಇಷ್ಟನೇ. ಆದ್ರೆ ನಾನೇ ಇನ್ನು ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡಿ ಮಾಡಿ ಚೆನ್ನಾಗಿ ಯೋಚನೆ ಮಾಡಿ ನಾವಿಬ್ರು ಕನ್ಸಲ್ ಮೀಟ್ ಮಾಡೋಣ. ಓಕೆ ಓಕೆ. ಗುಡ್ ನೈಟ್. ಗುಡ್ ನೈಟ್. ಕಾಲೆಲ್ಲ ನೋವು ಬಂದ್ಬಿಡ್ತು. ಇನ್ನು ಎಷ್ಟು ಇಲ್ಲೇ ಹತ್ತಿರ ಅಂದ್ರು. ಇಷ್ಟು ದೂರ ಆಗಿದ್ರೆ ಆಟೋದಲ್ಲೇ ಬರ್ಬೋದಾಗಿತ್ತು. ಹಾ, ನೀವ್ ಆಟೋದಲ್ಲಿ ಕರ್ಕೊಂಡ್ ಬಂದ್ಬಿಡ್ತೀರಾ? ಬಸ್ಸಲ್ಲೇ ಕರ್ಕೊಂಡ್ ಬರಲ್ಲ. ಇಲ್ಲೇ ಬಂದ್ಬಿಡ್ತು. ಬಾ, ಇದೇ ಇರ್ಬಹುದು. ಬಾ ಬಾ ಬಾ. ಈ ಮನೆ ಇರ್ಬಹುದು ನೋಡ್ರಿ. ಆನಂದ್ ಅವ್ರ ಮನೆ ಇದೇನಾ? ಇದೆ ಸರ್. ತಮ್ಮ ಹೆಸರು ನಾರಾಯಣ ರಾವ್? ಇದಾರೆ ಸರ್. ನಮಸ್ಕಾರ. ನೋಡಿ, ಬನ್ನಿ ಬನ್ನಿ ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ನೀವು ನಾರಾಯಣ ರಾವ್ ಅಲ್ವೇ? ಒಳಗ್ ಬನ್ನಿ ಸರ್. ನಿಮ್ ಹೆಸರು ಎಲ್ಲಾರ್ಗೂ ಗೊತ್ತು. ನೋಡಿದ್ಯಾ ಹೇಗಿದೆ ನನ್ನ ಘನತೆ? ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ತಮ್ಮ ಹೆಸರು ನಾರಾಯಣ ರಾವ? ಹೌದು. ಬನ್ನಿ ಸರ್, ಕೂತ್ಕೊಳ್ಳಿ, ಯಜಮಾನ್ರು ಬರ್ತಾರೆ. ನೋಡಿದ್ಯಾ ಹೇಗೆ? ಅಯ್ಯೋ, ಮನೆ ಚೆನ್ನಾಗಿದೆ ಅಲ್ವಾ?
ಏನು ಮನೇಲಿ ಆಳು ಕಾಳು. ಈ ಮನೇನೆ ಇಷ್ಟು ಚೆನ್ನಾಗಿರ್ಬೇಕಾದ್ರೆ ಇನ್ ಎಸ್ಟೇಟ್ ಮನೆ ಇನ್ನೆಷ್ಟು ಚೆನ್ನಾಗಿರ್ಬೇಕು. ಒಟ್ನಲ್ಲಿ ಗಜಲಕ್ಷ್ಮಿ ನಮ್ ಸಂಜು ಈ ಮನೇಲಿ ಸುಖವಾಗಿರ್ತಾಳೆ. ಓಹೋ ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ, ಕೂತ್ಕೊಳ್ಳಿ. ಮನೆ ತುಂಬಾ ಚೆನ್ನಾಗಿದೆ. ಈ ಮನೆ ನೋಡಿ ಹೀಗಂತಿರಲ್ಲ, ಸದಾಶಿವನಗರದಲ್ಲಿ ಇನ್ನು 2 ಮನೆ ಇದೆ. ಮಂಗಳೂರು ಕಾಂಪ್ಲೆಕ್ಸ್ ಅದು ಇದೆ. ಸದಾಶಿವನಗರದಲ್ಲಿ ಇರೋ ಮನೆನ ಶೂಟಿಂಗ್ ಕೊಟ್ಟಿದ್ದೀನಿ. ಶೂಟಿಂಗ್? ಡ್ಯಾಡಿ ನೀವು ಸರಿಯಾಗಿ ವಿಷಯನೇ ಹೇಳಲ್ಲ ಅವ್ರಿಗೆ. ಅದು ನಾವು ಸದಾಶಿವ ನಗರದಲ್ಲಿ ಮನೆ ಇದೆಯಲ್ಲ ಅದನ್ನ ಲೀಸ್ ಕೊಟ್ಟಿದೀವಿ, ಅವರು ಶೂಟಿಂಗ್ ಕೊಟ್ಟಿದ್ದಾರೆ. ಬನ್ನಿ ಲೊಕೇಶನ್ ತೋರಿಸ್ತೀನಿ. ಲೊಕೇಶನ್ ಲೊಕೇಶನ್ ಅಂದ್ರೆ ಮನೆನ ಪೂರ್ತಿಯಾಗಿ ತೋರಿಸ್ತೀನಿ ಅಂತ ಹೇಳ್ತಿದ್ದಾರೆ ಮಮ್ಮಿ. ಸರಿ ಆನಂದ್, ನೀವು ನಮ್ ಸಂಜು ಮಾತಾಡ್ತಾ ಇರಿ, ನಾವ್ ಹಾಗೆ ಸುತ್ತಾಡ್ಕೊಂಡ್ ಬರ್ತೀವಿ. ಕರೆಕ್ಟ್ ಮೈ ಡಿಯರ್ ಸನ್. ಬನ್ನಿ. ಬೇಡ, ನೀವಿಲ್ಲೇ ಕುತ್ಕೊಂಡು ಮಾತಾಡಿ, ನಂಗೆ ಏನು ಪ್ರಾಬ್ಲಮ್ ಇಲ್ಲ. ನೋ ಪ್ರಾಬ್ಲಮ್. ನೀನೇನಪ್ಪ, ನಾಳೆ ನೀವಿಬ್ರು ಮದ್ವೆ ಆಗೋರು, ನೀವಿಲ್ಲೇ ಕುತ್ಕೊಂಡ್ ಮಾತಾಡ್ತೀವಿ, ನಾವ್ ಈಚೆ ಮಾತಾಡ್ಕೊಂಡ್ ಬರ್ತೀವಿ. ನೀವು ಬನ್ನಿ ಅಮ್ಮ. ನಡಿ. ಅಲ್ಲ ರೀ, ಸಾರಿ, ಏನ್ ಹೇಳಿ? ನಾವಿಬ್ರು ಮಾತಾಡ್ಕೊಳ್ಳಿ ಅಂತ ಅವರೆಲ್ಲ ಬಿಟ್ಟು ಹೋದ್ರೆ ನೀವ್ಯಾಕ್ರೆ ಅವಾಯ್ಡ್ ಮಾಡ್ತಿದ್ದೀರಾ? ನಾನ್ ಬಂದಿದ್ ನಿಮ್ಗೆ ಇಷ್ಟ ಆಗ್ಲಿಲ್ಲ? ಅಯ್ಯೋ, ಆ ತರದೆಲ್ಲ ಏನಿಲ್ಲ. ಅದು ನಾನು ನಿಮ್ಗೆ ಹೇಗ್ರಿ ಹೇಳಿ. ಒಂದ್ ನಿಮಿಷ ರೀ, ಬಂದ್ಬಿಡ್ತೀನಿ. ನೀವು ನಿಮ್ ಮನೆ ಎಲ್ಲ ನಮ್ಗೆ ಹಿಡ್ಸಿದೆ, ನಮ್ ಮಗಳು ನಿಮ್ಗೆ ಹಿಡ್ಸಿದೆ. ಅಂದ್ಮೇಲೆ ಮದುವೆ ಯಾವಾಗ ಇಟ್ಕೋಣ? ಆದಷ್ಟು ಬೇಗ ಮುಗಿಸ್ಬಿಡಿ, ನಮ್ ಕಾಂಟ್ರಾಕ್ಟ್ ಮುಗಿದೋಗುತ್ತೆ. ಬನ್ನಿ ಒಳಗ್ ಕುತ್ಕೊಂಡು ಮಾತಾಡೋಣ. ಅದ್ ಸರಿ, ಇವ್ರೇನೋ ಕಾಂಟ್ರಾಕ್ಟ್ ಅಂದ್ರು. ಕಾಂಟ್ರಾಕ್ಟ್ ಅಂದ್ರೆ ಅದು ಕಮಿಟ್ಮೆಂಟ್. ಮದುವೆ ಕಮಿಟ್ಮೆಂಟ್ ಬೇಗ ಅಲ್ಲ ಡ್ಯಾಡಿ? ಬನ್ನಿ ಒಳಗ್ ಕುತ್ಕೊಂಡು ಮಾತಾಡೋಣ. ಇಲ್ಲೇ ಚೆನ್ನಾಗಿತ್ತು. ಬಂದ್ವಿ. ಯಾಕೆ ಇವನಿನ್ನ ಫೋನ್ ಮಾಡಿಲ್ಲ? ನಮ್ಮ ಮಾವ ಅಲ್ಲಿಂದ ಹೊರಟ್ರ? ಏನ್ ಕತೆ? ಇನ್ನು ಏನೇನ್ ತರಲೆ ನಡೆದಿರುತ್ತೋ. ಹಲೋ, ಎಲ್ಲಿದ್ಯಪ್ಪ? ಮನೇಲಿ. ಈ ವಿಷಯ ಏನಾಯ್ತು? ಅಯ್ಯೋ, ಎಲ್ಲಾರನ್ನು ಕಳಿಸ್ಕೊಟ್ನಪ್ಪ. ಈ ಡೂಪ್ಲಿಕೇಟ್ ಮಮ್ಮಿ ಡ್ಯಾಡಿನ ಕಳಿಸ್ಕೊಡ್ಬೇಕಲ್ಲ, 200 ರೂಪಾಯಿ ಕಮ್ಮಿ ಇತ್ತು, ಅದಕ್ಕೆ ಫೋನ್ ಮಾಡ್ದೆ. ನಾಳೆ ಮನೆ ಹತ್ರನೇ ಬಂದು ಕೊಡ್ತೀವಿ ಅಂತ ಹೇಳ. ಅಯ್ಯೋ, ಹೇಳದ್ನಪ್ಪ, ಒಪ್ತಾನೆ ಇಲ್ಲ. ಸರಿ, ಫೋನ್ ಕೊಡ ಅವ್ರಿಗೆ, ನಾನೇ ಹೇಳ್ತೀನಿ. ಸರಿ ತೋಡ್ರಿ, ಕೃಷ್ಣ ಮಾತಾಡ್ಬೇಕಂತ. ಮಾತಾಡಕ್ಕೇನಿದೆ, ನಮ್ ದುಡ್ಡು ನಮಗೆ ಕೊಟ್ಬಿಡಿ. ಈಗ ಮಾತಾಡಿ ಸುಮ್ನೆ. ಕೆಲಸ ಮಾಡಿಸ್ಕೊಳ್ಳೋ ತನಕ ನೈಸಾಗಿ ಮಾತಾಡ್ತಾರೆ. ಹೇಳಿ ಕೃಷ್ಣ ಅವ್ರೆ. ಹಲೋ ಜನಾರ್ದನ್ ಅವರೇ, ನಾಳೆ ಬೆಳಿಗ್ಗೆ ನಾನೇ ನಿಮ್ ಮನೆ ಹತ್ರ ಬಂದು ದುಡ್ಡು ಕೊಡ್ತೀನಿ, ಇವಾಗ ನೀವು ಹೊರಡಿ. ಅದೆಲ್ಲ ಸಾಧ್ಯವಿಲ್ಲ. ದುಡ್ಡು ಕೊಡೋವರೆಗೂ ನಾವು ಲೊಕೇಶನ್ ಬಿಟ್ಟು ಹೋಗೋದಿಲ್ಲ ಸರ್. ಸರಿ, ಈಗ್ಲೇ ಬಂದು ದುಡ್ಡು ಕೊಡ್ತೀನಿ, ಅಲ್ಲೇ ಇರಿ. ಆಯ್ತಾಯ್ತು. ನನ್ನ ಫ್ರೆಂಡ್ ಫೋನ್ ಕೊಡಿ. ಏನಂತೆ ಹೇಳ ಆನಂದ, ಅವ್ರನ್ನಲ್ಲೇ ಕೂರಿಸ್ಕೊಂಡಿರೋ, ನಾನೀಗ ಹೊರಟು ಬರ್ತೀನಿ. ಸರಿ. ಏನ್ರಿ ಜನಗಳನ್ನೇ ನಂಬಲ್ಲ ಅಂತೀರಾ ನೀವು? ಸ್ವಾಮಿ, ನಂಬಿನೇ ಹೀಗಾಗಿರೋದು ನಾನು. ಕರೆಕ್ಟ್ ಆಗಿ ಹೇಳಿದ್ರಿ. ಅಂಜು 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 ಏನ್ರಿ? ಅಂಜು, ನೀನ್ ಬರ್ದೆ ಎಂಥ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತೀಯ. ಎಂಥ ಮನೆ, ಎಂಥ ಗೌರವ, ಎಂಥ ಜನ ಅಂತೀಯ. ಗೇಟ್ ಇಂದ ಹಿಡಿದು ಮನೆವರೆಗೂ ಆಳು ಕಾಳು ಎಲ್ಲ. ಆಳು ಕಾಳು ನಡೆದು ಹೋಯ್ತು ನಮ್ ಕಾಲು. ರೀ, ಈಗ ತಾನೇ ಬಂದಿದೀವಿ, ಸ್ವಲ್ಪ ಕೂತ್ಕೊಂಡು ರೆಸ್ಟ್ ತಗೊಳ್ಳಿ, ಆಮೇಲೆ ಅವ್ರ ಗುಣಗಾನ ಮಾಡಿ. ಅಲ್ವೇ, ಅವ್ರನ್ನ ಹೊಗಳಿದ್ರೆ ನಿನ್ಗ್ಯಾಕೆ ಬೇಜಾರಾಗತ್ತೆ? ನಮ್ ಸಂಜುಗೆ ಎಂಥ ಒಳ್ಳೆ ಸಂಬಂಧ ಸಿಕ್ತಲ್ಲ ಅಂತ ಸಂತೋಷಕ್ಕೆ ಹೇಳಿದೆ ಅಷ್ಟೇ. ಅಂಜು, ನನಗೆ ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಈಗ ನಿಮಗ್ ಸಮಾಧಾನ ಆಯ್ತಾ? ಅಳಿಯಂದನ್ನ ಹಂಗಿಸ್ತಾ ಹೋದ್ರೆ ನಿಮಗ್ ತಿಂದಿದ್ದೇ ಜೀರ್ಣ ಆಗಲ್ಲ. ಅಯ್ಯ, ಅವ್ರು ನನ್ನ ಮಾತುಗೋಸ್ಕರ ಹೋಗ್ಲಿಲ್ವೇ? ಹೊಟ್ಟೆ ಕಿಚ್ಚು. ಏನ್ ಹೊಟ್ಟೆ ಕಿಚ್ಚು? ನಿಮ್ಗೆ ಹೋಗಿ ಬುದ್ಧಿ ಹೇಳ್ತೀನಲ್ಲ, ಬಾರೆ ಬಿಸಿ ಬಿಸಿ ಕಾಫಿ ಕೊಡು. ಏನು ಒಗ್ಗಟ್ಟು, ಕರೆದು ಕೂಡ್ಲೆ ಬೆಕ್ಕಿನ ಮರಿ ತರ ಹೊರಟೋದ್ರು. ರೀ, ಸಿಕ್ಕಾಬಟ್ಟೆ ಗಂಟ್ಲು ಒಣಗ್ತಾ ಇದೆ, 2 ಗ್ಲಾಸ್ ಜ್ಯೂಸ್ ತರ್ಲಾ ನಿಮ್ಗೆ? ಅಯ್ಯೋ ಬೇಡ, ನನ್ ಗ್ಲಾಸ್ಗೆ ಐಸ್ ಜಾಸ್ತಿ ಹಾಕೊಂಬ. ಆನಂದ್ ಅವ್ರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ. ಮುಂದೆ ನಮ್ಮಿಂದ ಏನಾದ್ರು ಸಹಾಯ ಆಗ್ಬೇಕಾಗಿದ್ರೆ ಹೇಳ್ ಕಳ್ಸಿ, ಬಂದ್ ಮಾಡ್ತೀವಿ.
ಬಾಪ ಬಾ ಬಾ ಎಲ್ಲ ನೀನ್ ಇಷ್ಟೊತ್ತಲ್ಲಿ ಅಯ್ಯೋ ಮನೆಯಿಂದ ಹೊರಡ್ಬೇಕಾದ್ರೆ ಎದುರುಗಡೆ ಮಾವ ಸಿಕ್ಬಿಟ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯ್ತು. ನೀವ್ ಏನೇ ಹೇಳಿ ನಿಜವಾಗ್ಲೂ ನೀವು ಕಿಲಾಡಿ ಕೃಷ್ಣನೇ, ಸಂಬಂಧನ ಕುದುರಿಸ್ಬಿಟ್ರಲ್ಲ. ಬರೀ ಬಾಯಿ ಮಾತಾಗ ಹೋಗಳಿ, ನನ್ನೇ ನಂಬಲ್ಲ ಅಂತಿರಲ್ಲ. ಹಾಗಲ್ಲ, ಫ್ಯಾಮಿಲಿ ಪ್ರಾಬ್ಲಮ್. ಫ್ಯಾಮಿಲಿ ಎಷ್ಟು ಸಿಂಗಲ್ ಡಬಲ್? ಸಿಂಗಲ್ ಫ್ಯಾಮಿಲಿನೇ ಡಬಲ್ ಸೈಜ್. ಆನಂದ ಎಷ್ಟ್ ಕೊಡ್ಬೇಕಪ್ಪ? 4,000 ನೋಟ್ 500 ರೂಪಾಯಿ 2,000. ಕರೆಕ್ಟ್ ಆಗಿದೆ ಸರ್. ಮದುವೆ ಡೇಟ್ ಫಿಕ್ಸ್ ಮಾಡಿ ನಮ್ಮನ್ನ ಈಗಲೇ ಬುಕ್ ಮಾಡ್ಕೊಂಬಿಡಿ, ಖಂಡಿತ ಒಳ್ಳೇದಾಗುತ್ತೆ. ಅದ್ರ ಅಡ್ವಾನ್ಸ್ ಈಗಲೇ ಅಡ್ವಾನ್ಸ್ ಎಲ್ಲ ಸಿಗಲ್ಲ, ಮದುವೆ ಡೇಟ್ ಫಿಕ್ಸ್ ಮಾಡ್ತೀವಿ, ಬನ್ನಿ ಆಕ್ಟ್ ಮಾಡ್ಬಿಟ್ಟು ಹೋಗ್ತಾ ಇರಿ. ಬೇಕಾದ್ರೆ 1,000 ರೂಪಾಯಿ ಜಾಸ್ತಿ ತಗೊಳ್ಳಿ, ಏನಪ್ಪಾ? ಪರವಾಗಿಲ್ಲ, ಆದ್ರೂ ಅಡ್ವಾನ್ಸ್ ಈಗಲೇ ಬೇಡ ಬಿಡಿ, ಬರ್ತೀವಿ. ಏನ್ರಿ ದುಡ್ಡು ಸಿಕ್ಕಿದ ತಕ್ಷಣ ನನ್ನನ್ನೇ ಮರ್ತ್ಬಿಟ್ಟು ಹೋಗ್ತಿದ್ದೀರಲ್ಲ. ಜ್ಯೂಸ್ ನೋಡಪ್ಪ ಸಂಭ್ರಮ. ಹೌದು, ಹುಡುಗ ನಾಳೆ ಸಂಜೆ ಬರ್ತೀನಿ ಅಂತ ಹೇಳಿದಾನೆ. ಡೈರೆಕ್ಟ್ ಮನೆಗೆ ಕರ್ಕೊಂಡ್ಬಿಡ್ತೀನಿ, ನೀವೇನ್ ಯೋಚನೆ ಮಾಡ್ಬೇಡಿ. ನಮಸ್ಕಾರ ಸಂಜೀವಯ್ಯ. ನಮಸ್ಕಾರ ನಾರಾಯಣರಾಯರು, ಬನ್ನಿ ಕುತ್ಕೊಳ್ಳಿ. ಏನು ನಮ್ಮ ಆಫೀಸರ್ಗೂ ಬಂದ್ಬಿಟ್ಟಿದ್ದೀರಾ? ನಿಮ್ 2ನೇ ಮಗಳಿಗೆ ಗಂಡು ಹುಡ್ಕೊಡ್ಬೇಕಾ? ಏನು ಗಂಡು ಹುಡ್ಕೋಕೆ ನೀನೊಬ್ಬನೇ ಇರೋದು? ನಮ್ಗೆ ಯಾರು ಗೊತ್ತೇ ಇಲ್ಲ. ಮುಖ ಸೊಟ್ಟಿಗಿಟ್ಕೋಬೇಡ, ಸಂತೋಷವಾದ ವಿಷಯ ಹೇಳ್ತೀನಿ. ನನ್ನ 2ನೇ ಮಗಳು ಮದುವೆ ನಿಶ್ಚಯ ಆಗಿದೆ, ತಗೋ ಇನ್ವಿಟೇಷನ್. ದೊಡ್ಡ ಕಾಫಿ ಪ್ಲಾಂಟರ್ ಮಗನ ಜೊತೆಯಲ್ಲಿ ಈ ಮದುವೆ ಫಿಕ್ಸ್ ಆಗಿರೋದು. ಕಾಫಿ ಪ್ಲಾಂಟರ್ ಮಗನ? ಇನ್ನೇನು ಕಾಫಿ ಪುಡಿ ಅಂಗಡಿಯವ್ರ ಮಗ ಅಂತ ಹೇಳಿದ್ನ. 2 ದಿನಾನು ಮದುವೆ ಮನೆಗ್ ಬಂದು ಕಂಠಪೂರ್ತಿ ಚೆನ್ನಾಗಿ ತಿಂದು ಕಿತಾಪತಿ ಮಾಡದೆ ಓಡಾಡ್ಕೊಂಡು ಮನಸ್ಫೂರ್ತಿ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡು. ಆಯ್ತು, ಖಂಡಿತ ಬರ್ತೀನಿ. ಅಂತೂ ಒಳ್ಳೆ ದೊಡ್ಡ ಕಡೆ ಸಮಾಧಾನ ಹುಡುಕ್ಬಿಟ್ಟಿದ್ದೀರಾ ನಾರಾಯಣರಾಯರೇ. ನಾರಾಯಣರಾವ್ ಅಂದ್ರೆ ಏನ್ ಅನ್ಕೊಂಡಿದ್ಯಯ್ಯ? ಓ ಬರ್ತೀನಿ, ಇನ್ನೂ ತುಂಬಾ ಕಡೆ ಇನ್ವಿಟೇಷನ್ ಕೊಡ್ಬೇಕು. ನಾರಾಯಣರಾಯರ ದ್ವಿತೀಯ ಪುತ್ರಿ ಸಂಜನಾ ಎಂಬ ವಧುವಿಗೆ ಆನಂದ್ ಎಂಬ ವರನ್ನು ಕೊಟ್ಟು ವಿವಾಹ ನಡೆಸಲು ಗುರು ಹಿರಿಯರು ನಿಶ್ಚಯಿಸಿರುತ್ತಾರೆ. ಲಗ್ನ 9:10ಕ್ಕೆ. ಎಲ್ಲ ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ, ಚೆನ್ನಾಗಿರಿಪ್ಪ. ಬರ್ತೀನಿ ಅಂಜು, ಹುಷಾರು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಗಂಡ ಹೆಂಡತಿ ಇಬ್ರು ಸಂತೋಷವಾಗಿ ಜೀವನ ಮಾಡಿ. ಅವ್ರಿಗೇನು ಶ್ರೀಮಂತರು, ಸಂತೋಷವಾಗೇ ಇರ್ತಾರೆ. ಇರ್ಲಿ ಇರ್ಲಿ. ನಡೀರಿ ನಡೀರಿ. ನಡಿ. ಬಾಯ್ ಬಾಯ್. ಬಾಯ್ ಅಂಜು. ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಓಕೆ ಓಕೆ. ಫೋನ್ ಮಾಡು, ಹುಷಾರು. ಬರ್ತೀವಿ ಮಾವ. ಒಳ್ಳೇದು. ಹುಷಾರು. ಬರ್ತೀವಮ್ಮ. ಬಾಯ್ 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 ಬಾಯ್. ಓಕೆ, ಡ್ರೈವ್ ಸೇಫ್. ಬಾಯ್. ಅಂಜು, ಮೇಲೆ ನಮ್ಮ ರೂಮಲ್ಲಿ ಲಗೇಜ್ ರೆಡಿ ಇದೆ, ನಾನು ಹೋಗ್ತಾ ಇರ್ತೀನಿ. ನಾವು ಬೇರೆ ಮನೆಗೆ ಹೋಗೋಣ. ಯಾಕಳಿ ಅಂದ್ರೆ ಸಂಜು ಮದುವೆ ಆಗೋರ್ಗು ಮಾತ್ರ ನಾನು ಇಲ್ಲಿ ಇರ್ಬೇಕು ಅಂತ ತೀರ್ಮಾನ ಮಾಡಿದ್ದೆ. ಅದರಂತೆ ಅವತ್ತು ಹೊರಡ್ತಾ ಇದ್ದೀನಿ. ದಯವಿಟ್ಟು ನಮ್ಮನ್ನ ಯಾರು ತಡಿಬೇಡಿ. ಏನೇ? ಅಯ್ಯೋ ರೀ, ಏನ್ರಿ ಇದೆಲ್ಲ? ಯಾಕ್ರಿ ಸುಮ್ನೆ ನಿಂತ್ಕೊಂಡ್ಬಿಟ್ರಿ? ಹೇಳ್ರಿ. ಅಳಿಯಂದ್ರೆ ನಿಮ್ ತಮ್ಮಯ್ಯ, ದಯವಿಟ್ಟು ಮನೆ ಬಿಟ್ಟು ಹೋಗ್ಬೇಡಿ. ಆವತ್ತಿನ ಘಟನೆನ ಇನ್ನೂ ಮನ್ಸಲ್ಲಿ ಇಟ್ಕೊಂಡಿದ್ದೀರಾ? ಅಂಚೆ ನೀನಾದ್ರೂ ಹೇಳೆ. ಇಲ್ಲಮ್ಮ, ನಾನು ಅವ್ರಿಗೇನು ಹೇಳೋದಕ್ಕಾಗೋದಿಲ್ಲ. ನಾವ್ ಈ ಮನೆಯಿಂದ ದೂರ ಇರೋದೇ ಒಳ್ಳೇದು. ನಡೀರಿ. ಅಳಿಯಂದ್ರೆ ನನ್ ಮಾತ್ ಕೇಳಿ ಅಳಿಯಂದ್ರೆ. ನೋಡಿ, ನೀವ್ಯಾರೂ ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿಲ್ಲ. ಲಗೇಜ್ ಒಳಗಡೆ ಇಡಿ. ದಯವಿಟ್ಟು ನಮ್ಮನ್ನ ತಡಿಬೇಡಿ. ಇಷ್ಟು ದಿವಸ ಇಲ್ಲಿದ್ದು ಸಾಕು. ಇನ್ಮೇಲೆ ನಾವು ಬೇರೆ ಕಡೆ ಇರ್ತೀವಿ, ಅದೇ ಒಳ್ಳೇದು. ಅದು ಅಲ್ಲದೆ ಮಾವನ್ ಮನೇಲಿ ಎಷ್ಟು ದಿವಸ ಅಂತ ಇರಕ್ಕಾಗುತ್ತೆ? ನೀವ್ ಯಾರು ಮನೆ ಬಿಟ್ಟು ಹೋಗ್ಬೇಕಾಗಿಲ್ಲ. ಹೋಗ್ಬೇಕಾಗಿರೋದು ನಾನು, ನನ್ನ ಹೆಂಡತಿ ಗಜಲಕ್ಷ್ಮಿ. ಯಾಕೆ ಅಂತ ಆಶ್ಚರ್ಯನಾ?
ಆ ವಿಷಯ ತಿಳಿಸೋದಕ್ಕೋಸ್ಕರನೇ ಲಾಯರ್ನ ಮನೆಗೆ ಬರೋಕ್ ಹೇಳಿರೋದು. ಏನ್ರಿ ಹೇಳ್ತಾ ಇದ್ದೀರಾ? ಲಾಯರು ಎಲ್ಲ ವಿವರವಾಗಿ ತಿಳಿಸ್ತಾರೆ. ಹೇಳಿ ಲಾಯರ್ ಸಾಹೇಬ್ರೆ. ನೋಡಿ, ಎಲ್ರೂ ಕೇಳಿಸ್ಕೊಳ್ಳಿ. ಈ ಆಸ್ತಿ ಮೇಲೆ ಹಕ್ಕಿರೋದು ನಾರಾಯಣ ರಾಯರಿಗಲ್ಲ, ಅವರಿಬ್ಬರು ಹೆಣ್ಮಕ್ಕಳಿಗೆ. ನೋಡಮ್ಮ ಅಂಜು, ನಿಮ್ಮ ತಾತ ಅವರು ಬರ್ಕೊಟ್ಟ ವಿಲ್ ಪ್ರಕಾರ ಈ ಆಸ್ತಿ ನಿನಗೆ ಮತ್ತು ನಿನ್ನ ತಂಗಿಗೆ ಸೇರ್ಬೇಕಾಗತ್ತೆ. ನೋಡಮ್ಮ, ನಿಮ್ಮಿಬ್ಬರ ಮದುವೆ ಆಗೋವರೆಗೆ ಈ ಆಸ್ತಿಗೆ ಯಾವುದೇ ರೀತಿ ತೊಂದರೆ ಬರದ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಮಾತ್ರ ನಾರಾಯಣ ರಾಯರಿಗಿತ್ತು. ಈಗ ನಿಮ್ಮಿಬ್ಬರ ಮದುವೆ ಆಯ್ತಲ್ಲ, ಇನ್ನು ಮೇಲೆ ಈ ಆಸ್ತಿ ಮೇಲಿನ ಸಂಪೂರ್ಣ ಹಕ್ಕೆಲ್ಲ ನಿಮ್ಮದೇ. ನಾರಾಯಣ ರಾಯರೇ, ತಗೊಳ್ಳಿ ಇದನ್ನ. ನಿಮ್ಮ ಕೈಯಿಂದನೇ ಈ ವಿಲ್ನ ನಿಮ್ಮ ಮಗಳಿಗೆ ಕೊಡಿ. ತಗೋಮ್ಮ ಅಜ್ಜು, ತಗೋಮ್ಮ. ಅಳಿಯಂದ್ರೆ, ನಮ್ ತಂದೆ ನನಗೆ ಹೆಚ್ಚಿಗೆ ಹಣ ಕೊಟ್ರೆ ನಾನು ಎಲ್ಲಿ ಕೆಟ್ಟು ಹೋಗ್ತೀನೋ ಅಂತ ಚಿಕ್ಕ ವಯಸ್ಸಿಂದಲೇ ನನ್ನ ಜಿಬ್ಬಣನಾಗಿ ಬೆಳೆಸ್ಬಿಟ್ರು. ಅದೇ ಬುದ್ಧಿನಲ್ಲೇ ನಾನು ಮುಂದುವರೆದ್ಬಿಟ್ಟೆ. ನೋಡ್ ಗಜಲಕ್ಷ್ಮಿ, ನಾನು ನಿಮ್ಗೆಲ್ಲ ತುಂಬಾ ತೊಂದರೆ ಕೊಟ್ಟಿದ್ದೀನಿ, ಬೇಸರ ಮಾಡಿದ್ದೀನಿ. ಆದ್ರೆ ಅದಕ್ಕೆಲ್ಲ ಕಾರಣ ನಾನಲ್ಲ. ಹಾಗೆ ಮಾಡ್ದೆ ಬೇರೆ ದಾರಿನೇ ಇರ್ಲಿಲ್ಲ. ಅಳಿಯಂದ್ರೆ, ಎಷ್ಟೋ ಜನ ಅಳಿಯಂದ್ರು ತಮ್ಮ ಹೆಂಡತಿ ಕಡೆ ಬರಬೇಕಾದ ಆಸ್ತಿ ಬರದೇ ಇರೋದಕ್ಕೆ ಮಾವಂದರಿಗೆ ಕೊಡಬಾರದು ಹಿಂಸೆ ಕೊಟ್ಟಿದ್ದಾರೆ, ಹೆಂಡತಿನ ಗೋಳು ಹೊಯ್ಕೊಂಡಿದ್ದಾರೆ. ಆದ್ರೆ ನನ್ನ ಅಳಿಯ ಕೃಷ್ಣ ಬಹಳ ದೊಡ್ಡ ವ್ಯಕ್ತಿ. ಚಿಕ್ಕ ಕೆಲಸದಲ್ಲಿದ್ರೂ ಆಸ್ತಿ ಅಂತಸ್ತಿಗೆ ಆಸೆ ಪಡದೆ ನಾನು ಎಷ್ಟೇ ಅವಮಾನ ಮಾಡಿದ್ರು ಅದನ್ನೆಲ್ಲ ತಡ್ಕೊಂಡು ನಗನಗ್ತಾನೆ ಹೆಂಡತಿನ ಅನ್ಯೋನ್ಯವಾಗಿ ನೋಡ್ಕೊಂಡಿದ್ದಾರೆ. ಅದು ನನಗೆ ತುಂಬಾ ಸಂತೋಷ. ಅಂಜು, ಮಗಳೇ, ಈ ಆಸ್ತಿ ಎಲ್ಲ ನಿನಗೆ ಸಂಜುಗೆ ಸೇರಿದ್ದು. ಇದನ್ನು ಅನುಭವಿಸ್ತಾ ಸಂತೋಷವಾಗಿರಿ. ನಾನು ನಿಮ್ಮಮ್ಮ ಬೇರೆ ಕಡೆ ಎಲ್ಲಾದ್ರೂ ಇರ್ತೀವಿ. ಇನ್ಮೇಲೆ ನನ್ನಿಂದ ನಿಮಗೆ ಯಾವ ಕಾಟನೂ ಇರೋಲ್ಲಮ್ಮ. ಹಾಯಾಗಿರಿ. ಮಹಾಲಕ್ಷ್ಮಿ, ಹೋಗೋಣವಾ? ನನ್ನ ಕ್ಷಮಿಸ್ಬೇಡಿ. ಹೆಂಡತಿಯಾಗಿ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನನ್ ತಪ್ಪಾಯ್ತು. ನಡೀರಿ, ಹೋಗೋಣ. ಮಾವ, ಅತ್ತೆ, ಏನ್ ಹೇಳ್ತಿದ್ದೀರಾ? ನಮ್ಮನ್ನೆಲ್ಲ ಬಿಟ್ಟು ನೀವು ಬೇರೆ ಎಲ್ಲೋ ಇದ್ಬಿಟ್ರೆ ನಾವೆಲ್ಲ ಸಂತೋಷವಾಗಿರ್ತೀವಿ ಅನ್ಕೊಂಡಿದ್ದೀರಾ? ಎಲ್ಲ ನಿಮ್ ಭ್ರಮೆ ಅಷ್ಟೇ. ಮಾವ, ನನಗ್ ತಂದೆ ತಾಯಿ ಯಾರೂ ಇಲ್ಲ. ಹೆಣ್ಣು ಕೊಟ್ಟು ಮಾವ, ಕಣ್ಣು ಕೊಟ್ಟು ದೇವರು ಅಂತಾರೆ. ಹಾಗೆ ನನ್ನ ಪಾಲಿಗೆ ತಂದೆ ತಾಯಿ ಎಲ್ಲ ನೀವೇ. ನಿಮ್ಮ ಆಶೀರ್ವಾದ ಯಾವತ್ತೂ ನಮ್ಮಲ್ಲಿರ್ಬೇಕು. ಅಲ್ಲ ಮಾವ, ಜೀವನನೇ ಶಾಶ್ವತ ಅಲ್ಲ ಆದ್ಮೇಲೆ ಹೆಂಡತಿ ಮನೆಯಿಂದ ಬರೋ ಆಸ್ತಿ ಶಾಶ್ವತನ ನೀವೇ ಹೇಳಿ. ಅಳಿಯಂದ್ರೆ, ಹೀಗೆಲ್ಲ ಹೇಳಿ ನನ್ನ ಚಿಕ್ಕವನನ್ನಾಗಿ ಮಾಡ್ಬಿಟ್ರಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಮಾವ, ಇದೇನ್ ಮಾಡ್ತಿದ್ದೀರಾ ಮಾವ? ನಾನು ಕೂಡ ಎಷ್ಟೋ ಸಲ ನಿಮ್ಮ ಮನಸ್ಸಿಗೆ ಬೇಜಾರಾಗೋ ಹಾಗೆ ನಡ್ಕೊಂಡಿದ್ದೀನಿ. ನೀವು ನನ್ನ ಕ್ಷಮಿಸ್ಬೇಕು. ಅಳಿಯಂದ್ರೆ, ಹಾಗೆ ಮಾಡಬಾರ್ದು. ಅಳಿಯಂದ್ರೆ, ಸ್ವಂತ ಮಕ್ಕಳೇ ತಂದೆ ತಾಯಿನ ಕಡೆಗಾಣಿಸುವಂತ ಇಂಥ ಕಾಲದಲ್ಲಿ
ನಿಮ್ಮಂತ ಅಳಿಯ ನಮಗ್ ಸಿಕ್ಕಿರೋದು ನಮ್ ಭಾಗ್ಯ ಅಲ್ವೇ ಗಜಲಕ್ಷ್ಮಿ? ಹೌದರಿ. ಅಂಜು ತಗೊಳ್ಳಿ ಹೇಳ್ತೀನಿ. ಮಾಮ ನೀವೇ ಇಲ್ಲ ಅಂದ್ಮೇಲೆ ಈ ವಿಲ್ಲಿಗೆ ಯಾವ ಬೆಲೆನೂ ಇಲ್ಲ, ಯಾವ ಬೆಲೆನೂ ಇಲ್ಲ. ನಮಗ್ ನೀವು ಬೇಕು. ನೋಡಿದ್ಯಾ ಗಜಲಕ್ಷ್ಮಿ? ಸಂಜು, ನೀನ್ ಅನ್ಕೊಂಡಿರೋ ಹಾಗೆ ಈ ಮನೆ ನಂದಲ್ಲ. ನನಗೆ ಯಾವ ಎಸ್ಟೇಟು ಇಲ್ಲ. ನಾನು ಈ ಮನೇಲಿ ಮ್ಯಾನೇಜರ್ ಅಷ್ಟೇ. ನಾನು ನಿನ್ನನ್ನ ತುಂಬಾ ಇಷ್ಟಪಟ್ಟೆ. ಮದುವೆ ಆದ್ರೆ ನಿನ್ನನ್ನೇ ಆಗ್ಬೇಕು ಅನ್ಕೊಂಡೆ. ನಿಮ್ ತಂದೆ ನನ್ನ ಶ್ರೀಮಂತ ಅನ್ಕೊಂಡ್ರು. ನಾನು ಅವ್ರ ನಂಬ ಹಾಗೆ ನಡ್ಕೊಂಡೆ. ದಯವಿಟ್ಟು ನನ್ನ ತಪ್ಪು ತಿಳ್ಕೊಬೇಡ ಸಂಜು. ಸಂಜು, ಅಪ್ಪ ಬಂದ್ರು ಅನ್ಸುತ್ತೆ. ಕಣ್ಣೋರ್ಸ್ಕೋ. ಬಾ. ಅಪ್ಪ ಬನ್ನಿ ಒಳಗೆ. ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀರಾ ಅಪ್ಪ? ನಾನ್ ಚೆನ್ನಾಗಿದ್ದೀನಮ್ಮ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ. ಅಳಿ ಅಂದ್ರೆ ನೀವೇ ಹೇಗಿದ್ದೀರಾ? ಫಸ್ಟ್ ಕ್ಲಾಸ್ ಆಗಿದ್ದೀನಿ ಮಾವ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ಅಳಿ ಅಂದ್ರೆ ಕೂತ್ಕೊಳ್ಳಿ. ಪರವಾಗಿಲ್ಲ ಮಾವ. ಬನ್ನಿ ಕೂತ್ಕೊಳ್ಳಿ. ಕೆಲಸ ಹೇಗೆ ನಡೀತಾ ಇದೆ? ಅಮ್ಮ ಹೇಗಿದ್ದಾರಪ್ಪ? ಹಾ ಚೆನ್ನಾಗಿದ್ದಾಳೆ. ಅವಳಿಗೇನು ಅಂದಾಗೆ ಮನೆ ಎಲ್ಲ. ಸಂಜು ಒಂದ್ ನಿಮಿಷ ಬಾ. ಅಪ್ಪ ಕೂತಿರಿ, ಬರ್ತೀನಿ. ಹಾ ಹಾ ಬಾ. ಏನ್ ವಿಷಯ ರೀ? ಸಂಜು, ನಿಮ್ ತಂದೆಗೆ ನನ್ ಮೇಲೆ ಅನುಮಾನ ಬರೋದ್ ಬೇಡ. ನೀನ್ ಕಣ್ಣೀರ್ ಹಾಕ್ತೆ ನನ್ ಮರ್ಯಾದೆ ಉಳಿಸು. ಯಾರು ಬೇಕಾಗಿತ್ತು? ಆನಂದ್ ಅವ್ರು ಬೇಕಾಗಿತ್ತಾ? ಹೌದೌದು. ಬರ್ತಾರೆ, ಕೂತ್ಕೊಳ್ಳಿ. ನೀವ್ಯಾರು? ನಾನು ಈ ಮನೆ ಓನರ್ ಆನಂದ್ ಇದ್ದಾರಲ್ಲ, ಅವರಿಗೆ ಹೆಣ್ಣು ಕೊಟ್ಟು ಮಾವಂದ್ರು. ಆನಂದ್ ಈ ಮನೆ ಓನರ? ಬರೀ ಈ ಮನೆಗೆ ಮಾತ್ರ ಓನರ್ ಅಲ್ಲ, 500 ಎಕರೆ ಕಾಫಿ ಎಸ್ಟೇಟ್ಗೂ ಅವರೇ ಓನರು. ಸ್ವಲ್ಪ ಇರಿ, ಅಳಿಯಂದ್ರ ನಾನೇ ಕರಿತೀನಿ. ಸಂಜು, ನೋಡಮ್ಮ, ಅಳಿಯಂದ್ರನ್ನ ಹುಡ್ಕೊಂಡು ಯಾರೋ ಬಂದಿದ್ದಾರೆ. ಅಳಿಯಂದ್ರೆ ಇವ್ರು ನಿಮ್ಮನ್ನ ಕೇಳ್ಕೊಂಡ್ ಬಂದಿದ್ದಾರೆ. ಯಾವಾಗ ಬಂದ್ರಿ ಸರ್? ಫೋನ್ ಮಾಡಿದ್ರೆ ಏರ್ಪೋರ್ಟ್ ನಾನೇ ನನ್ ವಿಷಯ ಹಾಗಿರ್ಲಿ, ನಿಮ್ ಮಾವ ಹೇಳ್ತಿರೋದೇನು? ಏನ್ ಹೇಳಿದ್ರು ಸರ್? ನೀನು ಈ ಮನೆ ಓನರ? ಅದ್ರಲ್ಲಿ ಅನುಮಾನ ಏನು? ಅಲ್ವೇ ಅಳಿಯಂದ್ರೆ? ಮಾತಾಡು ಆನಂದ್. ನೀನು 500 ಎಕರೆ ಕಾಫಿ ಎಸ್ಟೇಟ್ಗೆ ಓನರ? ಸುಳ್ಳು ಹೇಳಿ ಇವ್ರ ಮಗಳನ್ನ ಮದುವೆ ಆಗಿದ್ಯಾ? ಯಾಕೆ ಸುಮ್ನೆ ಇದ್ದೀರಾ ಅಳಿಯಂದ್ರೆ? ಅವ್ರು ಕೇಳೋ ಪ್ರಶ್ನೆ ಉತ್ತರ ಕೊಡಿ. ಇವನೇನ್ ಹೇಳ್ತಾನೆ? ಇವನು ನನ್ನ ಎಸ್ಟೇಟ್ ಮ್ಯಾನೇಜರ್. ನೀನು ತುಂಬಾ ಒಳ್ಳೆ ಹುಡುಗ ಅಂತ ಹೇಳಿ ನಾನು ನಿನಗೆ ಫ್ರೀಡಮ್ ಕೊಟ್ಟಿದ್ದೆ. ಆದ್ರೆ ನೀನು ಅದನ್ನ ದುರುಪಯೋಗ ಪಡಿಸ್ಕೊಂಡೆ. ಇನ್ನ ಈ ಮನೆಯಲ್ಲಿ ನಿನಗೆ ಕೆಲಸ ಇಲ್ಲ, ಹೊರಡ್ಬೋದು. ಸರ್ ದಯವಿಟ್ಟು ನನ್ನ ಮಾತು ಕೇಳಿ. ನನಗೆ ಯಾವುದೇ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ನಿನಗೆ ಈ ಮನೆಯಲ್ಲಿ ಸ್ಥಳ ಇಲ್ಲ, ಅಷ್ಟೇನೆ. ಗೆಟ್ ಲಾಸ್ಟ್. ನಿನ್ ಮುಖ ನನಗೆ ತೋರಿಸ್ಬೇಡ, ಹೋಗೇ ಆಚೆ. ಸರ್ ಪ್ಲೀಸ್ ಸರ್. ಸರ್ 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 ಪ್ಲೀಸ್ ಸರ್. ಸಮಾಧಾನ ಮಾಡ್ಕೊಂಬ. ಅಳ್ಬೇಡ, ಸಮಾಧಾನ ಮಾಡ್ಕೊ. ಅಳಿಯಂದ್ರೆ ನಾವು ಅನ್ಕೊಳ್ಳೋದೇ ಒಂದು, ಆ ದೈವ ನಿರ್ಣಯನೇ ಇನ್ನೊಂದು. ಏನೂ ಮಾಡಕ್ಕಾಗಲ್ಲ. ಬನ್ನಿ ಹೋಗೋಣ. ಬೇಡ ಮಾವ, ನಾನ್ ಬೇರೆ ಕಡೆ ಮನೆ. ಬೇಡ, ನಮ್ಮ ಮನೆ ವಿಶಾಲವಾಗಿದೆ. ಬನ್ನಿ ಹೋಗಿ ಮಾತಾಡೋಣ.
ಮಾವ ಬನ್ನಿ ಅನ್ನಲ್ಲ, ಬನ್ನಿ. ತಗೋ ಇದನ್ ಬನ್ನಿ. ಲಕ್ಷ್ಮಿ, ಇವ್ರು ಬಂದ್ರು ಅಂತ ಕಾಣುತ್ತೆ. ಗಜಲಕ್ಷ್ಮಿ, ಸಂಜು ಮನೆಗೆ ಹೋಗಿದ್ರಾ? ಏನಂದ್ರು? ಸಂಜು ಅಳಿ ಅಂದ್ರೆ ಬನ್ನಿ ಬನ್ನಿ ಬನ್ನಿ, ತಿಂಡಿ ತಿನ್ನಿ ಬನ್ನಿ. ಅರೆ ಯಾಕೆ ಏನೋ ಮಾತಾಡ್ತಾ ಇಲ್ಲ? ಹೀಗಿದ್ದೀರಾ? ರೀ, ಏನಾಯ್ತು ಇವ್ರಿಗೆ? ಅಳಿ ಅಂದ್ರೆ ಏನಾಯ್ತು? ಯಾಕ್ರಿ ಮಾತಾಡ್ತಾ ಇಲ್ಲ? ಗಜಲಕ್ಷ್ಮಿ, ನನ್ನ ದುರಾಸೆಗೆ ಆ ದೇವ್ರು ತಕ್ಕ ಶಾಸ್ತಿ ಮಾಡ್ದ. ರೀ, ಒಗ್ಟೊಟ್ಟಾಗೆಲ್ಲ ಮಾತಾಡ್ಬೇಡಿ. ಅದೇನಾಯ್ತು ಅಂತ ನೇರವಾಗಿ ಹೇಳಿ. ಸಂಜು, ನಮ್ಮ ಎರಡನೇ ಅಳಿಯ ಅವ್ರು ಹೇಳ್ದಾಗೆ ಶ್ರೀಮಂತರಲ್ಲ, ಅವ್ರ ಎಸ್ಟೇಟ್ ಓನರು ಅಲ್ಲ, ಎಸ್ಟೇಟ್ ಮ್ಯಾನೇಜರ್ ಅಷ್ಟೇ. ನಾವು ಅವತ್ತು ಹೋಗಿದ್ವಲ್ಲ ಅವ್ರ ಮನೆಗೆ, ಅದು ಅವ್ರ ಎಸ್ಟೇಟ್ ಓನರ್ ಮನೆ. ನಮ್ಮನೆಗೆ ಬಂದಿದ್ರಲ್ಲ ತಂದೆ ತಾಯಿ ಅಂತ ಹೇಳ್ಕೊಂಡು ಅವ್ರ ನಿಜವಾದ ತಂದೆ ತಾಯಿ ಅಲ್ಲ. ನಾನೀಗ ಅವ್ರ ಮನೆಗೆ ಹೋದಾಗ ಫಾರಿನಿಂದ ಅವ್ರ ಎಸ್ಟೇಟ್ ಓನರ್ ಬಂದಿದ್ರು. ಇವ್ರು ಹೇಳಿದ ಸುಳ್ಳು, ಮಾಡಿದ ವಂಚನೆ ಅವ್ರಿಗೆ ಗೊತ್ತಾಗಿ ಇವ್ರನ್ನ ಕೆಲಸದಿಂದ ಕಿತ್ತು ಹಾಕೋದು. ನೋಡಮ್ಮ ಸಂಜು, ನಾನು ನಿನಗೊಂದು ಮುಖ್ಯವಾದ ವಿಷಯ ಹೇಳೋಣ ಅಂತ ಬಂದಿದ್ದು, ಆದರೆ ಅಲ್ಲಿ ನಡೆದಿದ್ದೇ ಬೇರೆ. ಅಳಿಯಂದ್ರೆ, ಈ ಮನೆಯಲ್ಲಿ ನಿಮಗೂ ಅರ್ಧ ಭಾಗ ಇದೆ. ಇದೇ ಮನೆಯಲ್ಲಿ ಧಾರಾಳವಾಗಿ ನಿಸ್ಸಂಕೋಚವಾಗಿ ನಿಮ್ ಜೀವನ ನಡೆಸಬಹುದು. ಬೇರೆ ಮನೆ ಮಾಡ್ತೀನಿ ಅನ್ನೋ ಒಂದು ಯೋಚನೆ ಇದೆಯಲ್ಲ, ದಯವಿಟ್ಟು ಅದನ್ನ ಬಿಟ್ಬಿಡಿ. ಏನಂತೀರಾ? ಈಗ ನಿಜ ಹೇಳ್ಬೋದ ಮಾವ? ಈಗ ನಿಮ್ಗೊಂದು ನಿಜ ಹೇಳಲೇಬೇಕು. ಏನದು ಹೇಳಿ ಅಳಿ ಅಂದ್ರೆ? ನಾನು ಆನಂದ್ ಮೊದಲಿಂದನೂ ಸ್ನೇಹಿತರು. ನೀವು ಸಂಜುಗೆ ಒಬ್ಬ ಹಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ರಿ. ನಾನು ಒಬ್ಬ ಗುಣವಂತ ಹುಡುಗನೇ ತರ್ತೀನಿ ಅಂತ ಚಾಲೆಂಜ್ ಮಾಡಿದ್ದೆ. ಮಾವ, ಆನಂದ್ ನಿಜಕ್ಕೂ ಬಹಳ ಬಹಳ ಒಳ್ಳೆ ಹುಡುಗ. ಸಂಜುಗೆ ಅವನೇ ಸರಿಯಾದ ಜೋಡಿ ಅಂತ ನನ್ಗೆ ಅನ್ನಿಸ್ತು. ಅದಕ್ಕೆ ನಾನೇ ಅವನನ್ನ ನಿಮ್ ಹತ್ರ ಈ ನಾಟಕ ಮಾಡೋ ಹಾಗೆ ಮಾಡಿಸ್ದೆ. ಈಗ ನೀವು ನಮ್ಮಿಬ್ಬರನ್ನು ಕ್ಷಮಿಸ್ಬೇಕು. ಗಜೋ, ನೋಡಿದ್ಯಾ ನಮ್ಮ ಅಳಿಯಂದ್ರು ಹೇಗೆ ನಮ್ಮನ್ನ ಏಮಾರಿಸ್ಬಿಟ್ರು? ಹೆಸರಿಗೆ ತಕ್ಕಾಗೆ ಕಿಲಾಡಿ ಕೃಷ್ಣನೇ. ಮಾವ, ನಾವ್ ಏನೇ ಮಾಡಿದ್ರು ನಿಮಗ್ ತೊಂದ್ರೆ ಆಗ್ಲಿಲ್ಲ ಅಲ್ವಾ? ಖಂಡಿತ ಇಲ್ಲ. ಮತ್ತೆ ಯಾಕೆ ತಡ ಮಾಡ್ತಿದ್ದೀರಾ? ಹೇಳಿ ನನಗೊಂದು ಡಬಲ್ ಸ್ಟ್ರಾಂಗ್ ಕಾಫಿ. ನೋ ಡಬಲ್ ಸ್ಟ್ರಾಂಗ್, ಟ್ರಿಬಲ್ ಸ್ಟ್ರಾಂಗ್.